ಕುರಿತಂತೆ ಕನ್ನಡ ನಾಡು ನುಡಿ ಪರವಾಗಿ ನಡೆಯುತ್ತಿರುವರು ಎಂಬ ವಿಷಯ ಕುರಿತು ಮಾತನಾಡಲಿರುವ ಡಾಕ್ಟರ್ ರಜಪೂತ್, ಡಾಕ್ಟರ್ ಕಾವ್ಯ ಶ್ರೀನಿವಾಸಮೂರ್ತಿ ಹಾಗೂ ಡಾಕ್ಟರ್ ತದ್ದಿನಿ ನಾಗರಾಜ್ ಈ 3 ಜನ ಸಂಪನ್ಮೂಲ ವ್ಯಕ್ತಿಗಳು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹೊಸ ಕನ್ನಡ ಚರಿತ್ರೆಯನ್ನು ಬರೆದ ಕನ್ನಡದ ಮುಂಗೋಡಿ ಮುಜಳನಿಂದ ವರ್ತಮಾನದವರೆಗೂ ಕನ್ನಡದ ಆಧುನಿಕ ಚಿಂತನೆಗಳನ್ನು ವಿವಿಧ ಅಧ್ಯಯನಕಾರರು, ಸಾಹಿತ್ಯ ಚಿಂತಕರು ಈ ವೇದಿಕೆಯಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸಲಿದ್ದಾರೆ. ಮೊದಲಿಗೆ ಕನ್ನಡಕ್ಕೆ ಹೊಸ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸಂಪಾದಿಸಿಕೊಟ್ಟ ಕನ್ನಡ ನಾಟಕಕಾರರು, ಸಾವಿರಾರು ಜನ ನಿರುದ್ಯೋಗಿಗಳಿಗೆ ಉದ್ಯೋಗ ಲಭಿಸುವಂತೆ ಮಾಡಿದ ಆಶಾಕಿರಣ ಡಾಕ್ಟರ್ ರಾಜಪದ ಇವರು ಅನೇಕ ಕೃತಿಗಳು, ನಾಟಕಗಳು, ಕವನ ಸಂಕಲನ, ಕಥಾ ಸಂಕಲನ, ಸಾಹಿತ್ಯ ವಿಮರ್ಶೆ ಮುಂತಾದ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿರುತ್ತಾರೆ. ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಗಳಲ್ಲಿ ಕೂಡ ಚಿತ್ರಕಥೆ ಬರಹಗಾರರಾಗಿ, ನಟರಾಗಿ, ನಿರ್ದೇಶಕರಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಕೀರ್ತಿ ಇವರದ್ದಾಗಿದೆ. ಶ್ರೀಯುತರು ಕನ್ನಡ ಪ್ರಕ್ರಿಯೆಯಂತೆ ಎಂಬ ವಿಷಯದಲ್ಲಿ ಶ್ರೀವಿಜಯ ಮತ್ತು ನಯಸೇನರ ದೃಷ್ಟಿಕೋನದ ಬಗ್ಗೆ ವಿಷಯ ಮಂಡಿಸಲು ಆಗಮಿಸಿರುತ್ತಾರೆ. ಡಾಕ್ಟರ್ ರಾಜಪದ ಅವರಿಗೆ ಶಾಸ್ತ್ರೀಯ ವೇದಿಕೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೀವು ATM ಹೋದಾಗ ಕನ್ನಡ ಇದೆ, ಕನ್ನಡ ಪ್ರೋಗ್ರಾಮ್ ಅನ್ನ ಕನ್ನಡಿಗರೇ ಬರೆದಿರೋದು ATMಗೆ. ಆದ್ರೆ ನಾವ್ಯಾರು ಕನ್ನಡ ಮಣಿ ಒತ್ತದೇ ಇಲ್ಲ. ಅಕಸ್ಮಾತ್ ದುಡ್ಡು ಬರೋದಿದ್ರೆ ಖಂಡಿತ ದುಡ್ಡು ಬರುತ್ತೆ. ನೀವು ATM ಅಲ್ಲಿ ಇಂಗ್ಲಿಷ್ಗೆ ಎಷ್ಟು ಪ್ರಾಧಾನ್ಯ ಇದೆಯೋ ಕನ್ನಡಕ್ಕೂ ಅಷ್ಟೇ ಇದೆ. ಬಳಸ್ತಾ ಇದ್ರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಎಲ್ಲ ATM ಪ್ರೋಗ್ರಾಮ್ಗಳಲ್ಲೂ ಕನ್ನಡ ಇಲ್ದಂಗಾಗುತ್ತೆ. ಇಷ್ಟೇ. ಇದು ಒಂದು ಸಾಂಕೇತಿಕವಾದ ಉದಾಹರಣೆ. ನಾವು ಭಾಷೆಯನ್ನ ಬಳಸಿದ್ರೆ ಮಾತ್ರ ಉಳಿಯುತ್ತೆಯೇ ಹೊರತು ಅದರಷ್ಟು ಕಲೆ ಉಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾವು ಈಗ ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ಇದ್ದೀವಿ. ಬೆಂಗಳೂರಿನ ಬೆಳವಣಿಗೆಯೇ ಕನ್ನಡದ ಬೆಳವಣಿಗೆ ಖಂಡಿತ ಅಲ್ಲ. ಬೆಂಗಳೂರನ್ನು ಒಳಗೊಂಡ ಹಾಗೆ ಗಡಿ ಪ್ರದೇಶದ 52 ತಾಲೂಕುಗಳು ಕೂಡ ಕನ್ನಡ ಬೆಳವಣಿಗೆಯ ಇಕ್ಕಟ್ಟು ಬಿಕ್ಕಟ್ಟನ್ನು ಎದುರಿಸ್ತಾ ಇವೆ. ಕೇವಲ ಬೆಳಗಾವಿ ಒಂದೇ ಗಡಿ ಅಲ್ಲ, ಅಂತಹ ಅಸಂಖ್ಯಾತ ಪಟ್ಟಣಗಳು 52 ತಾಲೂಕುಗಳಲ್ಲೂ ಇವೆ. ಕನ್ನಡಕ್ಕಾಗಿ ಹೋರಾಡಿದ ಅನೇಕ ಜನರ ಚರಿತ್ರೆ ನಮ್ಮ ನಡುವೆ ಇದೆ. ಕನ್ನಡ ಪರ ಹೋರಾಟಗಾರರು ಅಂತಲೇ ಆರಂಭ ಆದವು. ಮೊದಲು ಅನಕೃ ಚಿಂತನೆಯಿಂದ ಆರಂಭ ಆಯಿತು. ಕನ್ನಡ ಪರ ಚಿಂತನೆ ಅನ್ನೋದು ಅದು ಕರ್ನಾಟಕ ಏಕೀಕರಣದ ಜೊತೆಯಲ್ಲೇ ಇದೆ. ಕನ್ನಡದ ಏಕೀಕರಣ, ಕರ್ನಾಟಕದ ಏಕೀಕರಣ ಎರಡು ಬೇರೆ ಬೇರೆ ಖಂಡಿತ ಅಲ್ಲ. ಮತ್ತು ಅನಕೃ ಪ್ರಧಾನವಾಗಿ ತಮಿಳಿನ ದರ್ಪ ಅಥವಾ ದಬ್ಬಾಳಿಕೆಯನ್ನು ಹಿಮ್ಮೆಟ್ಟಿಸುವ ಕಾರಣಕ್ಕಾಗಿ ಆರಂಭವಾದ ಆ ಮುಖೇನ ಮಾ ರಾಮಮೂರ್ತಿಯವರ ಹೋರಾಟ ಮತ್ತು ಇವತ್ತು ಸಮಕಾಲೀನ ಸಂದರ್ಭದಲ್ಲಿರುವ ಅನೇಕ ಜನ ಹುತಾತ್ಮರಾದಂತಹ ನಮ್ಮ ಬಳ್ಳಾರಿ ರಂಜಾನ್ ಸಾಬ್ ಇಂದ ಹಿಡಿದು ರೈಲಿಗೆ ತಲೆ ಕೊಟ್ಟಂತಹ ಗೋವಿಂದರಾಜು ಅಂತವರಿಂದ ಹಿಡಿದು ಕನ್ನಡ ಹೋರಾಟದ ದೊಡ್ಡ ಚರಿತ್ರೆಯೇ ಇದೆ. ಇದನ್ನೇ ಕುರಿತು ಕಾವ್ಯ ಶ್ರೀನಿವಾಸಮೂರ್ತಿಯವರು ಸಂಶೋಧನೆಯನ್ನು ಮಾಡಿ PhD ಪದವಿಯನ್ನು ಕೂಡ ಪಡೆದಿದ್ದಾರೆ. ಕನ್ನಡದ ಬಗ್ಗೆ ಯೋಚನೆ ಮಾಡ್ತೀರಿ ಅಂತಂದರೆ ನೀವು ಕನ್ನಡದ ಉಳಿವಿನ ಬಗ್ಗೆ ಸಹ ಯೋಚನೆ ಮಾಡ್ತಾ ಇದ್ದೀರಿ. ಕರ್ನಾಟಕ ಗತವೈಭವ ಅನ್ನೋದು ಎಷ್ಟು ಪ್ರಧಾನವೋ ಇವತ್ತು ಕನ್ನಡ ಇವತ್ತು ಹಿಂದಿಯ ಏರಿಕೆಯಿಂದ, ದಬ್ಬಾಳಿಕೆಯಿಂದ ಅಲಕ್ಷ್ಯಕ್ಕೊಳಗಾಗ್ತಾ ಇದೆ ಅಥವಾ ಅದನ್ನು ಕಾರ್ನರ್ ಮಾಡಲಾಗ್ತಾ ಇದೆ, ಹಂಚಿಗೆ ತಳ್ಳಲಾಗ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. 20 ವರ್ಷದಿಂದ ಕನ್ನಡ ವಾತಾವರಣ ಬೆಂಗಳೂರಿನಲ್ಲಿ ಇವತ್ತಿಲ್ಲ. ಇವತ್ತು ಮಾತೆತ್ತಿದ್ರೆ ಹಿಂದಿ ಏರಿಕೆಯನ್ನು ವ್ಯವಸ್ಥಿತವಾಗಿ ಆಡಳಿತದಲ್ಲಿ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಎಲ್ಲ ಹಂತದಲ್ಲೂ ತರಲಾಗಿದೆ. ನಮ್ಮ ಮನೆಗೆ ನೀವು ಹೋಟೆಲ್ಗೆ ಹೋಗಿ ಹಿಂದಿಲಿ ಮಾತಾಡೋರು ಸಿಗ್ತಾರೆ. ನಿಮ್ಮ ಮನೆ ಕೆಲಸಕ್ಕೆ ಬರೋರು ಕೂಡ ನಿಮ್ಮ ಜೊತೆಯಲ್ಲಿ ಹಿಂದಿಯಲ್ಲಿ ಮಾತಾಡಿ ಕೆಲಸ ಮಾಡೋಂಥ ದುಸ್ಥಿತಿ ನಮ್ಮಲ್ಲಿದೆ. ಇದು ಕೇವಲ ಭಾಷಿಕ ಅಷ್ಟೇ ಅಲ್ಲ, ಮನೋಧರ್ಮದ ಪ್ರಶ್ನೆ, ಜೀವನದ ಪ್ರಶ್ನೆ, ಉದ್ಯೋಗಾವಕಾಶದ ಪ್ರಶ್ನೆ. ಕನ್ನಡಿಗರಿಗೆ ಉದ್ಯೋಗ ಕೊಡದೆ ವಂಚಿಸುವ ಒಂದು ದೊಡ್ಡ ಜಾಲ ನಮ್ಮ ನಡುವೆ ಇದೆ. ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ಇವರು ರಜೆ ಬೇಕು, ಊರಿಗೆ ಹೋಗ್ತೀನಿ ಅಂತ ಹಗಲೆಲ್ಲ ತಪ್ಪಿಸ್ಕೊಳ್ತಾರೆ. ಉತ್ತರ ಭಾರತದವರಿಗೆ ಕೊಟ್ಬಿಟ್ರೆ ಅವರು ವರ್ಷಕ್ಕೆ ಒಂದೇ ಸೇರಿ ಅವ್ರ ಊರಿಗೆ ಹೋಗೋದು ಅಥವಾ ಅವಾಗಲೂ ಹೋಗೋದಿಲ್ಲ. ನಮಗೆ ನಿರಂತರ ಸೇವೆಯನ್ನು ಅವ್ರು ಕೊಡ್ತಾರೆ. ನಾರ್ತ್ ಈಸ್ಟ್ನವರಾಗಲಿ, ಉತ್ತರ ಭಾರತದವರಾಗಲಿ
ನಾವು ಕೇಳಿದಷ್ಟು ಅವರು ನಾವು ಕೊಟ್ಟಷ್ಟು ಸಂಬಳಕ್ಕೆ ಕೆಲಸ ಮಾಡ್ತಾರೆ ಅಂತ ಹೇಳುವ ಕನ್ನಡಿಗರ ಕನ್ನಡ ದ್ರೋಹವನ್ನು ನಾವು ಹೇಗೆ ವ್ಯಾಖ್ಯಾನ ಮಾಡೋದು? ನೀವು ಹೋಟೆಲ್ ಮಾಲೀಕನ ಕೇಳಿ ಅದೇ ಹೇಳ್ತಾರೆ, ಒಬ್ಬ ಅಂಗಡಿ ಮಾಲೀಕನ ಕೇಳಿ ಅದೇ ಹೇಳ್ತಾರೆ, ಒಂದು ಮನೆಯಲ್ಲಿ ನಾರ್ತ್ ಇಂಡಿಯಾದವರು ಯಾಕೆ ಕೆಲಸದಲ್ಲಿ ಇಟ್ಕೊಂಡಿದ್ದೀನಿ ಅಂದರೂ ಅದೇ ಹೇಳ್ತಾರೆ. ಇದು ಭಾಷಿಕ ಸಮಸ್ಯೆ ಅಷ್ಟೇ ಅಲ್ಲ, ಜನಜೀವನದ ಸಮಸ್ಯೆ ಕೂಡ, ಮನೋಧರ್ಮದ ಸಮಸ್ಯೆ ಕೂಡ. ಕನ್ನಡ ಕೇವಲ ಕಲಿಕೆಯಲ್ಲಿ ಮಾತ್ರ ಇದೆ ಅಂತ ಭಾವಿಸಿದ್ರೆ ಅದು ತಪ್ಪು. ಕನ್ನಡ ಶಾಲೆಗಳೆಲ್ಲ ನಿರಂತರ ಮುಚ್ಚಿ ಹೋಗ್ತಾ ಇವೆ. ನಾವು ಕನ್ನಡನೂ ಕಲಿತಾ ಇಲ್ಲ, ಕನ್ನಡವನ್ನು ಕಲಿತಂತೆ ನಟಿಸ್ತಾ ಇದ್ದೀವಿ ಅಷ್ಟೆ. ಅದು ಪದವಿ ಕಾಲೇಜಾಗಲಿ, PU ಕಾಲೇಜಾಗಲಿ, ಹೈಸ್ಕೂಲ್ನಲ್ಲಾಗಲಿ 5,000 ರೂಪಾಯಿ ಕೊಡ್ತೀವಿ ಕನ್ನಡ ಪಾಠ ಮಾಡಿಕೊಟ್ಟು ಹೋಗಿ ಅಂತ ಕಾಂಟ್ರಾಕ್ಟ್ ಮಾಡ್ಕೊಳ್ಳುವಂತಹ ಕಾಲೇಜು ಶಾಲೆಗಳು. ಮುಂಚೆ ಅವರನ್ನು ಅರೆಕಾಲಿಕ ಉಪನ್ಯಾಸಕರಾಗಾರ ತಗೊಳ್ತಿದ್ರು, ಈಗ ತಗೊಳ್ಳಲ್ಲ. ಕನ್ನಡಕ್ಕೆ ಇಂಗ್ಲೀಷ್ಗೆ ಮೇಷ್ಟ್ರಿದ್ದಾರೆ. ಬೆಂಗಳೂರಿನ ಶಾಲಾ ಕಾಲೇಜುಗಳಲ್ಲಿ ಇಂಗ್ಲೀಷ್ ಕಲ್ಸಕ್ಕೆ ಮೇಷ್ಟ್ರಿಗಳಿದ್ದಾರೆ, ಆದರೆ ಕನ್ನಡ ಕಲ್ಸಕ್ಕೆ ಮೇಷ್ಟ್ರಿಗಳಿಲ್ಲ. ಯಾರೋ ಯಾವುದೋ ಕಾಲಕ್ಕೆ ಸೇರ್ಕೊಂಡ್ರೆ ಕೆಲವು ಮೇಷ್ಟ್ರಿಗಳಿದ್ದಾರೆ ಅಷ್ಟೇ. ಆದರೆ ಮ್ಯಾನೇಜ್ಮೆಂಟ್ಗಳು ಒಂದು 3,000 ಕೊಡ್ತೀವಿ, 5,000 ಕೊಡ್ತೀವಿ, ಈ ಸಿಲೆಬಸ್ ಮಾಡಿ ಮುಗಿಸ್ಕೊಡಿ ಅಂತ ಕೇಳುವ ಸ್ಥಿತಿಯಲ್ಲಿ ಇದ್ದಾರೆ. ಅದರಿಂದ ಕನ್ನಡದ ಬಗೆಗೆ ಆಲೋಚಿಸುವುದು ಅನ್ನೋದೇ ಔಟ್ಡೇಟೆಡ್ ಅನ್ನುವಂತಹ ಸ್ಥಿತಿಯಲ್ಲಿ, ಅದು ತೀರಾ ನಿರ್ಲಕ್ಷ್ಯಕ್ಕೆ ಒಳಗಾದ ವಿಚಾರ ನಮ್ಮ ನಡುವೆ ಆಗಿದೆ. ಆದರೆ ಕನ್ನಡ ಸಂಘಟನೆಗಳು, ಕನ್ನಡ ಹೋರಾಟದ ಅನೇಕ ಸೇನೆಗಳು, ಅದು ಜಯ ಕರ್ನಾಟಕ, ಕರುನಾಡ ಸೇನೆ ಅಂತಹದ್ದಿರ್ಬೋದು, ಜಯ ಕರ್ನಾಟಕದಂತಹ ಅಥವಾ ಕರ್ನಾಟಕ ಕರವೇ ಅಂತಹ ವೇದಿಕೆ ಇರ್ಬೋದು, ಇವೆಲ್ಲ ಬಹಳ ದೊಡ್ಡ ಪ್ರಭಾವವನ್ನು ಬೀರಿರೋದ್ರಿಂದ ಅಲ್ಪ ಸ್ವಲ್ಪ ಕೇಂದ್ರ ಸರ್ಕಾರದಲ್ಲಿ, ಕೇಂದ್ರ ಸಂಸ್ಥೆಗಳಲ್ಲಿ ಕನ್ನಡಿಗರು 4-3ನೇ ದರ್ಜೆಯ ಕೆಲಸಗಾರರಾಗೋದು ಸೇರಲಿಕ್ಕೆ ಕಾರಣ ಆಗಿದೆ. ಮುಖ್ಯವಾಗಿ ಗೋಕಾಕ್ ಚಳವಳಿ, ಆನಂತರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಅದು ಇಡೀ ಪಟ್ಟಣದಲ್ಲಿ, ಬೆಂಗಳೂರಿನ ಕಾಸ್ಮೋಪಾಲಿಟನ್ ಸಿಟಿಯ ಕನ್ನಡದ ರಾಜ್ಯೋತ್ಸವದ ಒಂದು ಉತ್ಸವ, ಅಲ್ಲೆಲ್ಲ ನಡೆಯುವಂತಹ ಸಮಾರಂಭಗಳು, ಕನ್ನಡ ರಾಜ್ಯೋತ್ಸವ, ಇವೆಲ್ಲ ಒತ್ತಾಯಿದ್ರು. ಇವತ್ತು ಯಾರಾದರೂ ಒಂದು ಮಲ್ಟಿನ್ಯಾಷನಲ್ ಕಂಪನಿಯವರು ಯಾರಿಗಾರು ಎದುರಿದ್ರೆ ಅವರು ಎದುರೋದು ಕರ್ನಾಡ ಸೇನೆ ಮುಖ್ಯಸ್ಥರಾದಂತಹ ಅಗ್ನಿ ಶ್ರೀಧರ್ ಅವರಿಗೆ, ಅಥವಾ ಜಯ ಕರ್ನಾಟಕ ಸಂಸ್ಥೆಯಿಂದ ಮುಂಚೆ ಇದ್ದ ಮುಕ್ತಪ್ರೈಯವರಿಗೆ, ಅಥವಾ ಕರವೇ ನಾರಾಯಣ ಗೌಡರಿಗೆ. ಇವರನ್ನು ಬಿಟ್ಟರೆ ಅವ್ರಿಗೆ ಯಾರಿಗೂ ಕೇಳೋದು. ಯಾವುದೇ ಕಂಪನಿಯಲ್ಲಿ ಬಂದು ಲಾಂಚ್ ಮಾಡುವಾಗಲೂ ಸ್ಥಳೀಯವಾದ ಪ್ರತಿರೋಧ ಏನಿದೆ ಅಂತ ನೋಡ್ತಾರೆ. ಇದು ವಸ್ತುಸ್ಥಿತಿ. ಸೊ ಹೀಗೆ ನಾವು ಕವಿರಾಜ ಮಾರ್ಗದಿಂದ ಹಿಡಿದು ಕನ್ನಡ ಕಸ್ತೂರಿ ಅಂತ ಹೇಳಕ್ಕೆ ಚೆನ್ನಾಗಿದೆ, ಕೇಳಕ್ಕೆ ಚೆನ್ನಾಗಿದೆ, ಅದು ನಿಜವಾದ ಕಸ್ತೂರಿನ ಅಲ್ಲ. ನಮ್ಮ ಕನ್ನಡದ ಸ್ಥಿತಿ ಅದು ದುರ್ಗಂಧ ನಾತ ಬೀರ್ತಾ ಇದೆ. ಖಂಡಿತವಾಗಿಯೂ ಅದು ಕಸ್ತೂರಿ ಆಗಬೇಕಾಗಿತ್ತು, ಆದರೆ ಆಗಕ್ಕೆ ನಾವು ಬಿಟ್ಟಿಲ್ಲ. ಕನ್ನಡ ಕಸ್ತೂರಿಯಂತೆ ಅನ್ನೋದು ಮುದ್ದಣ್ಣನ ಬಹಳ ಪ್ರಸಿದ್ಧವಾದಂತಹ ಮಾತು. ಅವನು ಬಡತನ ಇದ್ದಾಗಿಯೂ ಕೂಡ ಬಹಳ ರಸಿಕನಾಗಿ ಜೀವನವನ್ನು ಮಾಡಿದನು. ಇಡೀ ರಾಮಾಯಣವನ್ನು ಹೆಣ್ಣಿನ ಮುಖೇನ ವಿಮರ್ಶಾತ್ಮಕವಾಗಿ ನೋಡಿದನು. ರಾಮ, ಸೀತೆ ಇವರ ಸಂಬಂಧ, ಲಕ್ಷ್ಮಣ ಇವರ ಸಂಬಂಧವನ್ನು ಗಂಡು ಹೆಣ್ಣಿನ ಮುಖೇನ ನೋಡಿದ್ರಿಂದಲೇ ಅವನನ್ನು ಕನ್ನಡದ, ಹೊಸಗನ್ನಡದ ಮುಂಗೋಳಿ ಅಂತ ಕರಿತೀವಿ. ಅದೊಂದು ವಿಮರ್ಶಾತ್ಮಕವಾದ್ದು. ಹೊಸದಾಗಿ ಭವತಿ ಭಿಕ್ಷಾಂದೆ ಎನ್ನುವಂಥ ಸಪ್ತಾಕ್ಷರಿ ಮಂತ್ರವನ್ನು ಅವನು ಸೃಷ್ಟಿ ಮಾಡ್ತಾನೆ. ಕನ್ನಡ ಕಸ್ತೂರಿಯಂತೆ, ಅದಕ್ಕಾಗಿ ನಾನು ಕನ್ನಡದಲ್ಲೇ ಅಳಿದುಳಿದು ಏನೇ ಆದರೂ ಕೂಡ ಕನ್ನಡದಲ್ಲೇ ನಾನು ಕಥೆಯನ್ನು ಹೇಳ್ತೀನಿ ಅಂತ ಹೇಳ್ತಾನೆ. ಆ ಒಂದು ದೊಡ್ಡ ಟ್ರೆಡಿಷನ್ನು ಕವಿಗಳ ಆದ್ಯಂತ್ಯ ಪ್ರಕರಣಗಳಲ್ಲಿ, ಮುಖ್ಯವಾಗಿ ಪ್ರಧಾನ ಕಾವ್ಯ ಮೀಮಾಂಸೆ ಅಂತ ಯಾವುದನ್ನು ಕರಿತೀವಿ, ಆಯಾ ಕವಿಗೆ ಪ್ರತಿಯೊಬ್ಬರಿಗೂ ಅವನದೇ ಆದಂತಹ ಕಾವ್ಯ ಮೀಮಾಂಸೆ ಇದೆ. ಅದರಲ್ಲಿ ಕನ್ನಡದ ಚಿಂತನೆ ಅಪಾರವಾಗಿದೆ. ಕವಿರಾಜ ಮಾರ್ಗ ಮೂಲತಃ ಒಂದು ಬಹುಶಿಸ್ತೀಯವಾದ ಅಧ್ಯಯನ ಗ್ರಂಥ. ಅದರಲ್ಲಿ ರಾಜನೀತಿ ಇದೆ, ಕವಿನೀತಿ ಇದೆ. ಕವಿಗೂ ಮತ್ತು ರಾಜ ಇಬ್ಬರಿಗೂ ಮಾರ್ಗದರ್ಶಿಯಾದಂತಹ ಕೃತಿ. ಅಷ್ಟೇ ಅಲ್ಲ, ರಾಜನೀತಿಗೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳಲ್ಲಿ ಅಧಿಕಾರ ಇರುವವನು ಹೇಗಿರಬೇಕು ಅನ್ನೋದನ್ನು ತಿಳಿಸುವುದು ಮತ್ತು 1000 ವರ್ಷಗಳ ಕನ್ನಡದ ಸಾಮರಸ್ಯದ ಒಂದು ವಿವೇಕ ಅದರಲ್ಲಿದೆ. ಅದಕ್ಕೇ ಮುಳಿಯ ತಿಮ್ಮಪ್ಪನವರು ಅದನ್ನು ಕವಿರಾಜ ಮಾರ್ಗ ವಿವೇಕ ಅಂತಲೇ ಸುದೀರ್ಘವಾದ ಚರ್ಚೆಯನ್ನು ನಡೆಸಿದರು. ಕೇವಲ ಕಾವ್ಯ ಮೀಮಾಂಸೆ ಅಷ್ಟೇ ಅಲ್ಲ,
ಭಾಷಾ ವಿಜ್ಞಾನ ಅಲ್ಲ, ಛಂದಸ್ಸಲ್ಲ, ವ್ಯಾಕರಣ, ಬಹಳ ಮುಖ್ಯವಾಗಿ ಅಧಿಕಾರ ಮೀಮಾಂಸೆ, ರಾಜಕೀಯ ಮೀಮಾಂಸೆ, ಅನೇಕ ಶಿಸ್ತುಗಳ ಒಂದು ಕೃತಿ ಅದು. ಅದು ಆರಂಭಿಸಿದ ಕನ್ನಡದ ಚರ್ಚೆ ಇವತ್ತು ಕೂಡ ಮುಂದುವರಿತಾ ಇದೆ. ಕನ್ನಡವನ್ನು ಉಳಿಸಬೇಕಾಗಿರೋದಕ್ಕೆ ಬೆನಗಾಲ್ ರಾಮರಾಯರು ಒಂದು ಮಾತು ಹೇಳ್ತಾರೆ, ಕನ್ನಡವನ್ನು ಉಳಿದು ಅನ್ಯ ಜೀವನವಿಲ್ಲ, ನನಗೆ ಬೇರೆ ದಾರಿ ಇಲ್ಲ. ಅದಕ್ಕೆ ಹಾಮನಾಕರದ ಒಂದು ಭಾಳ ಪ್ರಸಿದ್ಧವಾದ ಚಿಂತನೆ ಇದೆ. ಕನ್ನಡ ಯಾರಿಗೆ ಬೇಕು, ಮುಖ್ಯವಾಗಿ ವಿಚಾರ ಮತ್ತು ಕನ್ನಡ ಎರಡು ಸಮಾನವಾದ ದುಃಖಿಗಳು. ವಿದ್ಯಾರ್ಥಿಗಳಿಗೆ ಬೇಕಾಗಿಲ್ಲ, ಪೋಷಕರಿಗೆ ಬೇಕಾಗಿಲ್ಲ, ಸಾಮಾನ್ಯ ಜನರಿಗೆ ಬೇಕಾಗಿಲ್ಲ. ಹಾಗಾದ್ರೆ ಕನ್ನಡ ಯಾರಿಗೆ ಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆದ್ಮೇಲೆ ಕನ್ನಡದ ಬಗ್ಗೆ ಯೋಚನೆ ಮಾಡದೆ, ಕನ್ನಡದ ಬಗ್ಗೆ ಚಿಂತನೆ ಮಾಡದೇ ಇರುವ ಲೇಖಕರು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಕೇಶಿಯನ್ ಚಾಕ್ ಸರ್ಕಲಲ್ಲಿ ಬರ್ಟ್ರಾಲ್ಡ್ ಬ್ರೆಕ್ಟ್ ಅನ್ನುವಂತಹ ಒಬ್ಬ ಚಿಂತಕ ಮತ್ತು ನಾಟಕಕಾರ, ನಿರ್ದೇಶಕ ಒಂದು ಮಾತನ್ನು ಹೇಳ್ತಾರೆ, ಯಾವುದು ತಾಯಿ ನಾಡು, ಯಾವುದು ತಾಯಿ ನುಡಿ. ಯಾವ ಪ್ರದೇಶದ ಹವಾಮಾನಕ್ಕಿಂತ ತನ್ನ ಪ್ರದೇಶದ ಹವಾಮಾನ ಹೆಚ್ಚು ಹಿತಕರವಾಗಿರುತ್ತದೆಯೋ ಅದು ತಾಯಿ ನಾಡು. ಯಾವ ದೇಶದ ತಿನ್ನುವ ಅನ್ನಕ್ಕಿಂತ ತನ್ನ ನೆಲದ ಅನ್ನ ಹೆಚ್ಚು ಸವಿಯಾಗಿರುತ್ತದೆಯೋ ಅದು ತಾಯಿ ನಾಡು. ಯಾವ ಮಾತಿನಲ್ಲಿ ಆಡುವುದಕ್ಕಿಂತ ಹೆಚ್ಚು ಆಪ್ಯಾಯಮಾನವಾಗಿರುತ್ತದೆಯೋ ಅದು ತಾಯಿ ನುಡಿ ಅನ್ನುವಂತಹ ಮೂರು ಮುಖ್ಯವಾದ ಮಾತುಗಳನ್ನು ತನ್ನ ನಾಟಕದಲ್ಲಿ ಅವರು ಚರ್ಚೆ ಮಾಡಿ. ಸೊ ನಾವು ಹೇಗೆ ತಾಯಿಯನ್ನು ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆಯೇ ನಾವು ನಮ್ಮ ನುಡಿಯನ್ನು ಕೂಡ ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡ ಅನ್ನೋದು ಮನೋಧರ್ಮ. ಕನ್ನಡ ಅನ್ನೋದು ಹೇಗಿದೆ ಅಂತ ತಿಳಿಯದಲ್ಲೇ ನಾವು ನಿರ್ಲಕ್ಷಿಸಿರೋದೇ ಹೆಚ್ಚು. ಕನ್ನಡ ಅಂದ್ರೆ ಏನು ಅಂತ ಸಾಮಾನ್ಯ ನಿಮ್ಗೊಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಯು ಆರ್ ಅನಂತಮೂರ್ತಿ ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕ, ಆದರೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅವ್ರು ಇಂಗ್ಲೀಷ್ನಲ್ಲಿ ಏನು ಬರೆದಿದ್ದಾರೆ ಅಂತ ಯಾರಾದರೂ ಹೇಳಿ ನೋಡೋಣ. ಅವರು ಕನ್ನಡದಲ್ಲಿ ಬರೆದದ್ದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದದ್ದು. ಅವ್ರು ಇಂಗ್ಲೀಷ್ ಮೇಷ್ಟ್ರಾಗಿ ಕೆಲಸ ಮಾಡಿದ್ದಾರೆ. ಇಂಗ್ಲೀಷ್ನಲ್ಲಿ ಬರೆದ್ರೆ ಇವರು ಬರಹ ಎಷ್ಟೋ ಪಾಲು ದೂರ ಇರುತ್ತೆ. ಆದರೆ ಅವರು ಕನ್ನಡದ ಅತ್ಯುತ್ತಮ ಕಥೆಗಾರರು, ಕಾದಂಬರಿಕಾರರು, ವಿಮರ್ಶಕರು, ಸಂಸ್ಕೃತಿ ಚಿಂತಕರು ಅನ್ನುವ ಕಾರಣಕ್ಕಾಗಿ ಅವರಿಗೆ ಒಬ್ಬ ಗಿರೀಶ್ ಕಾರ್ನಾಡ್ಗೆ ಅವರ ಸಮಕಾಲೀನ IAS ಅಧಿಕಾರಿ ಕೇಳ್ತಾರೆ, ನೀನು ಯಾಕೆ IAS ಮಾಡಲಿಲ್ಲ, ನಾನು ಯಾಕೆ ಒಬ್ಬ ಅಧಿಕಾರಿ ಆಗಬೇಕು ಅಂತ. ರೋಡ್ಸ್ ಅವರು ಮೂಲತಃ ಮ್ಯಾಥಮೆಟಿಷಿಯನ್. ರೋಡ್ಸ್ ಸ್ಕಾಲರ್ಶಿಪ್ ನಡಿಯಲ್ಲಿ ಇಂಗ್ಲೆಂಡಿಗೆ ಹೋಗ್ತಾರೆ ಅಭ್ಯಾಸ ಮಾಡಲಿಕ್ಕೆ. ವಾಪಸ್ ಬರುವಾಗ ಅವರೊಬ್ಬರು ಚಿತ್ರ ನಟರು, ಚಿತ್ರಕಥೆಯ ಸಂಭಾಷಣೆಕಾರರು, ನಾಟಕಕಾರರಾಗಿ ಬರ್ತಾರೆ. ಅವ್ರು ಅಲ್ಲಿದ್ದಾಗಲೇ ಯಯಾತಿ ಅನ್ನುವಂಥ ನಾಟಕ ಬರೀತಾರೆ. ಸೊ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋದು ಅಷ್ಟೇ ಅಲ್ಲ, ಜಾಗತಿಕ ರಂಗಚಿಂತಕರಲ್ಲಿ ಅವರು ಮುಖ್ಯರು. ವರ್ಲ್ಡ್ ಥಿಯೇಟರ್ ಡೇ ಅಂತ ಪ್ರತಿ ವರ್ಷ ಮಾರ್ಚ್ 27ನೇ ತಾರೀಕು UN ಒಂದು ಹಬ್ಬ ಮಾಡುತ್ತೆ, ನಾಟಕದ ಹಬ್ಬ, ರಂಗಭೂಮಿಯ ಹಬ್ಬ. ಇದುವರೆಗೂ ಭಾರತದಿಂದ ಪ್ರಾತಿನಿಧಿಕವಾದ ರಂಗ ಸಂದೇಶವನ್ನು ಕೇಳಿರೋದು ಕೇವಲ, ಕೇಳ್ರಪ್ಪ ಇಲ್ಲಿ ಮಕ್ಕಳ, ಇಲ್ಲಿ ಕೇಳ್ರಿ, ಮೊಬೈಲ್ ಇರುತ್ತೆ ಬಿಟಾಕಿ, ಅದೇನು ಅದರಲ್ಲೇನು ಇರಲ್ಲ. ಗಿರೀಶ್ ಕಾರ್ನಾಡ್ ಬಗ್ಗೆ ಏನೂ ಇಲ್ಲ. ಅವರು ಗಿರೀಶ್ ಕಾರ್ನಾಡ್ ರಂಗ ಸಂದೇಶವನ್ನು ಕೊಟ್ಟಿರುವ ಏಕೈಕ ವ್ಯಕ್ತಿ. ಅವರು ಭರತನಾಟ್ಯದ ಬಗ್ಗೆ ಅದೆಷ್ಟು ಅಪೂರ್ವ ಗ್ರಂಥ ಅನ್ನುವಂಥದ್ದನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಸೊ ನಾಡು ನುಡಿ ಅಂದರೆ ನಮ್ಮ ನುಡಿ ಹೇಗಿದೆ, ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಾನು ಮೊದಲಿಗೆ ಹೇಳಿದೆ ATMನಲ್ಲಿ ಕನ್ನಡ ಇದೆ, ದಯವಿಟ್ಟು ಬಳಸಿ ಅಂತ. ಬಳಸ್ತಾ ಇದ್ರೆ ಆ ಪ್ರೋಗ್ರಾಮನ್ನು ಕಿತ್ತಾಕ್ತಾರೆ. ಪ್ರತಿ ದಿವಸ ರೇಷಿಯೋ ನೋಡ್ತಾರೆ, ಇದು ಬಳಕೆ ಆಗಿಲ್ಲ ಅಂದರೆ ಅದನ್ನು ಕ್ಲೋಸ್ ಮಾಡ್ತಾರೆ. ನೀವು ಕನ್ನಡ ಓದ್ತಿದ್ರೂ ದುಡ್ಡು ಬರುತ್ತೆ. ಹಾಗೆಯೇ ನಾವು ಕನ್ನಡ ಬಹಳ ದೊಡ್ಡ ಭಾಷೆ. ನಿಮಗೆ ಒಂದೇ ಒಂದು ಕನ್ನಡ ಪದ ಸಂಪತ್ತು ಹೇಗಿದೆ ಅಂದರೆ 3 ಡಿಕ್ಷನರಿಗಳಿವೆ. ಒಂದು ಕನ್ನಡ ರತ್ನಕೋಶ, ಎರಡನೇದು ಕನ್ನಡ ಸಂಕ್ಷಿಪ್ತ ನಿಘಂಟು, ಇನ್ನೊಂದು ಕನ್ನಡ ಸಮಗ್ರ ನಿಘಂಟು ಅಂತ. ಈ ಕನ್ನಡ ಸಮಗ್ರ ನಿಘಂಟು ಅನ್ನೋದನ್ನು ನೀವೇನಾದರೂ ನೋಡಿದ್ರೆ ನಾನು ಎದುರೋದು ಅದೊಂದಕ್ಕೇನೆ. ಎಷ್ಟು ಪದ ಸಂಪತ್ತು ವೈವಿಧ್ಯಮಯವಾಗಿದೆ ಕನ್ನಡದ್ದು. ಅದಕ್ಕೆ ಮೂಲ ಯಾವುದು ಅಂದರೆ ಕಿಟಲ್ ಕೋಶ. ಇಲ್ಲಿಗೆ ಒಬ್ಬ ಪಾದ್ರಿಯಾಗಿ ಬಂದಂತಹ F. ಕಿಟಲ್, ಫೆರ್ಡಿನೆಂಡ್ ಕಿಟಲ್, ಜರ್ಮನ್ ದೇಶದವರು.
ಅವರಿಗೆ ಮೊಟ್ಟ ಮೊದಲು ಕನ್ನಡದ ಕೆಲಸಕ್ಕಾಗಿ ಡಾಕ್ಟರೇಟ್ ಸಿಗುತ್ತೆ. ಬಹಳ ಡೊಮಿಂಗೋ ವಿಶ್ವವಿದ್ಯಾಲಯ ಮೊದಲಿಗೆ ಎಫ್ ಕಿಟಲ್ ಅವರಿಗೆ ಡಾಕ್ಟರೇಟ್ ಕೊಡುತ್ತೆ. ಅವನು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಬಾಸೆಲ್ ಮಿಷನ್ನಿನ ಒಬ್ಬ ಮತ ಪ್ರಚಾರಕರಾಗಿ ಇಲ್ಲಿಗೆ ಬಂದು ಹುಬ್ಬಳ್ಳಿಗೆ ಬರ್ತಾರೆ. ಆಮೇಲೆ ಸ್ವಲ್ಪ ದಿವಸ ಧಾರವಾಡದಲ್ಲಿ ಇರ್ತಾರೆ. ಆಮೇಲೆ ಕೊಡಗಿಗೆ ಬರ್ತಾರೆ. ಕೊಡಗಿನಲ್ಲಿ ಅವ್ರ ಮೇಲೆ ಒಂದು ಎನ್ಕ್ವೈರಿ ಮಾಡ್ತಾರೆ. ನಿನ್ನನ್ನು ಮತ ಪ್ರಚಾರ ಮಾಡಕ್ಕೆ ಕಳಿಸಿದ್ರೆ ನೀನು ಅಲ್ಲಿ ಕನ್ನಡ ಭಾಷೆ ಕುರಿತು ಏನೇನೋ ಡಿಕ್ಷನರಿ ಅದು ಇದು ಕೆಲಸ ಮಾಡ್ಕೊಂಡು ಕಾಲಹರಣ ಮಾಡಿದ್ಯಾ, ನಿನಗೆ ಕೊಟ್ಟಿರುವ ಹಣವನ್ನು, ಉಪದೇಶಕನಾಗಿ ಕೊಟ್ಟಿರುವ ಹಣವನ್ನು ನಾವು ಯಾಕೆ ವಾಪಸ್ ವಸೂಲಿ ಮಾಡಬಾರ್ದು? ಅಷ್ಟೇ ಸಮರ್ಥನಾದ ಕನ್ನಡ ಬಲ್ಲ ಮತ್ತೊಬ್ಬ ವಿದ್ವಾಂಸ ಮಂಗಳೂರು ಬಾಸೆಲ್ ಮಿಷನ್ನಲ್ಲಿ ಇದ್ದದ್ರಿಂದ ಇವರ ಸೇವೆ ಉಳ್ಕೊಳ್ತು. ಇಲ್ಲದಿದ್ರೆ ಇವರು ಮತ್ತೆ ಅದಕ್ಕಾಗಿ ದುಡಿಬೇಕಾಗಿತ್ತು. ಆಗ ಹರ್ಮನ್ ಮೊಗ್ಲಿಂಗ್ ಹೇಳ್ತಾನೆ, ಇಲ್ಲ ಅವರು ಕನ್ನಡ ಸೇವೆ ಮಾಡಿದ್ರಿಂದ ಮೊದಲ ಕನ್ನಡ ಪುಸ್ತಕವನ್ನು ಸಿದ್ಧಪಡಿಸಿದವರು ಎಫ್ ಕಿಟೆಲ್ ಮತ್ತು ಡಿಕ್ಷನರಿಯನ್ನು ಮಾಡಿದವರು ಅವರು. ಹಳಗನ್ನಡದ ಅಪರೂಪದ ಕಾವ್ಯವನ್ನು ಅಂಥಾಲಜಿ ಮಾಡಿಕೊಟ್ಟವರು ಅವರು. ಅಷ್ಟು ದೊಡ್ಡ ಕೆಲಸವನ್ನು ಕಿಟೆಲ್ ಮಾಡಿದ್ದಾರೆ. ಕಿಟೆಲ್ ಡಿಕ್ಷನರಿ ನೋಡಿದ್ರೆ ಗೊತ್ತಾಗುತ್ತೆ ಒಂದು ವಿಶ್ವವಿದ್ಯಾಲಯ ಮಾಡುವಂತಹ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡಿದ್ದಾರೆ. ನಾವೊಬ್ಬ ಕಿಟೆಲ್ ಬಗ್ಗೆ ಅಂತ ಹೇಳಿದ್ರೆ, ಒಬ್ಬ BL ರೈಸ್ ಬಗ್ಗೆ ಅಂತ ಹೇಳಿದ್ರೆ, ಒಬ್ಬ ಜಾನ್ ಫೇತ್ಫುಲ್ ಫ್ಲೀಟ್ ಬಗ್ಗೆ ಅಂತ ಹೇಳಿದ್ರೆ, ಒಬ್ಬ ಮೆಕೆನ್ಸಿ ಬಗ್ಗೆ ಅಂತ ಹೇಳಿದ್ರೆ, ಅವರೆಲ್ಲ ವಿದೇಶದಿಂದ ಬಂದು ಕನ್ನಡದ ಕೆಲಸವನ್ನು ಮಾಡಿದ್ದಾರೆ. ಆದರೆ ನಮಗೆ ಎಂಥ ನಿರ್ಲಕ್ಷ್ಯ ಅಂದರೆ, ಕನ್ನಡ ಅಂದರೆ ದರ್ಜೆಯೇ ಇಲ್ಲದೆ ಇರುವ ಭಾಷೆ ಅಂತ ನಮ್ಮ ಜನರಲ್ಲಿ ಮನೋಭಾವ ಇದೆ. ಮುರುಕು ಇಂಗ್ಲಿಷ್ ತಿಳಿದು ಬಿಟ್ಟಿದ್ರೆ ನೆಲದ ಮೇಲೆ ನಿಲ್ಲಕ್ಕಾಗದೇ ಇರುವಂಥ ದುರಹಂಕಾರ ಬಂದ್ಬಿಡುತ್ತೆ. ಅದಕ್ಕೆ ಅಲ್ಲಮ ಪ್ರಭುವಿನ ಒಂದು ವಚನ ಇದೆ, ಅಕ್ಷರ ಬಲ್ಲೆವೆಂದು ಅಹಂಕಾರ ಹೊಡೆದಿರಯ್ಯ. ನೀವು ಕನ್ನಡ ಅಂದ್ರೆ ಏನು ಅಂತ ತಿಳಿಯಕ್ಕೆ ಶುರು ಮಾಡಿ ಒಂದು ಜೀವಿತಾವಧಿಯಲ್ಲಿ ಬರೀ 1% ತಿಳಿಯಕ್ಕಾಗಲಿಲ್ಲ. ಅಷ್ಟು ಅಗಾಧವಾದಂತಹ ಜ್ಞಾನ ವಲಯವನ್ನು ಕನ್ನಡ ತನ್ನ ಭಾಷಾ ವಲಯದಲ್ಲಿ ಇಟ್ಕೊಂಡಿದೆ, ತನ್ನ ನಾಡಿನಲ್ಲಿ ಇಟ್ಕೊಂಡಿದೆ, ತನ್ನ ಜನಜೀವನದಲ್ಲಿ ಇಟ್ಕೊಂಡಿದೆ. ಎಷ್ಟೋ ಜನಕ್ಕೆ, ನನ್ನಲ್ಲಿ ಒಬ್ಬ ವಿದ್ಯಾರ್ಥಿ ಬಂದ, ಸರ್ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ ಸರ್. ಯಾಕಪ್ಪ? ಸರ್ ಹುಬ್ಬಳ್ಳಿಗೆ ಹಾಕಿಬಿಟ್ಟಿದ್ದಾರೆ. ಏನು ಕಷ್ಟ ನಿನಗೆ ಹುಬ್ಬಳ್ಳಿ? ಸರ್ ಅಲ್ಲಿ ವಿಪರೀತ ಬಿಸಿಲು ಸರ್. ನಿನ್ನ ಅಜ್ಞಾನಕ್ಕೆ ನಾನು ಏನಪ್ಪ ಹೇಳಿ, ಅದು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಕಣಪ್ಪ, ದಯವಿಟ್ಟು ಹೋಗು ಅಂತ. ಆಗ ಅವನು ಹತ್ಕೊಂಡು ಹೋದ. ಈಗ ಅಲ್ಲೇ ಇದ್ದಾನೆ ಕಲಘಟಗಿ ಪ್ರದೇಶದಲ್ಲೇ. ಏನಪ್ಪ ಟ್ರಾನ್ಸ್ಫರ್ ಆಗಲ್ಲ ಒಂದು? ಇಲ್ಲ ಸರ್, ಇಲ್ಲಿ ಕ್ಷೇಮವಾಗಿದ್ದೀನಿ. ನಮ್ಮ ನಾಡಿನ ಜಿಯಾಗ್ರಫಿ ನಮಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಕರ್ನಾಟಕನೇ ಭಾಳ ಜನ ನೋಡಿಲ್ಲ. ನೀವು ಗುಲ್ಬರ್ಗ ಬೀದರ್ ಅಂದರೆ ಭಯಂಕರ ಬಿಸಿಲು ಅಂತ ತಿಳ್ಕೊಂಡಿರ್ತೀರಿ. ನಾನೇನು ಹೇಳೋದು? ನಾನು ಅಲ್ಲಿಯೇ ಜೀವಿಸಿದವು. ನಾನೇನು ಹೇಳೋದು? 19 ಸೆಲ್ಸಿಯಸ್ ಇರುತ್ತೆ. ಬೆಂಗಳೂರಿಗೂ ಬೀದರಿಗೂ ವಾತಾವರಣದಲ್ಲಿ ಏನು ವ್ಯತ್ಯಾಸ ಇಲ್ಲ. ಮಧ್ಯದಲ್ಲಿ ಸ್ವಲ್ಪ ಬಿಸಿಲಿನ ಪ್ರದೇಶ ಅಂದರೆ ರಾಯಚೂರು, ಗುಲ್ಬರ್ಗ. ಫಸ್ಟು ನೀವು ವಿದೇಶಕ್ಕೆ ಹೋಗೋ ಕನಸಿದೆಯಲ್ಲ, ಭ್ರಮೆ, ಅದೆಲ್ಲ ಬಿಡಿ. ಮೊದಲು ಕರ್ನಾಟಕ ನೋಡಿ ಚೆನ್ನಾಗಿ. ಬಳ್ಳಾರಿ ಸೌಂದರ್ಯ ಎಷ್ಟು ಚೆನ್ನಾಗಿ. ನೀವು ಸೊಂಡೂರ್ಗೆ ಹೋದ್ರೆ ನೀವು ಬಳ್ಳಾರಿ ಬರೀ ಗಣಿ ಪ್ರದೇಶ ಅಂದಿದ್ರು, ತಪ್ಪು. ನಮ್ಮ ನಾಡು ನುಡಿ ಎರಡು ಒಟ್ಟಿಗೆ ಇರುತ್ತೆ. ನಮ್ಮ ನಾಡಿನ ಮೇಲೆ ನೀವು ಯಾರಾದರೂ ಅಧಿಕಾರಿ ಆಗಬೇಕು ಅಂದರೆ ಫಸ್ಟ್ ಈ ನಾಡನ್ನು ನೋಡಿ, ಜನರ ಜೀವನವನ್ನು ನೋಡಿ. ಮುದ್ದೆ ನಾಡು ಎಷ್ಟು ಪ್ರಧಾನವೋ ರೊಟ್ಟಿ ನಾಡು ಅಷ್ಟೇ ಪ್ರಧಾನ. ಕುಚಲಕ್ಕಿ ತಿಂತಾರೆ. ಯಾವ ಪ್ರದೇಶಕ್ಕೆ ಹೋಗ್ತೀರಾ ಅನ್ನ ತಿನ್ನೋದನ್ನು ಮೊದಲು ಕಲ್ತ್ಕೊಳ್ಳಿ. ಕೆಲವರು ಹತ್ತರಿಂದ ರೊಟ್ಟಿ ಕಟ್ಕೊಂಬರ್ತಾರೆ. ಏನರೇ ಬಂದಿದೆ ನಿಮಗೆ ಅಂತಿನ್ನ. ಅವ್ರು ಕಟ್ಕೊಂಬರೋದು ಬಡತನದ ಕಾರಣಕ್ಕೆ. ಇಲ್ಲಿಂದ ಮುದ್ದೆ ಕಟ್ಕೊಂಡು ಹೋಗೋಕ್ಕಾಗುತ್ತ? ನಾವು ಯಾವ ಊರಿನಲ್ಲಿ ಇರ್ತೀವೋ ಆ ಊರಿನ ಊಟವನ್ನು ಪ್ರೀತಿಸ್ಬೇಕು ಫಸ್ಟ್ ನಾವು. ಜನಪ್ರೀತಿ ಅಂದ್ರೆ ಏನು? ಬಾಯಲ್ಲಿ ಮಾತ್ರ ಹೇಳೋದು, ಊಟಕ್ಕೆ ಮಾತ್ರ ಕ್ಯಾರಿಯರ್ ಹಿಡ್ಕೊಂಡು ಹೋದ್ರೆ ಏನು ಪ್ರಯೋಜನ? ಸೊ ಪ್ರತಿಯೊಂದು ಭಾಗವು ಕರ್ನಾಟಕದ ಜನಜೀವನ ಸುಂದರ. ಅದಕ್ಕೆ ನಾವು ಕನ್ನಡ ಭಾಷೆಯನ್ನು ತಿಳಿತೀವಿ ಅಂದರೆ ಕನ್ನಡ ಜನರ ಜೀವನವನ್ನು ತಿಳಿತೀವಿ ಅಂತ. ನೀವೆಲ್ಲ ಅಧಿಕಾರಿಯಾಗಿ ಹೋಗ್ತೀರಿ, ಅಲ್ಲಿಯ ಜನರ ಜೀವನ ಏನು ಅನ್ನೋದೇ ಗೊತ್ತಿಲ್ಲ ಅಂದರೆ ನೀವೇನು ಆಡಳಿತ ಮಾಡೋಕ್ಕೆ ಸಾಧ್ಯ? ಈ ಅನೇಕ ವಿಷಯಗಳಿವೆ. ಮಾತಾಡುವವರು ಇನ್ನೂ ಇರೋದರಿಂದ ನಾನು ಆರಂಭಿಕವಾಗಿ ಇಷ್ಟು ವಿಷಯಗಳನ್ನು, ಅಂದರೆ ಬರೀ ಭಾಷೆಯನ್ನು ನೀವು ಒಂದನ್ನೇ ಇಟ್ಕೊಳ್ಳೋಕ್ಕಾಗಲ್ಲ. ಒಂದು ಪ್ರದೇಶ ಇರುತ್ತೆ, ಒಂದು ಜನಜೀವನ ಇರುತ್ತೆ. ಕನ್ನಡತನ ಅಂದರೆ ಅದು ಕನ್ನಡ ನಾಡಿಗೆ ಸಂಬಂಧಪಟ್ಟ ಎಲ್ಲ ಜನಜೀವನವನ್ನು ಒಳಗೊಂಡಿರೋದು.
ಕರ್ನಾಟಕ ಅಂದರೆ ಇನ್ನೂ ಒಂದು ವಿಷಯನ ದಯವಿಟ್ಟು ತಿಳ್ಕೋಬೇಕು. ಕರ್ನಾಟಕ ಅಂದರೆ ಬರೀ ಕನ್ನಡ ಭಾಷಾ ವಲಯ ಅಷ್ಟೇ ಅಲ್ಲ, ಇತರ ಅನೇಕ ಬೇರೆ ಬೇರೆ ಜನಾಂಗಿಕವಾದ ಭಾಷೆಗಳಿವೆ. ಈಗ ಉದಾಹರಣೆಗೆ ಕೊರಚ ಅನ್ನುವಂಥ ಒಂದು ಭಾಷೆ ಇದೆ. ಅವು ಅನ್ಐಡೆಂಟಿಫೈಡ್, ಅವು ಗುರುತಿಸೋಕ್ಕೆ ಆಗಿಲ್ಲ. ಒಂದು ಲೇಖನ, ಒಂದು ಪುಸ್ತಕದ ರಚನೆ ಅಷ್ಟೇ ಆಗಿರೋದು. ಇನ್ನು ಕೆಲವು ಇಂಥ ಭಾಷೆ ಇದೆ ಅಂತಲೇ ಗೊತ್ತಿಲ್ಲ. ಈಗ ವಾಗರಿ ಅಂತ ಒಂದು ಭಾಷೆ ಇದೆ, ಅದು ಅಕ್ಕಿ ಪಿಕ್ಕಿಯರ ಜೊತೆಯಲ್ಲಿರುತ್ತೆ. ಈಗ ಬೈಲ್ಪತ್ತಾರರ ಭಾಷೆ ಇದೆ, ಅವೆಲ್ಲ ಬೇರೆ ಕಡೆಯಿಂದ ಬಂದಿರೋದು. ಕರ್ನಾಟಕದ ಭಾಷೆಯ ಒಂದು ವಲಯ. ಅದಕ್ಕೆ GN ದೇವಿಯವರು ಭಾರತದ ಇತರ ಚಿಕ್ಕ ಪುಟ್ಟ ಭಾಷೆಗಳ ಬಗ್ಗೆನೇ ಒಂದು ಸುದೀರ್ಘ ಅಧ್ಯಯನವನ್ನು ಮಾಡುವ ಮೂಲಕ ಕನ್ನಡದ ಒಂದು ವರ್ಷನನ್ನು ಕೂಡ ತಂದಿದ್ದಾರೆ. ಕರ್ನಾಟಕದಲ್ಲಿರುವ ಅಲಕ್ಷಿತ ಭಾಷೆಗಳ ಬಗ್ಗೆನೇ ಒಂದು ಕೋಶ ಮಾಡಿದ್ದಾರೆ. ಭಾರತೀಯ ಭಾಷಾ ಸಂಸ್ಥಾನ ಅನ್ನೋದು ಮೈಸೂರಿನಲ್ಲಿದೆ. ಕರ್ನಾಟಕದ ಎಲ್ಲ ಭಾಷೆಗಳ ಬಗ್ಗೆ ಅದು ಅಧ್ಯಯನ ಮಾಡಿ. ಸೊ ಭಾಷೆ, ಪ್ರತಿಯೊಂದು ಭಾಷಾ ವಲಯ ಕೂಡ ಒಂದು ಜನಜೀವನವನ್ನು ಒಳಗೊಂಡಿರುತ್ತೆ. ಅದನ್ನು ನೀವು ಬೇರ್ಪಡಿಸೋಕ್ಕಾಗಲ್ಲ ಜನರಿಂದ. ಈಗ ಸಾರು ಕೊಟ್ಬಿಟ್ಟು ಇದರಲ್ಲಿ ಉಪ್ಪು ಖಾರ ಎಲ್ಲ ಬೇರ್ಪಡಿಸ್ಕೊಡಿ ಅಂತ ಹೇಳಿದರೆ ಹೆಂಗೆ ಸಾಧ್ಯ ಇಲ್ವೋ ಹಾಗೆ ಜನಜೀವನದಿಂದ ಭಾಷೆಯನ್ನು ಬದಲಿಸ್ಲಿಕ್ಕಾಗಲ್ಲ. ಪ್ರಮಾಣೀಕೃತ ಭಾಷೆ ಕನ್ನಡ ಕರ್ನಾಟಕದಲ್ಲಿ. ಅದಕ್ಕೆ ಭಾಳಷ್ಟು ತೊಂದರೆಗಳಿವೆ. ನಾನೇ ಒಂದು ಸಮಿತಿಯ ಅಧ್ಯಕ್ಷನಾಗಿ ಬೆಂಗಳೂರು ವಲಯದಲ್ಲಿರುವಂಥ ಇಂಗ್ಲೀಷ್ ಭಾಷಾ ಇದೊಂದು ಪ್ರಸಂಗ ಹೇಳಿ ಮುಗಿಸ್ತೀನಿ. ಎಷ್ಟು ದೊಡ್ಡ ಸಮಸ್ಯೆ ಇದೆ ಅಂದರೆ, ನಾನು ಅಧ್ಯಯನ ಮಾಡಿದ್ದು 2009ರಲ್ಲಿ. ಆಗ 33 ಬಗೆಯ ಶಿಕ್ಷಣ ಪದ್ಧತಿ ಇತ್ತು. ಪ್ರಾಥಮಿಕ ಶಿಕ್ಷಣ ಅನ್ನೋದೇ ಈಗ ಇನ್ನೂ ಒಂದು 10-20 ಜಾಸ್ತಿ ಆಗಿವೆ ಅಂತ ಕೇಳಿದ್ದೀವಿ. ಅನೇಕ ಬಗೆಯಲ್ಲಿ ಕಲಿಸುವ ಪದ್ಧತಿಗಳು. ಹಾಗಾದ್ರೆ ಯಾವುದು ಕಲಿಸುವ ಪದ್ಧತಿ ದೊಡ್ಡದು? ಎಲ್ಲ ಪದ್ಧತಿಗಳು ದೊಡ್ಡವೆ. ನೀವು ಕಲಿತ ನಂತರ ಏನಾಗ್ತೀರಿ ಅನ್ನೋದು ಭಾಳ ಮುಖ್ಯ. ಯಾವ ಮೆಥಡಲ್ಲಿ ಕಲ್ತಿದ್ದೀರಿ ಶಿಕ್ಷಣವನ್ನು ಅನ್ನೋದು ಬೇರೆ. ನೀವು ಲೋಕಲ್ ಸ್ಕೂಲಲ್ಲಿ ಕಲ್ತಿದ್ದೀರಾ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕಲ್ತಿದ್ದೀರಾ, ಅವೆರಡು ಅಪ್ರಸ್ತುತ. ನೀವಂಗೆ ಅಂತೀರಿ. ಈಗ ಬಾಳ್ವಿನ್ ಸ್ಕೂಲಲ್ಲಿ ಓದೋನಿಗೆ ಅನಿಸುತ್ತೆ ಬಾಳ್ವಿನ್ ಈಸ್ ದಿ ಗ್ರೇಟ್ ಸ್ಕೂಲ್ ಅಟ್ ಬೆಂಗಳೂರು ಅಂತ ಅವ್ನಿಗೆ ಅನ್ನಿಸ್ಬೋದು ಅಲ್ವಾ? ಬೆಳಗಾವಿಲಿ KLE ಸೊಸೈಟಿಲಿ ಕಲ್ತವನಿಗೂ ನಾನು ಕಲ್ತಿರೋ ಸ್ಕೂಲ್ ಭಾಳ ದೊಡ್ಡದು ಅಂತ ಅನಿಸುತ್ತೆ. ಬಳ್ಳಾರಿಲಿ ವೀರಶೈವ ಸಂಸ್ಥೆಯಲ್ಲಿ ಕಲ್ತವ್ ನಾನು ಕಲ್ತಿರೋ ಸ್ಕೂಲ್ ಭಾಳ ದೊಡ್ಡದು ಅಂತ ಅನಿಸುತ್ತೆ. ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಕಲ್ತಿರೋ ನಾನು ಅವ್ರವ್ರಿಗೆ ಅವ್ರವ್ರು ಕಲ್ತಿರೋ ಶಾಲೆಗಳು ತುಂಬ ದೊಡ್ಡವೆ. ನಾವು ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತು ಬಂದೀವಿ, ನನ್ನ ಸ್ಕೂಲ್ ನನಗೆ ದೊಡ್ಡದು. ಹಾಗಿರುತ್ತೆ. ಅದನ್ನು ಮೆಜರ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಕನ್ನಡ ಕೇವಲ ಆರಾಧನೆಯ ವಿಷಯ ಖಂಡಿತ ಅಲ್ಲ. ಜನಜೀವನದ ಒಂದು ಭಾಗ, ರಾಜಕಾರಣದ ಒಂದು ಭಾಗ. ಬಂದ ಎಲ್ಲ ಸರ್ಕಾರಗಳು ಕನ್ನಡ ಪರವಾಗಿದ್ದೀವಿ ಅಂತ ಹೇಳ್ತಾವಷ್ಟೆ. ಅದು ನಾವ್ಯಾವೂ ಕನ್ನಡ ಪರವಾಗಿ ಇರೋದಿಲ್ಲ, ತೋರಿಸ್ಕೊಂತವಷ್ಟೆ. ಯಾವುದೇ ಒಂದು ಭಾಷೆಯ ಬಗ್ಗೆ ಸರಿಯಾದ ಯಾಕೆ ಅಂತಂದ್ರೆ, ನಾನು ಅಧ್ಯಯನ ಮಾಡಿದಾಗ ಸಚಿವ ಸಂಪುಟದಲ್ಲಿದ್ದ ಸಚಿವರುಗಳವೇ ಸ್ಕೂಲ್ಗಳಿದ್ವು. ಯಾಕೆ ಅಲ್ಲಿ ನಿರ್ಧಾರ ತಗೊಳಕ್ಕಾಗಲ್ಲ ವಿಧಾನಸೌಧದಲ್ಲಿ ಅಂದರೆ, ಸಂಪುಟದ ದರ್ಜೆಯ ಸಚಿವರವೇ ಎಲ್ಲ ಸ್ಕೂಲ್ಗಳು ನಡೆಸ್ತಾ ಇರ್ತಾರೆ. ಅವ್ರೇನು ಕನ್ನಡ ಮಾಧ್ಯಮಕ್ಕೆ ಮಹತ್ವವನ್ನು ಕೊಡ್ತಾರೆ? ಅಥವಾ ಕನ್ನಡ ಕಲಿತವರಿಗೆ ಉದ್ಯೋಗ ಅಂತ ನಾವು ಯಾಕೆ ಮಾಡ್ಕೊಳಕ್ಕಾಗಿಲ್ಲ? ಸೊ ಕನ್ನಡ ಅಷ್ಟರ ಮಟ್ಟಿಗೆ ಒಂದು ಆಡಂಬೋಲ ಆಗಿದೆ. ಅದು ರಾಜಕೀಯದ ಕಾಲ್ಚೆಂಡು, ಹಾಗೆ ಜನಸಾಮಾನ್ಯರ ಮತ್ತು ನಮ್ಮಂತಹ ಸಂವೇದನಾಶೀಲರ ಒಂದು ಅಭಿವ್ಯಕ್ತಿಯ ಮಾಧ್ಯಮ ಆಗಿದೆ. ನಾನು ಕನ್ನಡ ಓದಿದ್ರಿಂದಲೇ ನಾನು ಹೀಗಿರೋದು. ಕನ್ನಡ ರಂಗಭೂಮಿ ಮತ್ತು ಸಾಹಿತ್ಯ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದಲೇ ನಾನು ಹೀಗಿರೋದು. ಕನ್ನಡ ಭಾಷೆ ತುಂಬ ವೈವಿಧ್ಯಮಯವಾದ ಸಂಸ್ಕಾರದಂತಹ ಒಂದು ಚಲನಚಿತ್ರ ಇಡೀ ಭಾರತೀಯ ಚಲನಚಿತ್ರ ರಂಗವನ್ನೇ ಸಂಪೂರ್ಣ ವ್ಯಾಕರಣವನ್ನು ಬದಲಿಸ್ತದೆ. ಅದು ಕನ್ನಡದಿಂದ ಸಾಧ್ಯ. ಕನ್ನಡದ ಬಹಳ ದೊಡ್ಡ ಕೆಲಸಗಳು ಜಗತ್ತಿನಾದ್ಯಂತ ನಡೆದಿವೆ. ಸೊ ನಾನು ಕನ್ನಡವನ್ನು ಕೇವಲ ಆರಾಧನೆಯ ದೃಷ್ಟಿಯಿಂದ ನೋಡಲ್ಲ. ಆರಾಧನೆಯ ದೃಷ್ಟಿಯಿಂದ ಯಾವ ಭಾಷೆಯನ್ನು ನೋಡಿದರೂ ಅದು ಸರಿಯಲ್ಲ. ಯಾಕೆಂದರೆ ಭಾಷೆ ಒಂದು ಸಾಮಾಜಿಕ ಸಂವಹನದ ಮತ್ತು ಜನಜೀವನದ ಸಂವೇದನೆಯ ಸಂಸ್ಕೃತಿಯ ಭಾಗವಾಗಿರುತ್ತೆ. ಅದನ್ನು ಬೇರ್ಪಡಿಸಿ ನೋಡೋಕ್ಕೆ ಬರೋದಿಲ್ಲ. ನಮ್ಮ ಭಾಳ ದೊಡ್ಡ ಬಿಕ್ಕಟ್ಟು ಏನಂದ್ರೆ, ನಮ್ಮ ನಡುವೆ ಕನ್ನಡ ಮತ್ತು ಸಂಸ್ಕೃತದ ಸಮಸ್ಯೆ. ಗೋಕಾಕ್ ವರದಿ ಬಂದದ್ದೇ ಆ ಹಿನ್ನೆಲೆಯಲ್ಲಿ. ಸಂಸ್ಕೃತ ಉಳಿಬೇಕಾ,
ಕನ್ನಡ ಒಂದು ಕಡೆಯದಾಗ ಒಂದು ಮಾತು ಹೇಳ್ತೀನಿ, ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು 2009ರಲ್ಲಿ, ಆಯಿತಾ. 2013ರಲ್ಲಿ ಸಂಸ್ಕೃತಕ್ಕೆ ಯಾರೂ ಕೇಳಲಿಲ್ಲ. ಅವೆಲ್ಲ ಕೇಳಿದ್ವಿ, ಪರದಾಡಿದ್ವಿ. ತಮಿಳಿಗೆ ಮುಂಚೆ ಬಂತು. ತಮಿಳಿನಲ್ಲಿ ಗಾಂಧಿಯನ್ನರೊಬ್ಬರು 6 ವರ್ಷಗಳ ಕಾಲ ನಮಗೆ ಶಾಸ್ತ್ರೀಯ ಸ್ಥಾನಮಾನ ಸಿಗದಂಗೆ ನೋಡ್ಕೊಂಡ್ರು. ಆದರೆ 13ರಲ್ಲಿ ಸಂಸ್ಕೃತಕ್ಕೆ ಯಾರೂ ಕೇಳಲಿಲ್ಲ, ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟರು. 1500ಕ್ಕೂ ಹೆಚ್ಚು ಕೋಟಿ ರೂಪಾಯಿನ ಸಂಸ್ಕೃತಕ್ಕೆ ಕೊಡ್ತಾರೆ. ಕನ್ನಡಕ್ಕೆ ಕೊಟ್ಟಿರೋ ಅನುದಾನವನ್ನು ಕರ್ನಾಟಕ ತಗೊಳ್ಳುವಲ್ಲೇ ಸೋತಿದೆ. ಇದು ನಮ್ಮ ದುರಂತ ಅಲ್ಲದೆ ಬೇರೆ ಏನೂ ಇಲ್ಲ. ಮಾತಾಡ್ಲಿಕ್ಕೆ ಭಾಳಷ್ಟು ವಿಷಯಗಳಿವೆ. ಯಾರಾದರೂ ವಿಷಯಾಂತರ ಆಗಿದ್ದರೆ ನೀವು ಸರಿಜೋಡಿಸ್ಕೊಳ್ಳಿ. ಯಾಕೆಂದರೆ ಕನ್ನಡ ಕಸ್ತೂರಿ ಅಂತೇಳಿ ಭಾವನಾತ್ಮಕವಾಗಿ ಪಾಠ ಹೇಳುವ ಮಟ್ಟದಲ್ಲಿ ನಾವಿವತ್ತಿಲ್ಲ. ಕನ್ನಡ ಜ್ವಲಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಕನ್ನಡದ ಹೋರಾಟದ ಜೊತೆಯಲ್ಲಿ ನೀರಿನ ಸಮಸ್ಯೆ, ನೆಲದ ಸಮಸ್ಯೆ, ಅನೇಕ ಜನಜೀವನದ ಮತ್ತು ಔದ್ಯೋಗಿಕವಾದ ಸಮಸ್ಯೆಗಳು ನಮ್ಮ ನಡುವೆ ಇವೆ. ಕನ್ನಡಿಗರ ಔದ್ಯೋಗಿಕವಾದ ವಿಚಾರಗಳ ಬಗ್ಗೆ ಯಾರೂ ಮಾತಾಡದೇ ಇರುವ, ಯಾರೂ ತಲೆ ಕೆಡಿಸಿಕೊಳ್ಳದೇ ಇರುವ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೀವಿ. ಇರುವ ಕೆಲಸಗಳನ್ನು ಕೇಂದ್ರ ಆಡಳಿತ ವ್ಯಾಪ್ತಿಯಲ್ಲಿ ಬರುವ ಸಂಸ್ಥೆಗಳು ಆದಷ್ಟು ಒಬ್ಬ P1 ಆಗಿರಲಿ, ಅವನ್ನ ಮಧ್ಯಪ್ರದೇಶದಿಂದಲೋ ಬಿಹಾರದಿಂದಲೋ ಬೆಂಗಳೂರಿಗೆ ಕರೆಸ್ತಾರೆ ಹೊರತು ಬೆಂಗಳೂರಿನಲ್ಲೇ ಇರುವವನಿಗೆ ಕಸ ಗುಡಿಸುವ ಕೆಲಸವನ್ನು ಕೊಡಲ್ಲ. ಅಷ್ಟು ನಿಕೃಷ್ಟವಾಗಿವೆ. ಅದಕ್ಕೆ ಆಕ್ಸೆಲ್ ಆ್ಯಂಡ್ ವೀಲ್ ಹೋರಾಟ ಆಗಲಿ ಅಥವಾ ರಾಜ್ಕುಮಾರ್ ಬಳಗದ ಅಭಿಮಾನಿಗಳ ಸಂಘ ಮಾಡಿದ ಅನೇಕ ಹೋರಾಟಗಳಾಗಲಿ ಅವೆಲ್ಲ ಒಂದು ನೆಲೆಯನ್ನು ತಂದುಕೊಟ್ಟಿವೆ. ದೊಡ್ಡ ಚರಿತ್ರೆ ಇದೆ. ಕನ್ನಡ ಹೋರಾಟಕ್ಕಾಗಿಯೇ ಒಂದು ಸುದೀರ್ಘವಾದ ಚರಿತ್ರೆ ಇದೆ. ಅದರ ಕೆಲವು ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಂಥ ಒಂದು ಅವಕಾಶಕ್ಕಾಗಿ ಮುಖ್ಯವಾಗಿ ಸಮಾಜವಾದಿ ಸಮ್ಮೇಳನದಲ್ಲಿ ಕನ್ನಡ ಭಾಷೆಯ ಸ್ಥಿತಿಗತಿಯ ಬಗ್ಗೆ ಮಾತನಾಡಲಿಕ್ಕೆ ಒಂದು ಗೋಷ್ಠಿಯನ್ನು ಏರ್ಪಡಿಸಿರೋದು, ಕನ್ನಡ ಕಾಳಜಿ ಸಮ್ಮೇಳನದ ಒಂದು ಭಾಗವಾಗಿರೋದು ನನಗೆ ತುಂಬ ಸಂತೋಷದ ವಿಷಯ. ಕನ್ನಡ ಅಂದ್ರೇನು ಅಂತ ನೀವು ತುಂಬ ಎಳೆಯ ಮನಸ್ಸುಗಳಿದ್ದೀರಿ. ಕನ್ನಡ ಓದಲಿಕ್ಕೆ ಶುರು ಮಾಡಿ, ತೇಜಸ್ವಿನ ಓದಲಿಕ್ಕೆ ಶುರು ಮಾಡಿ. ಪೂರ್ಣಚಂದ್ರ ತೇಜಸ್ವಿಯನ್ನು ನಗನಗ್ತಾ ನೀವು ಓದಲಿಕ್ಕೆ ಆರಂಭ ಮಾಡಿ. ಆಮೇಲೆ ಗೊತ್ತಾಗುತ್ತೆ ಕನ್ನಡಕ್ಕೆ ಎಂಥ ಶಕ್ತಿ ಇದೆ. ಆದರೆ ನಮ್ಮ ಆಲೋಚನೆ, ನಮ್ಮ ಓದು ಎರಡನ್ನೂ ಕಿತ್ಕೊಂಡಿರುವಂತಹ ಮೊಬೈಲನ್ನು ಕಡೆ ಪಕ್ಷ ಒಂದು 2 ಗಂಟೆ ಒತ್ತಟ್ಟಿಗೆ ಇಟ್ಬಿಟ್ಟು ಪೇಜ್ಗಳನ್ನು ಓದಿ. ಒಂದು ಸಣ್ಣ ಕತೆ, ದೇವರ ಹೆಣದಂಥ ಒಂದು ಸಣ್ಣ ಕಥೆಯನ್ನು ನೀವು ಓದಿದರೆ ನಿಮ್ಮ ಜೀವನ ಬೇರೆ ಆಗುತ್ತೆ. ನೀವು ಅಬಚೂರಿನ ಪೋಸ್ಟ್ ಆಫೀಸ್ ಅಂತ ಒಂದು ಕತೆ ಓದಿದ್ರೆ ನಿಮ್ಮ ಚಿಂತನೆ ಬೇರೆ ಆಗುತ್ತೆ. ಅಷ್ಟು ಶಕ್ತಿ ಇದೆ. ಕೇವಲ ಸಣ್ಣ ಕತೆ ಅಲ್ಲ, ಅವು ಬದುಕಿನ ಬಹಳ ದೊಡ್ಡ ದರ್ಶನವನ್ನು ಮಾಡಿಸ್ತವೆ. ಅನೇಕ ಇಶ್ಯೂಸ್ ಇವೆ. ಕನ್ನಡ ಭಾಷೆ ಪ್ರಧಾನವಾಗಿ ನಿಮ್ಮ ಗ್ರಹಿಕೆಗೆ ಬರಕತ್ತದೆ ಓದಿನಿಂದ. ಕೇವಲ ಕೇಳಿದ, ಕೇವಲ ಎಲ್ಲೋ ಯಾರೋ ಹೇಳಿದ ಕಿವಿಯ ಮಾತಿನಿಂದ ನೀವು ಹೆಚ್ಚು ದೂರ ನಡೆಯೋಕ್ಕಾಗಲ್ಲ. ಪುಸ್ತಕ ಸಂಗಾತವನ್ನು ನೀವು ಇಟ್ಕೊಂಡ್ರೆ ಕನ್ನಡ ನಿಮ್ಮ ಜೊತೆಯಲ್ಲಿರುತ್ತೆ. ನಿಮ್ಮ ಜೊತೆಯಲ್ಲಿ ಕನ್ನಡ ಇದ್ದರೆ ಅದು ಭಾಳ ದೊಡ್ಡ ಬಲ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸಿಕ್ಕ ಸ್ವಲ್ಪ ಸಮಯಾವಕಾಶದಲ್ಲಿಯೇ ದೀರ್ಘವಾಗಿ ತಿಳಿಸಿಕೊಟ್ಟಂತಹ ಡಾಕ್ಟರ್ ರಾಜಪ್ಪ ದಳವಾಯಿ ಸರ್ ಅವರಿಗೆ ವಂದನೆಗಳು. ಮುಂದಿನ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಕಾವ್ಯಂ ಶ್ರೀನಿವಾಸಮೂರ್ತಿಯವರು. ಶ್ರೀಯುತರು ಕನ್ನಡ ಪರ ಚಿಂತಕರು ಮತ್ತು ಸೃಜನಶೀಲ ಲೇಖಕರು. ಬಂಡಾಯ ಸಾಹಿತ್ಯ ಸಂಘಟನೆಗೆ ತಮ್ಮನ್ನು ಅರ್ಪಿಸಿಕೊಂಡು ಆ ಮೂಲಕ ಕನ್ನಡ ನಾಡಿನ ಜನಮಾನಸದಲ್ಲಿ ತಮ್ಮ ನೆಲೆಯನ್ನು ಗಟ್ಟಿಯಾಗಿ ನಿರ್ದಿಷ್ಟವಾಗಿ ಗುರುತಿಸಿಕೊಂಡ ಸಜ್ಜನ ಸಾಹಿತಿ. ಕವಿಯಾಗಿ, ವಿಮರ್ಶಕರಾಗಿ ಈವರೆಗೆ 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಹೊರತಂದಿರುವ ಕೀರ್ತಿ ಇವರದಾಗಿದೆ. ಅಂತೆಯೇ ಇವರ ಭಾವಗೀತೆ, ಜನಪದ ಗೀತೆ, ಕನ್ನಡ ಪರ ಗೀತೆಗಳ 41ಕ್ಕೂ ಹೆಚ್ಚು ಧ್ವನಿ ಸಾಂದ್ರಿಕೆಗಳನ್ನು ಹೊರತಂದಿರುತ್ತಾರೆ. ಪ್ರಸ್ತುತ ಅಖಿಲ ಕರ್ನಾಟಕ ಸುಗಮ ಸಂಗೀತ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದು ಹರಿಹರ, ಆಂಡಯ್ಯ, ಮಹಲಿಂಗರಂಗ ಇವರುಗಳ ಬಗೆಗೆ ವಿಷಯವನ್ನು ಮಂಡಿಸಲು ಆಗಮಿಸಿರುವಂಥ ಡಾಕ್ಟರ್ ಕಾವ್ಯಂ ಶ್ರೀನಿವಾಸಮೂರ್ತಿ ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಮಾತನಾಡಲಿಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ರಾಧಾ ಮೇಡಮ್ ಅವರು ಈಗಾಗಲೇ ಸೂಚಿಸಿರುವ ಹಾಗೆ ಹರಿಹರ, ಆಂಡಯ್ಯ ಮತ್ತು ಮಹಾಲಿಂಗರಂಗ ಈ 3 ಜನ ಕವಿಗಳ ಕನ್ನಡ ಪ್ರಜ್ಞೆಯನ್ನು ಕುರಿತು ನಾನು ನನ್ನ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕಾಗಿದೆ. ಈ 3 ಜನ ಕವಿಗಳ ಪೈಕಿ
ಮೊದಲಿಗೆ ಆಂಡಯ್ಯನನ್ನು ತೆಗೆದುಕೊಳ್ತೇನೆ. ಯಾಕೆಂತಂದರೆ ಕಾಲಕ್ರಮದಲ್ಲಿ ಇವನು ಮೊದಲಿಗೆ ಬರ್ತಾನೆ. 12ನೇ ಶತಮಾನದ ಆರಂಭದಲ್ಲಿ ಕಾಣಿಸಿಕೊಳ್ಳುವಂತಹ ಕವಿ ಆಂಡಯ್ಯ. ಆಂಡಯ್ಯನ ಕನ್ನಡ ಪ್ರಜ್ಞೆ ಬಹಳ ಬಹಳ ವಿಶಿಷ್ಟವಾದಂಥದ್ದು. ಅಂತಹ ಕನ್ನಡ ಪ್ರಜ್ಞೆಯನ್ನು ಹೊಂದಿದಂತಹ ಇನ್ನೊಬ್ಬ ಕವಿ ಅದಕ್ಕೆ ಮುಂಚೆ ಇರಲಿಲ್ಲ, ಅನಂತರದಲ್ಲಿ ಕೂಡ ಇರಲಿಲ್ಲ. ಏನು ಹಾಗಾದರೆ ಅವನ ಕನ್ನಡ ಪ್ರಜ್ಞೆಯ ಸ್ವರೂಪ ಅಂತಂದರೆ, 12ನೇ ಶತಮಾನದ ಆರಂಭದಲ್ಲಿ ಇದ್ದಂತಹ ಆ ಕವಿ, 11ನೇ ಶತಮಾನದ ಕೊನೆಯಲ್ಲೂ ಕೂಡ ಇದ್ದಂತಹ ಆ ಕವಿಯ ಕಾಲಘಟ್ಟದಲ್ಲಿ ಕನ್ನಡ ಭಾಷೆಯ ಸ್ವರೂಪ ಹೇಗಿತ್ತು ಅಂತಂದರೆ, ಇವತ್ತು ಇಂಗ್ಲೀಷು ಮೇಲ್ದರ್ಜೆಯಲ್ಲಿ 2ನೇ ದರ್ಜೆಯಲ್ಲಿ ಕನ್ನಡ ಏನು ಇದೆಯೋ ಹಾಗೆ ಆವತ್ತು ಸಂಸ್ಕೃತ ಮೇಲ್ದರ್ಜೆಯಲ್ಲಿತ್ತು. ಅದರ ನಂತರದ ದರ್ಜೆಯಲ್ಲಿ ಕನ್ನಡ ಇತ್ತು. ಕನ್ನಡಿಗರು ಕೂಡ ಒಂದಷ್ಟು ಕಲಿತುಕೊಂಡು ಸಂಸ್ಕೃತದಲ್ಲಿ ಅಭಿವ್ಯಕ್ತಿ ಕೊಡೋದ್ರ ಮೂಲಕವಾಗಿ ಅಖಿಲ ಭಾರತ ಮಟ್ಟದ ಮನ್ನಣೆಯನ್ನು ಪಡಿಬೇಕು ಅಂತೇಳಿ ಆತೊರಿತಾ ಇದ್ರು. ಹೀಗಾಗಿ ಅನೇಕ ಕರ್ನಾಟಕದ ಕವಿಗಳು ಕೂಡ ಸಂಸ್ಕೃತದಲ್ಲೇ ಕಾವ್ಯ ರಚನೆ ಮಾಡಿರುವಂಥದ್ದು ಕೂಡ ಉಂಟು. ಎಷ್ಟು ಮಟ್ಟಿಗೆ ಸಂಸ್ಕೃತದ ವ್ಯಾಮೋಹ ನಮ್ಮ ಜನಕ್ಕೆ ಯಾವತ್ತು ಇತ್ತು ಅಂತಂದರೆ, ಇವತ್ತು ಇಂಗ್ಲೀಷ್ ವ್ಯಾಮೋಹಕ್ಕೆ ಅನ್ನೋ ನಿದರ್ಶನ ಬಗ್ಗೆ ತೆಗೆದುಕೋಬೋದು. ಸಂಸ್ಕೃತದ ಸಹಕಾರ ಇಲ್ಲದೆ, ಸಂಸ್ಕೃತದ ಸಾಹಚರ್ಯ ಇಲ್ಲದೆ ಅಚ್ಚ ಕನ್ನಡದಲ್ಲಿ ಕಾವ್ಯ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ಮನೋಭಾವ ಅವತ್ತು ಇತ್ತು. ಹೇಗೆ ಇವತ್ತು ಇಂಗ್ಲೀಷ್ನ ಬಳಸದೆ ನಾವು ವಿಜ್ಞಾನ ಹೇಳೋಕ್ಕಾಗೋದಿಲ್ಲ, ತಂತ್ರಜ್ಞಾನವನ್ನು ಹೇಳೋಕ್ಕಾಗೋದಿಲ್ಲ, ವೈದ್ಯಕೀಯ ವಿಜ್ಞಾನವನ್ನು ಹೇಳೋಕ್ಕಾಗೋದಿಲ್ಲ ಅಥವಾ ಕಲಿಯೋಕ್ಕಾಗೋದಿಲ್ಲ ಅಂತೇಳಿ ಅನೇಕರು ನಮ್ಮ ಮಧ್ಯೆ ಹೊತ್ತು ಮಾತಾಡ್ತಾ ಇದ್ದಾರಲ್ಲ, ಅದೇ ಥರದ ಒಂದು ವಾತಾವರಣ ಆವತ್ತು ಕೂಡ ಇತ್ತು. ಉನ್ನತವಾದಂಥ ವಿಚಾರಗಳು, ಉನ್ನತವಾದಂತಹ ಶಾಸ್ತ್ರದ ವಿಚಾರಗಳು ಅವೆಲ್ಲವನ್ನೂ ಕೂಡ ಹೇಳಬೇಕಾದ್ರೆ ಸಂಸ್ಕೃತದ ಸಾಹಚರ್ಯ ಬೇಕೇ ಬೇಕು. ಸಂಸ್ಕೃತದ ಸಾಹಚರ್ಯ ಇಲ್ಲದೆ ಅಚ್ಚಗನ್ನಡದಲ್ಲಿ ಈ ಥರದ ಯಾವುದೇ ಮಹೋನ್ನತವಾದಂಥ ವಿಚಾರವನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿಯೇ ಅನೇಕ ಕವಿಗಳು ಸಂಸ್ಕೃತದ ವಸ್ತು ತೆಗೆದುಕೊಂಡು ಸಂಸ್ಕೃತದ ಪದ ಬಳಕೆಯನ್ನು ತಮ್ಮ ಕಾವ್ಯದಲ್ಲಿ ಬಳಸಿಕೊಂಡು ಕಾವ್ಯಗಳನ್ನು ಬರೀತಾರೆ ಅಂತ ಹೇಳುವಂಥ ಒಂದು ಕಾಲಘಟ್ಟ ಅವತ್ತು ಇತ್ತು. ಅಂತಹ ಸಂದರ್ಭದಲ್ಲಿ ಅದೆಲ್ಲಕ್ಕೂ ವಿರುದ್ಧವಾದಂತಹ ದಿಕ್ಕಿನಲ್ಲಿ ಯೋಚನೆ ಮಾಡಿದಂಥವರು ಆಂಡಯ್ಯ. ಎಷ್ಟು ಮಟ್ಟಿಗೆ ಅವನು ಯೋಚನೆ ಮಾಡ್ದ ಅಂತಂದರೆ, ಹೌದಾ, ಸಂಸ್ಕೃತದ ಸಾಹಚರ್ಯ ಇಲ್ಲದೆ ಕಾವ್ಯ ಬರೆಯೋಕ್ಕಾಗೋದಿಲ್ವಲ್ಲ, ಹಾಗಿದ್ರೆ ನಾನು ಸಂಸ್ಕೃತದ ಸಾಹಚರ್ಯ ಇಲ್ಲದೆ ಅಚ್ಚಗನ್ನಡದಲ್ಲಿ ಕಾವ್ಯವನ್ನು ಬರೀತೀನಿ ಅನ್ನುವಂತಹ ಒಂದು ವೀರವ್ರತವನ್ನು ತೆಗೆದುಕೊಂಡ. ಆ ಥರದ ವೀರವ್ರತವನ್ನು ಕನ್ನಡದ ವಿಚಾರದಲ್ಲಿ ಅದುವರೆಗೂ ಯಾವ ಕವಿನೂ ತಗೊಂಡಿರಲಿಲ್ಲ, ಅನಂತರದಲ್ಲಿ ಕೂಡ ಯಾವ ಕವಿ ಕೂಡ ತಗೊಂಡಿಲ್ಲ. ಅವನು ಎಷ್ಟು ಮಟ್ಟಿಗೆ ಆ ವೀರವ್ರತವನ್ನು ಆ ಕಾವ್ಯದಲ್ಲಿ ಪೂರೈಸಿದ ಅಂತಂದರೆ, ಆಂಡಯ್ಯ ಬರೆದಿದ್ದು ಅವನ ಕಾವ್ಯ ಕೃತಿ ಒಂದೇ, ಕಬ್ಬಿಗರ ಕಾವ್ಯ. ಅದಕ್ಕೆ ಇನ್ನೊಂದು ಟೈಟ್ಲು ಮದನ ವಿಜಯ. ಈಗ ಬೇರೆ ಬೇರೆ ಹೆಸರುಗಳಿದ್ದಾವೆ, ಇದ್ಕೊಳ್ಳಿ. ಬರೆದಿದ್ದು ಒಂದು ಕಾವ್ಯ. ಆ ಕಾವ್ಯದಲ್ಲಿ ಅವನ ಕನ್ನಡ ಪ್ರಜ್ಞೆಯನ್ನು ಹೇಗೆ ತೋರಿಸ್ತಾನೆ ಅಂತಂದರೆ, ಸಂಸ್ಕೃತದ ತತ್ಸಮಗಳನ್ನು ತದ್ಭವ ಮಾಡ್ಕೊತಾನೆ. ಸಂಸ್ಕೃತದ ತತ್ಸಮಗಳನ್ನು ತನ್ನ ಕಾವ್ಯದಲ್ಲಿ ತದ್ಭವ ಮಾಡ್ಕೊತಾನೆ. ಅಷ್ಟರ ಮಟ್ಟಿಗೆ ಸಂಸ್ಕೃತವನ್ನು ಅವಾಯ್ಡ್ ಮಾಡಿದಂಗಾಯಿತು, ಅಥವಾ ಸಂಸ್ಕೃತವನ್ನು ಕನ್ನಡೀಕರಣಕ್ಕೆ ಒಳಪಡಿಸ್ಕೊಂಡಂಗೆ ಆಯಿತು. ಉದಾಹರಣೆಗೆ ಹರ್ಷ, ಹರುಷ ಅಂತ ಮಾಡ್ಕೊತಾನೆ. ಶ್ರೀ, ಶ್ರೀನ ಸಿರಿ ಅಂತ ಮಾಡ್ಕೊತಾನೆ. ಖಡ್ಗ, ಮಹಾಪ್ರಾಣದ ಖಡ್ಗ, ಕಡುಗ ಅಂತ ಮಾಡ್ಕೊತಾನೆ. ಹೀಗೆ ಸಂಸ್ಕೃತದ ಯಾವ್ಯಾವ ಪದಗಳನ್ನು ನಾವು ಕನ್ನಡದಲ್ಲಿ ಬಳಸಿಕೊಂಡು ಕಾವ್ಯವನ್ನು ಬರೀಬೇಕಂತ ಹೊರಡ್ತೀವೋ ಅಂತಹ ಪದಗಳನ್ನು ಹೀಗೆ ತದ್ಭವೀಕರಣಕ್ಕೆ ಒಳಪಡಿಸಿಕೊಂಡು ಅವನು ಹೆಜ್ಜೆ ಇಡ್ತಾ ಹೋಗ್ತಾನೆ. ಹಾಗಾಗಿ ಅನೇಕ ವಿಮರ್ಶಕರು ಇವನನ್ನ ತದ್ಭವದ ಕವಿ ಅಂತೇಳಿ ಗುರುತಿಸಿರೋದು ಕೂಡ ಉಂಟು. ಆದರೆ ಆಳವಾದ ಸಂಶೋಧನೆಯನ್ನು ಮಾಡಿದಂತಹ ವಿದ್ವಾಂಸರು ಹೇಳೋ ಅಭಿಪ್ರಾಯ ಅಂತಂದರೆ, ಇವನ ಕಾವ್ಯದಲ್ಲಿ ತದ್ಭವಗಳಿಗಿಂತ ದೊಡ್ಡ ಪ್ರಮಾಣದಲ್ಲಿರುವಂಥದ್ದು ಕನ್ನಡದ ದೇಶೀಯ ಶಬ್ದಗಳು. ಕನ್ನಡದ ದೇಶೀಯ ಶಬ್ದಗಳೇ, ಕನ್ನಡದ ದೇಸಿ ಶಬ್ದಗಳೇ, ಕನ್ನಡದ ಸ್ವಂತ ಅನ್ನುವಂತಹ ಪದಗಳೇ ಸುಮಾರು 80% ಇರುವಂಥದ್ದು. ತದ್ಭವಗಳು ಕೇವಲ 20% ಇರುವಂಥದ್ದು. ಹಾಗಾಗಿ ಅವನು ತದ್ಭವ ಕವಿ ಅಲ್ಲ. ಕನ್ನಡದ
ದೇಶಿ ಕವಿ. ಅಷ್ಟು ಮಟ್ಟಿಗೆ ಕನ್ನಡ ಭಾಷೆ ಶ್ರೀಮಂತವಾಗಿದೆ. ಅಂತಹ ಶ್ರೀಮಂತವಾದ ಭಾಷೆಯನ್ನು ಬಳಸ್ಕೊಂಡೆ, ಅದರ ಒಳಗಡೆ ಇರುವಂಥ ದೇಶೀಯ ಶಬ್ದಗಳನ್ನು ಬಳಸ್ಕೊಂಡೆ ಅವನು ಕಾವ್ಯವನ್ನು ಬರೆದಿರುವಂಥದ್ದು. ಜೊತೆಗೆ ಅವನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕನ್ನಡ ಪ್ರಜ್ಞೆಯನ್ನು ತೋರ್ಪಡಿಸ್ತಾನೆ. ಅದೇನು ಅಂತಂದರೆ, ಅವನೇ ಸ್ವತಃ ಕನ್ನಡದ ಪದಗಳನ್ನು ಟಂಕಿಸ್ತಾನೆ, ಅವನೇ ನವಪದ ನಿರ್ಮಾಣವನ್ನು ಮಾಡ್ತಾನೆ, ಅವನೇ ಕನ್ನಡದ ಪದಗಳನ್ನು ಸೃಷ್ಟಿ ಮಾಡ್ತಾನೆ. ಅದುವರೆಗೂ ಇಲ್ಲದೇ ಇದ್ದಂತಹ ಪದಗಳನ್ನು ದೊಡ್ಡ ಪ್ರಮಾಣದಲ್ಲಿ ತನ್ನ ಕಾವ್ಯದಲ್ಲಿ ಸೃಷ್ಟಿ ಮಾಡ್ತಾನೆ. ಕುವೆಂಪು ಅವರು ಜಲಪಾತ ಅನ್ನುವಂತಹ ಒಂದು ಪದಕ್ಕೆ ಕನ್ನಡದಲ್ಲಿ ಒಂದು ಹೊಸ ಪದವನ್ನು ನಿರ್ಮಾಣ ಮಾಡ್ತಾರೆ, ನೀರು ಬೀಳ ಅಂತ. ಹೀಗೆ ಪ್ರತಿಭಾನ್ವಿತ ಕವಿಗಳು ಅಲ್ಲೊಂದು ಇಲ್ಲೊಂದು ಹೊಸ ಪದವನ್ನು ನಿರ್ಮಾಣ ಮಾಡಿರುವಂಥದ್ದು ಉಂಟು. ಮುದ್ದಣ್ಣ ಕೂಡ ಹಾಗೆ ಹೊಸ ಪದವನ್ನು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡಿದ್ದಾನೆ. ಆದರೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೊಸ ಪದಗಳನ್ನು ಕನ್ನಡ ಪರಂಪರೆಯಲ್ಲಿ ಯಾರು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಅದು ಆಂಡಯ್ಯ. ಉದಾಹರಣೆಗೆ ಇಂದ್ರ ಅನ್ನೋಂಥ ಒಂದು ಪದವನ್ನು ಎಲ್ಲೋ ಬಳಸಬೇಕು, ಆದರೆ ಅದು ಸಂಸ್ಕೃತ ಪದ. ಅದಕ್ಕೆ ಅವನು ಏನಂತ ಹೇಳ್ತಾನೆ ಅಂದರೆ ಮೈಗಣ್ಣ ಅಂದ್ರೆ ಮೈಯೆಲ್ಲ ಕಣ್ಣಾಗಿರುವಂಥವನು. ಮೈಗಣ್ಣ ಅನ್ನುವಂಥ ಒಂದು ವರ್ಡ್ ಅದುವರೆಗೂ ಎಲ್ಲೂ ಇರಲಿಲ್ಲ, ಅವನು ಕ್ರಿಯೇಟ್ ಮಾಡ್ತಾನೆ. ಹಾಗೆ ಕೋಗಿಲೆ ಅನ್ನುವಂಥ ಒಂದು ಪದವನ್ನು ಕನ್ನಡದಲ್ಲಿ ಅವನು ತರಬೇಕು. ಅದಕ್ಕೇನು ಮಾಡ್ತಾನೆ, ಕೆಂಗಣ್ಣಕ್ಕಿ, ಕೆಂಪು ಕಣ್ಣಿನ ಪಕ್ಷಿ ಅದು, ಕೆಂಗಣ್ಣಕ್ಕಿ. ಹಾಗೆ ಗಜಾಸುರ, ಆನೆ ಮಯ್ಯಾತ, ಅಮರಾವತಿ, ಇಂದಿರನ ಪೊಳಲು. ಈ ಥರದ ಹೊಸ ಡಿಕ್ಷನರಿಯನ್ನೇ ಅವನು ಕೊಡ್ತಾನೆ. ಎಲ್ಲೋ ಅಲ್ಲೊಂದು ಇನ್ನೊಂದು ಹೊಸ ಪದ ಕಾಣಿಸ್ಕೊಳ್ಳೋದು ಸರಿ. ಆಂಡಯ್ಯನ ಕಾವ್ಯದ ಒಳಗಡೆ ಏಕಾಏಕಿ ಒಂದು ಹೊಸ ಕನ್ನಡ ನಿಘಂಟುವನ್ನು ಕಾಣಿಸ್ಕೊಳ್ತಾನೆ. ಇವೆಲ್ಲವನ್ನು ಕೂಡ ಬಳಸ್ಕೊಂಡು ಅವನು ಜಂಪು ರೂಪದಲ್ಲಿ ಒಂದು ಕಾವ್ಯವನ್ನು ಬರೀತಾನೆ. ಸೊ ಇಲ್ಲೆಲ್ಲೂ ಕೂಡ ಒಂದು ಸಂಸ್ಕೃತ ಪದ ಇಲ್ಲ ನೋಡಿ, ಒಂದು ಸಂಸ್ಕೃತ ಪದ ಇಲ್ಲ. ಶುದ್ಧ ಕನ್ನಡದಲ್ಲಿ ಕಾವ್ಯ ಬರೆಯಕ್ಕೆ ಸಾಧ್ಯ ಆಗಿಲ್ವೇ? ಹಾಗಿದ್ರೆ ಸಂಸ್ಕೃತದ ವ್ಯಾಮೋಹವನ್ನು ನಾವು ಬಿಟ್ಟು ಸಂಸ್ಕೃತದ ಸಂಪರ್ಕ ಇಟ್ಕೊಳ್ಳಿ, ಸಂಬಂಧ ಇಟ್ಕೊಳ್ಳಿ, ಅದನ್ನು ಮೇಲ್ಸ್ಥಾನದಲ್ಲಿ ಇಟ್ಟು ಇದನ್ನು ಕೀಳರ ಮೇಲೆ ಕೆಳಸ್ಥಾನದಲ್ಲಿ ಇಟ್ಟು ಹೋದರೆ ನಮ್ಮ ತಾಯಿನ ನಾವು ಬಹಳ ಕೆಳಮಟ್ಟದಲ್ಲಿ ಇಟ್ಟು ನೋಡುವಂಥದ್ದು ಅದು ಸೂಕ್ತವಲ್ಲ. ಅದರಿಂದ ನಮ್ಮ ಬೆಳವಣಿಗೆ ಕೂಡ ಆಗೋದಿಲ್ಲ. ಬೇರೆ ಭಾಷೆ ಬಗ್ಗೆ ಗೌರವ ಇರಬೇಕು, ಹಾಗೆ ನಮ್ಮ ಭಾಷೆಯ ಬಗ್ಗೆ ಕೂಡ ಕೀಳರಿಮೆ ಇರಬಾರದು. ಆ ನೆಲೆ ಒಳಗಡೆ ಅವನು ಬರ್ದ. ಇನ್ನು ಉಳಿದಂತೆ ಅವನ ಕಾವ್ಯದ ಒಳಗಡೆ ಪುರವರ್ಣನೆ ಬರ್ತದೆ. ಒಬ್ಬ ಕವಿ ಒಂದು ಚಂಪು ಕಾವ್ಯವನ್ನು ಬರೀತಾ ಇರ್ತಾನೆ, ಅಲ್ಲೊಂದು ಮಹಾವಸ್ತು ಇರ್ತದೆ. ಆ ಮಹಾವಸ್ತುವನ್ನ ನಿರ್ವಹಣೆ ಮಾಡಬೇಕೇ ಹೊರತು ಕನ್ನಡ ಪ್ರಜ್ಞೆ ಬಗ್ಗೆ ಒಂದು ಕನ್ನಡ ಪರವಾದ ಗೀತೆಯನ್ನು ಬರೆದು ಸೇರಿಸೋದಕ್ಕಂತೂ ಆಗೋದಿಲ್ಲ. ಅದು ಕಾವ್ಯಶಿಲ್ಪಕ್ಕೆ ಭಂಗ ಬರುವಂಥ ವಿಚಾರ ಆಗ್ತದೆ. ಆದರೆ ಕಾವ್ಯಶಿಲ್ಪಕ್ಕೆ ಭಂಗನೂ ಬರಬಾರ್ದು, ತನ್ನ ಕನ್ನಡ ಪ್ರಜ್ಞೆಯನ್ನು ಕೂಡ ತೋರಿಸ್ಬೇಕು. ಅದು ಹೇಗೆ ಸಾಧ್ಯ ಅಂತಂದರೆ, ಆ ಕಾವ್ಯದ ಒಳಗಡೆ ಒಂದು ದೇಶ ಬರುತ್ತೆ. ಆ ದೇಶ ಯಾವುದೋ ಒಂದು ದೇಶ, ಆ ದೇಶವನ್ನು ವಿವರಿಸ್ಬೇಕಲ್ವಾ, ಅದನ್ನ ವರ್ಣಿಸ್ಬೇಕಲ್ವಾ. ಆ ವರ್ಣಿಸುವಾಗ ತನ್ನ ಕನ್ನಡ ಪ್ರಜ್ಞೆಯನ್ನು ತೋರ್ಪಡಿಸ್ತಾನೆ. ಎಂತಹ ಸುಂದರವಾದಂತಹ ನಾಡು ಇದು. ಇಲ್ಲಿ ಕೋಗಿಲೆ ಹಾಡೋದಿಲ್ಲ, ದುಂಬಿ ಮರೆಯೋದಿಲ್ಲ, ಗಾಳಿ ಜೋರಾಗಿ ಬೀಸೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಋಷಿ ಮುನಿಗಳಿದ್ದಾರೆ, ಸಜ್ಜನರಿದ್ದಾರೆ. ಕೋಗಿಲೆ ಸ್ವಲ್ಪ ಜೋರಾಗಿ ಕೂಗಿದ್ರೆ, ದುಂಬಿಗಳು ಸ್ವಲ್ಪ ಮರ್ತ ಮಾಡಿ ಶಬ್ದ ಉಂಟು ಮಾಡಿದರೆ ಇವರು ಡಿಸ್ಟರ್ಬ್ ಆಗ್ಬೋದು ಅನ್ನೋಂತಹ ಕಾರಣಕ್ಕೆ ಇಲ್ಲಿರುವಂತಹ ಈ ಪಶು ಪಕ್ಷಿಗಳು ಈ ಇಂಥವೆಲ್ಲವೂ ಬಹಳ ಮುತುವರ್ಜಿಯಿಂದ ತಮ್ಮ ಜೀವನವನ್ನು ಮಾಡ್ತವೆ. ಅಂತಹ ನಾಡು ಯಾವುದು ಅಂತಂದರೆ ಅದು ಕನ್ನಡ ನಾಡು. ಹಾಗಾಗಿ ಕನ್ನಡ ಮೆನಿಪ ಆ ನಾಡು ಚೆಲುವಾಯಿತು ಅನ್ನುವಂತಹ ಮಾತನ್ನು ಕೂಡ ಅವರಲ್ಲಿ ಹೇಳಿದ್ದಾರೆ. ಹೀಗೆ ಆಂಡಯ್ಯ ತನ್ನ ಕನ್ನಡ ನಾಡಿನ ಪ್ರೀತಿಯನ್ನು ಪುರವರ್ಣನೆಯ ನೆಪದಲ್ಲಿ ಒಂದು ಕಡೆ ಮಾಡಿದ್ರೆ, ಇನ್ನೊಂದು ಕಡೆ ಕನ್ನಡ ನುಡಿಯ ವಿಚಾರವನ್ನು ತದ್ಭವ, ನವಪದ ನಿರ್ಮಾಣ,
ತತ್ಸಮದ ತದ್ಭವ, ಹೀಗೆ ಬೇರೆ ಬೇರೆ ನೆಲೆ ಒಳಗಡೆ, ಜೊತೆಗೆ ಕನ್ನಡ ದೇಶ ಪದಗಳ ಬಳಕೆ, ಈ ಎಲ್ಲ ನೆಲೆ ಒಳಗಡೆ ಆಂಡಯ್ಯ ಕನ್ನಡವನ್ನು ಅಲ್ಲಿ ಕೆಡ್ತಾನೆ. ಕನ್ನಡದ ಮೂಲಕವಾಗಿ ನಮ್ಮ ಅಭಿವೃದ್ಧಿ ಸಾಧ್ಯ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಅಂತ ಹೇಳ್ತಾರಲ್ಲ BM ಶ್ರೀಕಂಠಯ್ಯನವರು, ಇಂಗ್ಲೀಷ್ ಪ್ರೊಫೆಸರ್ ಆದರೂ ಕೂಡ ಕರ್ನಾಟಕದ ಅಭ್ಯುದಯ ಕನ್ನಡದಿಂದಲೇ ಹೊರತು ಇಂಗ್ಲೀಷ್ನಿಂದ ಅಂತ ಅವ್ರು ಹೇಳಿಲ್ಲ. ಆ ಥರದಲ್ಲಿ ಕನ್ನಡದ ಬಗೆಗೆ ಯಾರು ಆ ಕಾಲದಲ್ಲಿ ಕೀಳರ ಮೇಲೆ ಇಟ್ಕೊಂಡಿದ್ರೋ ಅವ್ರಿಗೆ ಚಾಟಿ ಬೀಸುವಂತಹ ಥರದಲ್ಲಿ ಆಂಡಯ್ಯ ತನ್ನ ಕಾವ್ಯವನ್ನು ಬರೀತಾನೆ, ಕನ್ನಡ ಪ್ರಜ್ಞೆಯನ್ನು ತರ್ತಾನೆ, ಕನ್ನಡಿಗರಿಗೆ ಆತ್ಮವಿಶ್ವಾಸವನ್ನು ತುಂಬುವಂತಹ ಕೆಲಸವನ್ನು ಅವನ ಆ ಕೆಲಸದಲ್ಲಿ ಮಾಡ್ತಾನೆ. ಇವನ ನಂತರದಲ್ಲಿ ಬರುವಂತಹ ಕವಿ ಹರಿಹರ. ಅವನು ಗಿರಿಜಾ ಕಲ್ಯಾಣ ಅಂತ ಒಂದು ಕಾವ್ಯವನ್ನು ಬರೀತಾನೆ. ಅದು ಕೂಡ ಚಂಪು ರೂಪದಲ್ಲಿ ಇರುವಂಥದ್ದು ಮಹಾಕಾವ್ಯ. ಅದರಲ್ಲಿ ಒಂದು ಕಥೆ ಇರುತ್ತೆ. ಆ ಕಥೆಯನ್ನು ಅಷ್ಟೇ ಬರೀಬೇಕು. ಕನ್ನಡ ಪ್ರಜ್ಞೆಗೋಸ್ಕರ ಒಂದು ಈಗಾಗಲೇ ಹೇಳಿದಾಗೆ ಒಂದು ಕನ್ನಡ ಪರ್ವದ ಗೀತೆಯನ್ನು ಬರೆದು ಸೇರ್ಸಕ್ಕಂತೂ ಆಗೋದಿಲ್ಲ. ಆದರೆ ಆ ಕಾವ್ಯವನ್ನು ಬರೀತಾರೆ ತನ್ನ ಕನ್ನಡ ಪ್ರಜ್ಞೆಯನ್ನು ತೋರಿಸ್ಬೇಕು. ಹೇಗೆ ತೋರಿಸ್ತಾನೆ ಅನ್ನುವಂಥದ್ದೇ ಬಹಳ ಕುತೂಹಲಕರವಾದಂಥ ಸಂಗತಿ. ಆ ಕಾವ್ಯದ ಕಥೆ ಒಳಗಡೆ ಶಿವನ ಆವಾಸ ಸ್ಥಾನ ಯಾವುದು? ಕೈಲಾಸ ಇರೋದಲ್ಲಿ ಹಿಮಾಲಯ ಪರ್ವತದಲ್ಲಿ, ಅದಿರೋದಲ್ಲಿ ನಾರ್ತ್ ಇಂಡಿಯಾದಲ್ಲಿ. ಅಲ್ಲಿರುವಂತಹ ಶಿವ ತನ್ನ ತಪಸ್ಸಿಗಾಗಿ ಒಂದು ಸೂಕ್ತವಾದಂಥ ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಆಲೋಚನೆ ಮಾಡ್ತಾನೆ. ಹೇಗೆ ಸಮಾಜಮುಖಿ ಸಾಹಿತ್ಯ ಮಾಡಿದವರು ಒಂದು ಸೂಕ್ತವಾದ ಜಾಗ ಬೇಕು ಅಂತೇಳಿ ಈ ಜಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೋ, ಹಾಗೆ ಶಿವ ತನ್ನ ತಪಸ್ಸಿಗಾಗಿ ಇಡೀ ಭೂಮಂಡಲದಲ್ಲಿ ಎಲ್ಲರೂ ಸೂಕ್ತವಾದ ಜಾಗ ಬೇಕು ಅಂತೇಳಿ ಹುಡುಕೋತಾನೆ. ಯಾವ ಜಾಗ ಹುಡುಕೋತಾನೆ ಅಂತಂದ್ರೆ ಹೇಮಕೂಟವನ್ನು ಹುಡುಕೋತಾನೆ. ಹೇಮಕೂಟ ಯಾವುದು ಅಂದ್ರೆ ಹಂಪೆ. ಇವತ್ತಿನ ಹಂಪಿ ಇದೆಯಲ್ಲ, ಶಿವ ಹಂಪಿಯನ್ನು ಆರಿಸ್ಕೊಂಡ ಅಂತಂದ್ರೆ ಅದು ಕವಿ ನಾಡಪ್ರೇಮ ಹೌದು ಅಲ್ವೋ? ಕವಿ ಹಂಪಿಯವನ್ ಆಗಿರೋದು ಅಂತ ತಾನೆ ಶಿವ ಹಂಪಿಯನ್ನು ಆರಿಸ್ಕೊಂಡಿರೋದು. ಪಂಪ ಬನವಾಸಿಯವನ್ ಆಗಿರೋದ್ರಿಂದ ತಾನೆ ಅರ್ಜುನ ನಾಡಾಡಿಯಾಗಿ ಇನ್ಯಾವುದೋ ದೇಶಕ್ಕೆ ಹೋಗೋ ಬದಲು ಬನವಾಸಿಗೆ ಬಂದಿರೋದು. ಹಾಗೆ ಶಿವ ತನ್ನ ತಪಸ್ಸಿಗಾಗಿ ಹಂಪಿಯನ್ನು ಆರಿಸ್ಕೊಂಡು ಇಲ್ಲಿ ಬಂದು ತಪಸ್ಸು ಮಾಡ್ತಾನೆ. ಇಲ್ಲಿ ತಪಸ್ಸಿನಲ್ಲಿರುವಂಥ ಶಿವನನ್ನು ಒಲಿಸ್ಕೋಬೇಕು ಅಂತೇಳಿ ಅದೇ ಹಿಮಾಲಯ ಪರ್ವತದಲ್ಲಿ ಇದ್ದಂತಹ ಪಾರ್ವತಿ ತನ್ನ ತಾಯಿ ತಂದೆ ಜೊತೆ ಪುಷ್ಪಕ ವಿಮಾನವನ್ನು ಏರಿ ಹೇಮಕೂಟಕ್ಕೆ ಬರ್ತಾಳೆ. ಬರುವಾಗ ತನ್ನ ತಂದೆ ನೋಡುವಲ್ಲಿ ಕೆಳಗಡೆ ಹರಿತಾ ಇರುವಂಥ ನದಿ ಇದೆಯಲ್ಲ, ಅದು ತುಂಗಭದ್ರಾ ನದಿ. ಅದು ಸಾಮಾನ್ಯವಾದ ನದಿ ಅಲ್ಲ. ಅದನ್ನು ನೆನೆಸ್ಕೊಂಡ್ರೆ ಸಾಕು ಪಾಪ ಪರಿಹಾರ ಆಗ್ತದೆ. ಇನ್ನು ಅದ್ರಲ್ಲಿ ಮುಂದಿದ್ರೆ ಇನ್ನೆಷ್ಟು ಪಾಪ ಪರಿಹಾರ ಆಗ್ಲಿಕ್ಕಿಲ್ಲ. ಪಾಪ ಪರಿಹಾರ ಆಗುತ್ತೋ ಅಥವಾ ಕೊಳೆ ಪರಿಹಾರ ಆಗುತ್ತೋ ಅದು ಬೇರೆ ವಿಚಾರ. ಅದರಲ್ಲಿ ಮುಂದಿದ್ರೆ ಇನ್ನೆಷ್ಟು ಪಾಪ ಪರಿಹಾರ ಆಗ್ಲಿಕ್ಕಿಲ್ಲ. ಅಷ್ಟು ಶ್ರೇಷ್ಠವಾದಂತಹ ನದಿ ತುಂಗಭದ್ರಾ ನದಿ ಅಂತ ಅವನು ಗಿರಿಜೆಗೆ ಹೇಳ್ತಾನೆ. ಆ ಮಾತು ಆ ಗಿರಿಜೆಯ ಪಾರ್ವತಿಯ ತಂದೆ ಮಾತು ಅಥವಾ ಕವಿ ಹರಿಹರನ ಮಾತು? ಅದು ಇವನ ಆ ನೆಲದ ಪ್ರಜ್ಞೆ, ಇವನ ಅಭಿಮಾನದ ವಿಚಾರ. ಇಂತಹ ಹರಿಹರ ಹೀಗೆ ಸಂದರ್ಭ ಸಿಕ್ಕ ಕಡೆಗಳಲ್ಲೆಲ್ಲ ತನ್ನ ಕನ್ನಡ ಪ್ರಜ್ಞೆಯನ್ನ ಹೀಗೆ ತೋರ್ಪಡಿಸ್ತಾನೆ. ಜೊತೆಗೆ ಕನ್ನಡ ನುಡಿಯನ್ನ ಅವನು ಹೇಗೆ ಬಳಸ್ಕೋತಾನೆ ಮತ್ತು ಬೆಳೆಸ್ತಾನೆ ಅಂತಂದ್ರೆ, ಆಗಿನ ಕಾಲಕ್ಕೆ ಜಗಣ ಅಂತ ಒಂದು ತಾವು ಗಮನಿಸಿದ್ದೀರಿ, ಒಂದು ಗಣ. ಲಘು ಗುರು ಲಘು, ಯುಗಾದಿ ಅನ್ನೋ ಪದ ಜಗಣದಲ್ಲಿದೆ, ವಿಮಾನ ಅನ್ನುವಂಥ ಒಂದು ಪದ ಜಗಣದಲ್ಲಿದೆ. ಈ ಜಗಣವನ್ನ ಕಾವ್ಯದಲ್ಲಿ ಬಳಸಬಾರ್ದು, ಅದು ದೋಷ ಅಂತೇಳಿ ಕಾವ್ಯ ಮೀಮಾಂಸಕರು ಹೇಳ್ತಾರೆ. ಛಂದಸ್ನವರು ಕೂಡ ಹೇಳ್ತಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಬಳಸ್ಬೋದು ಅಂತಲೂ ಹೇಳ್ತಾರೆ, ಅದು ಗುಣ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ಬಹುತೇಕ ದೋಷ ಆಗಿರುವಂತಹ ಜಗಣವನ್ನ ಕನ್ನಡದ ಜನ ಬಳಸ್ತಾ ಇದ್ದಾರೆ. ಅಂತಹ ದೋಷವನ್ನೇ ಹರಿಹರ ತನ್ನ ಕಾವ್ಯದಲ್ಲಿ ಬಳಸ್ತಾನೆ. ಪಿನಾಕಿ ಕಳಪಲ್ ಅಂತ, ನೆಗದು ವಿಮಾನ ಒಂಬರ ತಳದೊಳ್, ವಿಮಾನ ಪಿನಾಕಿ ಈ ಪದಗಳು ಜಗಣದಲ್ಲಿದ್ದಾವೆ. ಅಷ್ಟೇ ಅಲ್ಲದೆ ರಳಕೊಳ ಕ್ಷಳ, ಅವು ಮೂರು ನೋಟಕ್ಕೆ ಹೆಚ್ಚು ಕಡಿಮೆ ಒಂದೇ ಥರ ಇರ್ತದೆ. ಅದರ ಭೇದ ಸ್ವಲ್ಪ ಮಟ್ಟಿಗೆ ಇದೆ. ಅದರ ಭೇದ ಅಷ್ಟೊತ್ತಿಗಾಗಲೇ ಹೊರಟೋಗ್ತಾ ಇತ್ತು. ಅದನ್ನು ಕೂಡ ಗಮನಿಸಿದಂಥ ಒಬ್ಬ
ಈ ಕವಿ ಶಬ್ದಮಣಿ ದರ್ಪಣಕಾರ, ರಳಕುಳಕ್ಷರ 3 ಬೇರೆ ಇದಾವೆ, ಹಾಗೇ ಬಳಸಬೇಕು ಅಂತ ಒತ್ತಾಯ ಮಾಡ್ತಾರೆ ಕೂಡ ಜನ ಅದನ್ನ ಬಳಕೆಯಲ್ಲಿ ತಪ್ಪಿಸ್ತಾ ಇರೋದ್ರಿಂದ ಅದಕ್ಕೆ ಅನುಗುಣವಾಗಿ ಕವಿ ರಳಕುಳಕ್ಷರಗಳನ್ನ ಭೇದ ಮಾಡದೆ ಬಳಸ್ತಾ ಹೋಗ್ತಾರೆ. ಹೀಗೆ ಕನ್ನಡ ನುಡಿಯನ್ನ ಬಳಸೋದ್ರ ಮೂಲಕವಾಗಿ ಅದಕ್ಕೊಂದು ರಿಲ್ಯಾಕ್ಸ್ ಆದಂಥ ಒಂದು ವಾತಾವರಣವನ್ನು ಅದಕ್ಕೆ ಕಲ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇನ್ನೊಬ್ಬ ಕವಿ ಮಹಾಲಿಂಗರಂಗ, ಅವನು ಬರೆಯುವಂಥದ್ದು ಅನುಭವಾಮೃತ, ಅದರ ಒಳಗಡೆ ಕಥೆ ಇಲ್ಲ. ವ್ಯಾಸಮುನಿ ತನ್ನ ಮಗನಿಗೆ ತತ್ವ ವಿಚಾರಗಳನ್ನು ಹೇಳುವಂಥ ಒಂದು ಕಾವ್ಯ ಭಾಮಿನಿ ಷಟ್ಪದಿ ಒಳಗಡೆ ಇದೆ. 17ನೇ ಶತಮಾನದಲ್ಲಿ ಅದು ಬಂದಿದೆ. ಮೈಸೂರಿನವನು ಅವನು ಕವಿ. ಅಷ್ಟೊಂದು 17ನೇ ಶತಮಾನದಲ್ಲಿ ಎಲ್ಲ ಧರ್ಮದವರು, ಶೈವರು, ವೈಷ್ಣವರು, ಜೈನರು ಎಲ್ಲರೂ ಕೂಡ ತಮ್ಮ ಮತ ಪ್ರಚಾರವನ್ನು ಮಾಡ್ತಾ ಇದ್ದಂಥ ಕಾಲ. ಏನು ಸಂಘರ್ಷಗಳು ಹೇಳ್ಕೊಳ್ಳೋಂಗೆ ಇರಲಿಲ್ಲ. ಅವರವ್ರ ಧರ್ಮಗಳನ್ನ ತತ್ವಗಳನ್ನು ಪ್ರಚಾರ ಮಾಡ್ತಾ ಇದ್ರು. ಹಾಗೆ ಪ್ರಚಾರ ಮಾಡುವಾಗ ಈತ ಕೂಡ ಸಂಸ್ಕೃತದಲ್ಲಿ ಇದ್ದಂತಹ ಅನೇಕ ವಿಚಾರಗಳನ್ನು ಅವನು ಕನ್ನಡದಲ್ಲಿ ಹೇಳ್ತಾನೆ. ಸಂಸ್ಕೃತದ ಒಳಗಡೆ ಹೋದರೆ ಅದು ಭಾಷೆನ ಅರಗಿಸ್ಕೊಳ್ಳೋಕ್ಕೆ ಬಹಳ ಕಷ್ಟ ಆಗ್ತದೆ, ಆಮೇಲೆ ವಿಚಾರ ಅರಗಿಸ್ಕೊಳ್ಳೋದು ಇನ್ನೂ ಕಷ್ಟ ಆಗ್ತದೆ. ಹಾಗಾಗಿ ಉಪನಿಷತ್ತಿನ ವಿಚಾರಗಳನ್ನು, ಶಂಕರನ ಅದ್ವೈತ ವಿಚಾರಗಳನ್ನು ತನ್ನ ಕಾವ್ಯಕೃತಿ ಒಳಗಡೆ ಬಹಳ ಸರಳವಾದ ರೀತಿಯಲ್ಲಿ ಹೇಳ್ತಾನೆ. ಮೊದಲೇ ಭಾಮಿನಿ ಎಲ್ಲ ಲಯಗಳ ಪೈಕಿ ಭಾಮಿನಿ ಲಯ ಬಹಳ ಅಟ್ರಾಕ್ಟಿವ್ ಆದ್ದು. ಹಾಗಾಗಿ ಕುಮಾರವ್ಯಾಸ ಕೂಡ ಹೆಚ್ಚು ಜನಪ್ರಿಯ ಕಾರಣ ಆಗಿರೋದು. ಹೆಚ್ಚು ಕವಿಗಳು ಬರೆದಿದ್ದ ಭಾಮಿನಿ ಷಟ್ಪದಿಯಲ್ಲಿ. 21ನೇ ಶತಮಾನದಲ್ಲಿ ಕೂಡ ಯಾವ್ದಾದ್ರು ಹಳೆಯ ಛಂದಸ್ಸು ಬಳಕೆಯಿದೆ ಅಂತಂದ್ರೆ ಅದು ಭಾಮಿನಿ ಷಟ್ಪದಿ ಮಾತ್ರ ವಿಶೇಷವಾಗಿ. ಅಷ್ಟರ ಮಟ್ಟಿಗೆ ಬಹಳ ಜನಪ್ರಿಯವಾದಂತಹ ಭಾಮಿನಿ ಷಟ್ಪದಿ ಒಳಗಡೆ ಸರಳವಾದಂತಹ ಭಾಷೆನ ಬಳಸಿ ಹೆಚ್ಚು ಕಡಿಮೆ ಅಚ್ಚಗನ್ನಡದಲ್ಲೇ ಅವನು ಒಳ್ಳೆ ಕಾವ್ಯವನ್ನು ಬರೀತಾನೆ. ಅವನೇ ಹೇಳ್ತಾನೆ, ಕನ್ನಡ ಅನ್ನೋದು ಕನ್ನಡಿಗರಿಗೆ ಯಾವ ಥರದ್ದು ಅಂತಂದರೆ ಡಿಕ್ಷನರಿ ಬೇಕಾಗಿಲ್ಲ ಅಥವಾ ಇನ್ಯಾವುದೋ ಶಾಸ್ತ್ರ ಬೇಕಾಗಿಲ್ಲ. ಭಾಳ ಸರಳವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಅದೆಷ್ಟು ಮಟ್ಟಿಗೆ ಸುಲಭವಾಗಿರೋದು ಅಂತಂದರೆ, ಸುಲಿದ ಬಾಳೆಯ ಹಣ್ಣಿನಂದದಿ, ತಾವು ಕೇಳಿರ್ತೀರಿ ಪದ, ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗರಿನ ಕಬ್ಬಿನಂದದಿ. ಸುಲಭವಾಗಿರುವಂತಹ ಈ ಕನ್ನಡದಲ್ಲಿ ನಮ್ಮ ಮೋಕ್ಷವನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ. ಅದು ಬಿಟ್ಟು ಇಲ್ಲದೇ ಇರುವಂತಹ ಸರ್ಕಸನ್ನು ಕೈಗಳನ್ನು ಕೆಳಗಡೆ ಹಾಕಿ ಕಾಲುಗಳನ್ನು ಮೇಲಾಕಿ ನಡೆಯುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ನಮ್ಮ ಮೋಕ್ಷ ಸಿಗ್ತದ? ಹಾಗಾಗಿ ಸುಲಭವಾಗಿರುವಂಥ ಕನ್ನಡದಲ್ಲೇ ನಮ್ಮ ಮೋಕ್ಷವನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ. BMC ಹೇಳಿಗೆ ಕನ್ನಡ ನಾಡಿಗೆ ಕನ್ನಡವೇ ಗತಿ ಅಂತ, ಅದು ಕೂಡ ಆ ಮಾತು ಕೂಡ ಅಲ್ಲಿ ನಮಗೆ ನೆನಪಾಗ್ತದೆ. ಹೀಗೆ ಅವನು ಕೂಡ ಈ ಯಾರೋ ಮಹಾಲಿಂಗರಂಗ ಕನ್ನಡ ಪ್ರಜ್ಞೆಯನ್ನು ತನ್ನ ಕಾವ್ಯಕೃತಿ ಒಳಗಡೆ ತರೋದ್ರ ಮೂಲಕವಾಗಿ ಪ್ರತ್ಯೇಕವಾಗಿ ಕೂಡ ಒಂದು ಅಭಿಮಾನದ ನುಡಿಯನ್ನು ಆಡೋದ್ರ ಮೂಲಕವಾಗಿ 17ನೇ ಶತಮಾನದಲ್ಲಿ ಕನ್ನಡ ಪ್ರಜ್ಞೆಯನ್ನು ಕಟ್ಟಿದ್ದಾರೆ. ಇದೆಲ್ಲ ಗಮನಿಸ್ತಾ ಬಂದರೆ ಸುಮಾರು 1000 ವರ್ಷಗಳ ಅವಧಿ ಒಳಗಡೆ ಈ ಸಂಸ್ಕೃತ ಮತ್ತು ಪ್ರಾಕೃತ ಇವುಗಳ ಬಗೆಗೆ ವಿಶೇಷವಾದಂಥ ವ್ಯಾಮೋಹ ಇಟ್ಕೊಂಡಂಥ ಕವಿಗಳು ಕನ್ನಡವನ್ನು 2ನೇ ದರ್ಜೆಯನ್ನಾಗಿ ನೋಡುವ ಮೂಲಕವಾಗಿ ಒಂದು ಬಗೆಯ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದರು. ಅಂತಹ ಬಿಕ್ಕಟ್ಟಿಗೆ ಈ ಎಲ್ಲ ಕವಿಗಳು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಹೇಗೆ 20-21ನೇ ಶತಮಾನದಲ್ಲಿ ಕನ್ನಡ ಎದುರಿಸ್ತಾ ಇರುವಂಥ ಬಿಕ್ಕಟ್ಟುಗಳ ಅರಿವು ನಮಗಿದೆಯೋ, ಹಾಗೆ ಎಲ್ಲ ಶತಮಾನಗಳಲ್ಲೂ ಕೂಡ ಕನ್ನಡ ತನ್ನದೇ ಆದ ಬಿಕ್ಕಟ್ಟುಗಳನ್ನು ಅನುಭವಿಸ್ತಾ ಇತ್ತು. ಅಂತಹ ಬಿಕ್ಕಟ್ಟುಗಳಿಗೆ ಎದೆಗೊಟ್ಟು ಕೆಲಸ ಮಾಡಿದಂಥವರು ಈ ಶ್ರೀವಿಜಯ, ಪಂಪ, ನಯಸೇನ, ಮಹಾಲಿಂಗರಂಗ, ಹರಿಹರ, ಆಂಡಯ್ಯ, ನಂಜುಂಡ, ಸೊ ಈ ಎಲ್ಲ ಕವಿಗಳು, ಮುದ್ದಣ, ಇವರೆಲ್ಲರೂ ಕೂಡ ನಮ್ಮ ಪ್ರಾಚೀನ ಮತ್ತು ಮಧ್ಯಕಾಲೀನ ಕವಿಗಳಾಗಿ ಅವರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಕನ್ನಡ ಉಳ್ಕೊಂಡು ಶ್ರೀಮಂತವಾಗಿ ಬಂದಿದೆ. ಇನ್ನು 20ನೇ ಶತಮಾನದಲ್ಲಿ ಯಾವೆಲ್ಲ ಕವಿಗಳು, ದಾರ್ಶನಿಕರು, ಚಿಂತಕರು, ಸಮಾಜ ಸುಧಾರಕರು, ಹೋರಾಟಗಾರರು, ರಾಜಕಾರಣಿಗಳು ಕನ್ನಡವನ್ನು ಬೆಳೆಸಿದ್ದಾರೆ ಅನ್ನೋದು ಅದು ಬೇರೆ ವಿಚಾರ. ಹೀಗಾಗಿ ಈ ಸೀಮಿತವಾದ ಚೌಕಟ್ಟಿನಲ್ಲಿ ನಾನು ಹೇಳಕ್ಕೆ ಪ್ರಯತ್ನ ಮಾಡಿರೋ ತಮ್ಮ ಗೊತ್ತಿರೋ ಹಾಗೆ ಆಂಡಯ್ಯ, ಹರಿಹರ ಮತ್ತು ಮಹಾಲಿಂಗರಂಗ ಅವರ ಕಾಲದಲ್ಲಿ ಅವರ ಕನ್ನಡವನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಹಾಗಾಗಿ ಅವರು ನಮ್ಮ ಜೊತೆ ಇವತ್ತಿಗೂ ಉಳ್ಕೊಂಡಿದ್ದಾರೆ. ನಮಸ್ಕಾರ. ಸಮರ್ಪಕವಾಗಿ ವಿಷಯವನ್ನು ಮಂಡಿಸಿದ ಡಾಕ್ಟರ್ ಕಾವೂರು ಶ್ರೀನಿವಾಸಮೂರ್ತಿ ಸರ್ ಅವರಿಗೆ ವಂದನೆಗಳು. ಮುಂದಿನ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರನ್ನ ಪರಿಚಯಿಸುವ ಸಮಯ. ಉತ್ತಮ ಲೇಖಕಿ, ಸಂಘಟಕಿಯಾಗಿರುವಂತಹ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರು ಕನ್ನಡ ಉಪನ್ಯಾಸಕಿ, ಪ್ರಾಂಶುಪಾಲರು ಹಾಗೂ ದಿಟ್ಟ ಮಹಿಳಾ ಚಿಂತಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ವಂತ ಯೂಟ್ಯೂಬ್ನ ಚಾನೆಲ್ ಹೊಂದಿದ್ದು ವಿದ್ಯಾರ್ಥಿಗಳಿಗೆ ಆ ಮೂಲಕ ಪಠ್ಯಗಳನ್ನು ಸರಳವಾಗಿ ಮನನ ಮಾಡಲು ಶೈಕ್ಷಣಿಕವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನೆರವಾಗುತ್ತಿದ್ದಾರೆ. ಜೊತೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯೆಯಾಗಿ, ಕೇಂದ್ರ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿಯಾಗಿ ಕೂಡ ಸಮರ್ಥವಾಗಿ ಕಾರ್ಯನಿರ್ವಹಿಸಿರುತ್ತಾರೆ.
20ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದು ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾಗಿರುತ್ತಾರೆ. ಇದೀಗ ಕನ್ನಡ ತತ್ವಕತೆ ವಿಷಯದಲ್ಲಿ ನಂಜುಂಡ ಮತ್ತು ಮುದ್ದಣ್ಣ ಕವಿಯ ದೃಷ್ಟಿಕೋನದ ಬಗೆಗೆ ವಿಷಯ ಮಂಡಿಸಲಿಕ್ಕೆ ಆಗಮಿಸಿರುವ ಇವರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮಾತನಾಡಲಿಕ್ಕೆ ಕರೆಕೊಳ್ತಾ ಇದ್ದಾರೆ. ನನಗೆ ಇರುವಂಥದ್ದು ನಂಜುಂಡ ಮತ್ತು ಮುದ್ದಣ್ಣ. ನಂಜುಂಡ ಕವಿಯನ್ನ ನಾವು ಯಾಕೆ ಜ್ಞಾಪಿಸ್ಕೋತೀವಿ ಅನ್ನೋದು ಮುಖ್ಯವಾಗಿ ಆತ ಬರೆದಂತಹ ಕುಮಾರರಾಮನ ಸಾಂಗತ್ಯಕ್ಕೋಸ್ಕರ ಅದನ್ನು ಜ್ಞಾಪಿಸ್ಕೋತೀವಿ. ಗಂಡುಗಲಿ ಕುಮಾರರಾಮ ಅನ್ನುವಂಥದ್ದನ್ನು ಗಾದೆಯಲ್ಲೂ ಕೂಡ ಬಳಸುವಷ್ಟರ ಮಟ್ಟಿಗೆ ಜನಪದರ ಬಾಯಿ ಮಾತಿಗೆಲ್ಲ ಸಿಕ್ಕಂಥವನು, ಹಾಡುಗಳಲ್ಲಿ ಇದ್ದಂಥವನು ಕುಮಾರರಾಮ. ಕನ್ನಡದ ಮೊಟ್ಟ ಮೊದಲ ಐತಿಹಾಸಿಕ ಹೀರೋ ಯಾರು ಅಂತಂದರೆ ಅದು ಕುಮಾರರಾಮನ ಬಗ್ಗೆ ಬರೆದಿರುವಂಥದ್ದು. ಇವತ್ತಿಗೂ ಬೇರೆ ಬೇರೆ ಭಾಗಗಳಲ್ಲಿ ಕುಮಾರರಾಮನ ಗುಡಿಗಳಿದ್ದು ಪೂಜೆ ಆಗುತ್ತೆ, ಜಾತ್ರೆ ಆಗುತ್ತೆ ಅವನ ಹೆಸರಿನಲ್ಲಿ ಅನ್ನುವಂಥದ್ದು ಕೂಡ ಬಹಳ ಮಹತ್ವ. ಅಂತಹ ಕುಮಾರರಾಮನನ್ನ ನಂಜುಂಡ ಪರಿಚಯಿಸುವಂಥದ್ದು. ಆತ 3ನೇ ಮಂಗರಸನ ಮಗ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಆತನ ಊರಾಗಿತ್ತು. ಆತ ಬರೆದಿರುವಂತಹ ಈ ಕೃತಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಅವನು ಯಾಕೆ ಈ ಕೃತಿಯನ್ನು ಬರೀತಾನೆ, ಕುಮಾರರಾಮನ ಬಗ್ಗೆ ಯಾಕೆ ಬರೀತಾನೆ ಅಂತಂದರೆ, ಅವನು ಹೇಳ್ತಾನಲ್ಲಿ ಕುಮಾರರಾಮ ಪರನಾರಿ ಸಹೋದರ. ವೀರರು ಬೇಕಾದಷ್ಟು ಜನ ಇದ್ರು, ಈ ನಾಡಿನಲ್ಲಿ ಬೇಕಾದಷ್ಟು ಜನ ವೀರರು ಆಗೋಗಿದ್ದಾರೆ, ಅವರ ಕಾವ್ಯ ಬರೆಯೋದು ದೊಡ್ಡದಲ್ಲ. ಆದರೆ ಪರನಾರಿ ಸಹೋದರನಾಗಿದ್ದಂಥವನು ಕುಮಾರರಾಮ ಅನ್ನೋ ಕಾರಣಕ್ಕೆ ಅವನನ್ನು ನಾವು ಕಾವ್ಯದಲ್ಲಿ ತಂದಿದ್ದೇನೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಯಾವ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ ನೋಡಿ. ಒಂದು ಕಡೆ ಬಿಟ್ಟಂಥದ್ದು, ಮದುವೆ ಆಗುವಂಥದ್ದು, ಓಡೋಗುವಂಥದ್ದು, ಗಂಡನನ್ನೇ ಕೊಲ್ಲಿಸುವಂಥದ್ದು, ಅಥವಾ ಪ್ರಿಯತಮನ ಜೊತೆ ಸೇರಿ ಅವನನ್ನು ಕೊಲ್ಲುವಂಥದ್ದು. ಗಂಡ ಎಷ್ಟಾದರೂ ಮದುವೆ ಆಗ್ಬೋದು, ಇಟ್ಕೋಬೋದು, ಇನ್ನೊಂದು ಮತ್ತೊಂದು ಎಲ್ಲ ಕಾಲಘಟ್ಟದಲ್ಲೂ ಇತ್ತು. ಆದರೆ ರಾಜ ಬಹುಪತ್ನಿ ವಲ್ಲಭ. ಅಂತಹ ಕಾಲಘಟ್ಟದಲ್ಲಿ ಒಬ್ಬ ಕುಮಾರರಾಮನಂತಹ ಕಲಿ, ಆತ ತನ್ನ ಸ್ವಂತ ತಂದೆ, ಇದು ಬಹಳ ಅದ್ಭುತವಾದ ಕಥೆಯನ್ನೇ ಇಲ್ಲಿ ಕಟ್ಟಿಕೊಡ್ತಾರೆ. ಅವನ ಅಪ್ಪ ಕಂಪಿಲ ರಾಜ ಮಗಂಗೆ ಹೆಣ್ಣು ನೋಡಕ್ಕೆ ಹೋಗ್ತಾನೆ. ಊರ್ವಶಿಯ 5 ಪಟ್ಟು ಸುಂದರಿಯಾಗಿದ್ದಂತಹ ಹೆಣ್ಣನ್ನ ನೋಡಿ ಅವನೇ ಮದುವೆ ಆಗಿ ಬರ್ತಾನೆ. ರತ್ನಾಜಿ ಅಂತೇಳಿ ಆಕೆಯನ್ನು ಮದುವೆ ಆಗಿ ಬರ್ತಾನೆ. ಬಂದಾಗ ರತ್ನಾಜಿಗೆ ಏನ್ ಅನ್ಕೊಂಡಿರ್ತಾಳೆ, ಇವನ್ ಮಗನ್ ಮದುವೆ ಮಾಡ್ಕೋತಾರೆ ಅಂತೇಳಿ ಅವಳು ಅನ್ಕೊಂಡಿರ್ತಾಳೆ. ಆದ್ರೆ ಬಂದದ್ ನೋಡಿದ್ರೆ ಗಂಡನೇ ಅಪ್ಪನೇ ಮದುವೆ ಆದಾಗ ತುಂಬಾ ವಯಸ್ಸಿನ ವ್ಯತ್ಯಾಸ ಇರುತ್ತೆ. ಆಕೆ ಬಹಳಷ್ಟು ನೊಂದುಕೋತಾಳೆ. ಆದ್ರೆ ಮನಸ್ಸಿನಲ್ಲಿಯೇ ಆಕೆ ಕುಮಾರರಾಮನ ಬಗ್ಗೆ ಪ್ರೀತಿಯನ್ನ ಇಟ್ಕೋತಾಳೆ. ಅವನನ್ನ ಹೇಗಾದ್ರೂ ಮೋಹಿಸ್ಬೇಕು, ಹೇಗಾದ್ರೂ ವಶಪಡಿಸ್ಕೋಬೇಕು ಅಂತೇಳಿ. ಅಂತಹ ಸಂದರ್ಭವನ್ನ ಕುಮಾರರಾಮ, ಮತ್ತು ಯಾಕೆ ಬಹಳ ಮುಖ್ಯ ಕುಮಾರರಾಮ ಅಂತಂದ್ರೆ, ಹಂಪೆಯ ವಿಜಯನಗರ ಸಾಮ್ರಾಜ್ಯಕ್ಕೆ ಮುಂಚೆ ಹೇಗೆ ಆ ಕಾಲಘಟ್ಟ ಇತ್ತು ಅನ್ನುವಂಥದ್ದನ್ನ ತೋರಿಸ್ತದೆ ಈ ಕುಮಾರರಾಮನ ಸಾಮ್ರಾಜ್ಯ. ಕಂಪ್ಲಿ ಅನ್ನುವಂತಹ ಒಂದು ಪುಟ್ಟ ಊರು ಇವತ್ತಿಗೂ ಇದೆ. ಕಂಪ್ಲಿ, ಆನೆಗುಂದಿ ಕಂಪ್ಲಿ ಹಂಪೆ ಹತ್ರನೇ ಇರುವಂತಹ ಊರು. ಆ ಕಂಪ್ಲಿಯ 50-60 ವರ್ಷ ಆಳ್ವಿಕೆ ಮಾಡಿದಂತಹ ರಾಜವಂಶ, ಅದರಲ್ಲೂ ಬೇಡರು ಕಟ್ಟಿದಂತಹ ಒಂದು ರಾಜವಂಶ ಈ ಕುಮಾರರಾಮನ ವಂಶ. ಕಂಪಿಲ ರಾಜ ಎಲ್ಲಿ ತನಕ ಇವನ ಹೆಗ್ಗಳಿಕೆ ಇತ್ತು ಅಂತಂದ್ರೆ, ಒಬ್ಬ ಕನ್ನಡ ನಾಡಿನ ವೀರನ ಹೆಗ್ಗಳಿಕೆ ಎಲ್ಲಿ ತನಕ ಇತ್ತು ಅಂತಂದ್ರೆ, ದೆಹಲಿಯ ತನಕ ಇವನ ಹೆಸರು ಓಡಿತ್ತಂತೆ. 2 ಸಲ ಮುಸಲ್ಮಾನ ದೊರೆ ತನ್ನ ಸೈನಿಕರನ್ನ ಕಳಿಸಿ ಯುದ್ಧಕ್ಕೆ ಕಳಿಸ್ತಾನೆ. 2 ಸಲವೂ ಹಿಮ್ಮೆಟ್ಟಿ ಕಳಿಸ್ತಾನೆ ಕುಮಾರರಾಮ. ಅದಷ್ಟೇ ಅಲ್ಲದೆ ಅವನ ಕೀರ್ತಿ ಪರನಾರಿ ಸಹೋದರ. ಆ ಕಾಲದಲ್ಲಿ ರಾಜ ಬಹುಪತ್ನಿ ವಲ್ಲಭ ಅನ್ನುವಂತಹ ಕಾಲದಲ್ಲಿ ಪರನಾರಿ ಸಹೋದರನಾಗಿದ್ದ ಇವನ ಚಾರಿತ್ರ್ಯ ಅಲ್ಲಿ ತನಕ ದೆಹಲಿ ತನಕ ಹಬ್ಬಿದ್ದಂತೆ. ಹಾಗಾಗಿ ಅಲ್ಲಿ ಆ ಪದವನ್ನು ಬಳಸ್ತಾರೆ. ಸುಲ್ತಾನನ ಭೂಮಮ್ಮ ಅನ್ನುವಂತಹ ಮಗಳು ಈತನನ್ನ ಪ್ರೀತಿಸ್ತಿರ್ತಾಳೆ. ಅಲ್ಲೇ ಇವನ ಹೆಸರು ಕೇಳಿ, ಇವನ ವೀರತ್ವವನ್ನ ಕೇಳಿ, ಇವನ ಪರನಾರಿ ಸಹೋದರ ಗುಣವನ್ನ ಕೇಳಿ ಪ್ರೀತಿಸ್ತಿರ್ತಾಳಂತೆ. ಇವನ್ನೇ ಮದುವೆ ಮಾಡ್ಕೊಡ್ಬೇಕು ಅಂತ ಅಪ್ಪನನ್ನ ಹಠ ಹಿಡಿತಾಳಂತೆ. ಒಂದು ಕಡೆ ಅಪ್ಪ ಮದುವೆ
ಆಗಿ ಬಂದಿರುವಂತಹ ರತ್ನಾಜಿ ಮುಖಾಮುಖಿ ಆಗುವಂತಹ ಸಂದರ್ಭ. ಮತ್ತೊಂದು ಕಡೆ ಆ ದೂರದ ಮುಸಲ್ಮಾನ ದೊರೆ ಮಗಳು ಈತನನ್ನು ಪ್ರೀತಿಸುವಂಥದ್ದು. ಇವು ನಿರಾಕರಿಸ್ತಾನೆ, ಇಲ್ಲ ನಾನು ಆಗೋದಿಲ್ಲ ಅಂತ. ಹಾಗಾಗಿಯೇ ಮತ್ತೆ ಮತ್ತೆ ದಂಡೆತ್ತಿ ಬಂದಂತಹ ಮುಸಲ್ಮಾನ ದೊರೆಯನ್ನ ಈತ ಸಂಕಷ್ಟಕ್ಕೆ ಸಿಕ್ಕಿ ಅನೇಕ ಸಲ ಅದನ್ನ ವಿರೋಧ ಮಾಡುವಂಥದ್ದನ್ನ ಈ ಇಡೀ ಚರಿತ್ರೆಯಲ್ಲಿ ಅಥವಾ ಸಾಂಗತ್ಯದಲ್ಲಿ ನಾವು ನೋಡ್ತೇವೆ. ಮತ್ತೊಂದು ಕನ್ನಡ ನಾಡಿನ ಬೇಡರ ಕಾಲಘಟ್ಟದಲ್ಲಿ ಇದ್ದಂತಹ ಒಂದು ಶೂಲ ಹಬ್ಬದ ಬಗ್ಗೆ ಕೂಡ, ಬೇಡರು ಆಚರಿಸ್ತಾ ಇದ್ದಂತಹ ಶೂಲ ಹಬ್ಬದ ಬಗ್ಗೆ ಕೂಡ ಕುಮಾರರಾಮನ ಸಾಂಗತ್ಯ ಹೇಳ್ತಾ ಹೋಗ್ತಾರೆ. ಬಹಳ ಮುಖ್ಯವಾಗಿ ಆ ಕಾಲಘಟ್ಟದಲ್ಲಿ ಬೇಡರು ಆಚರಿಸ್ತಾ ಇದ್ದಂತಹ ಶೂಲಗಳನ್ನ ಇಟ್ಟು ಪೂಜೆ ಮಾಡುವಂತಹ ಒಂದು ಹಬ್ಬವನ್ನ ಕೂಡ ಅದು ತಿಳಿಸುತ್ತೆ ಅನ್ನುವಂಥದ್ದು. ಮತ್ತೊಂದು ಬಹಳ ಮುಖ್ಯವಾಗಿ ಕನ್ನಡ ನಾಡಿನ ಆ ಕಾಲಘಟ್ಟದಲ್ಲಿ ಇದ್ದಂತಹ ಇದೊಂದು ಗಿರಿದುರ್ಗ ಆಗಿರುತ್ತೆ. ಕಟ್ಟುತ್ತಾರೆ ಅದನ್ನ. ಆ ಕಟ್ಟಿರುವಂತಹ ಗಿರಿದುರ್ಗದಲ್ಲಿ ಬಹಳಷ್ಟು ಕಡೆ ಹೊರಗಡೆ ನಡೆಯುವಂತಹ ಯುದ್ಧವನ್ನ ನಮಗೆ ಚರಿತ್ರೆ ಕಟ್ಕೊಡುತ್ತೆ ಅಥವಾ ಸಾಹಿತ್ಯ ಕಟ್ಕೊಡುತ್ತೆ. ಕೋಟೆ ಒಳಗೆ ಯುದ್ಧ ಆದಾಗ ಹೇಗೆಲ್ಲ ತಯಾರಿ ಮಾಡ್ಕೋತಾ ಇದ್ರು ಅನ್ನುವಂತಹದ್ದನ್ನು ಕೂಡ ಈ ಕಾವ್ಯ ಕೊಡ್ತಾ ಹೋಗುತ್ತೆ. ಆ ಕಾಲದಲ್ಲೂ ಜಾತಿ ವ್ಯವಸ್ಥೆ ಇದ್ರೂ ಕೂಡ ಯುದ್ಧ ಅಂತ ಬಂದಾಗ ಯಾವೆಲ್ಲ ಜಾತಿಯವರು ಅದಕ್ಕೆ ಸೇರ್ಕೋತಾ ಇದ್ರು, ಆ ಜಾತಿಯವರು ಸೇರ್ಕೊಂಡಾಗ ಅದಕ್ಕೆ ಸಮರಕ್ಕೆ ಬೇಕಾದಂತಹ ಏನೆಲ್ಲ ತಯಾರಿಗಳಾಗ್ತಿದ್ವು, ಆಹಾರ ಸಂಗ್ರಹಣೆ ಹೇಗಾಗ್ತಿತ್ತು, ಮತ್ತೆ ಆಯುಧಗಳು ಯಾವ್ಯಾವ ಇದ್ವು, ಇವೆಲ್ಲ ಡೀಟೇಲ್ಸ್ ಅನ್ನು ಕೂಡ ನಂಜುಂಡ ಕವಿ ಕುಮಾರ ಸಂಗತ್ಯದಲ್ಲಿ ಕೊಡ್ತಾನೆ. ಅಂದ್ರೆ ಆ ಕನ್ನಡದ ಪದಗಳನ್ನ ಇಲ್ಲಿ ಬಳಸಿ ಕನ್ನಡದ ಅನೇಕ ಆಯುಧಗಳ ಹೆಸರುಗಳನ್ನ ಇಲ್ಲಿ ಹೇಳುವಂಥದ್ದು ನಾವು ನೋಡ್ತೇವೆ. ಈ ಎಲ್ಲದರ ಮಧ್ಯೆ ಒಂದು ಮುತ್ತಿನ ಚೆಂಡಿನಾಟಕ್ಕೆ ಅಂತೇಳಿ ಹೋದಂತಹ ಸಂದರ್ಭದಲ್ಲಿ ಕುಮಾರರಾಮ ರತ್ನಾಜಿಯನ್ನ ಮುಖಾಮುಖಿ ಆಗುವಂಥದ್ದು. ಆಕೆ ಇವನನ್ನ ನೀನ್ ಮದುವೆ ಆಗ್ಲೇಬೇಕು, ಇಲ್ದಿದ್ರೆ ನಾನು ಬಿಡೋದಿಲ್ಲ ಅಂದಾಗ ಆತ ನಿರಾಕರಿಸುವಂಥದ್ದು. ನೀನ್ ನನಗೆ ಚಿಕ್ಕಮ್ಮ ಅಂತೇಳಿ ಹೇಳುವಂಥದ್ದು. ಆಗ್ಲೇ ಅವನಿಗೆ ಮದುವೆ ಆಗಿರುತ್ತೆ, 5 ಜನ ಪತ್ನಿಯರು ಇರ್ತಾರೆ, ನಾನು ಬೇರೆ ಹೆಣ್ಣನ್ನ ನಾನು ಹಾಗೆ ಸ್ವೀಕರಿಸೋದಿಲ್ಲ ಅನ್ನಂತಹ ಕಾಲಘಟ್ಟದಲ್ಲಿ ಅವನನ್ನ ಸುಳ್ಳು ಹೇಳಿ, ಗಂಡನಿಗೆ ಸುಳ್ಳು ಹೇಳಿ ಆತನನ್ನ ಕೊಲೆ ಮಾಡಿಸಿ ಅವನ ರುಂಡವನ್ನ ತಂದಿಡಬೇಕು ಅಂತೇಳಿ ಹೇಳುವಂತಹ ಸಂದರ್ಭವನ್ನು ಕೂಡ ಅಲ್ಲಿ ನಾವು ನೋಡ್ತೇವೆ. ಇಲ್ಲಿರುವ ಎಲ್ಲವೂ ಕೂಡ ಐತಿಹಾಸಿಕ ಇದು ಅಂತೇಳಿ ಹೇಳದೇ ಇದ್ರು ಕೂಡ ಆ ಕಾಲಘಟ್ಟದಲ್ಲಿ ಪಂಪ ತನ್ನ ಯುಗ ಧರ್ಮದಲ್ಲಿ ಕಟ್ಟಿಕೊಡುವ ಚಿತ್ರಣ ಏನಿದೆಯಲ್ಲ, ಸಾಹಿತ್ಯವಾಗ್ಲಿ ಅಥವಾ ಸಾಂಸ್ಕೃತಿಕವಾಗ್ಲಿ ಜನಜೀವನವಾಗ್ಲಿ, ಅಂತಹ ಎಲ್ಲವನ್ನೂ ಕೂಡ ನೋಡ್ಲಿಕ್ಕೆ ನಮಗೆ ಈ ಕುಮಾರರಾಮನ ಸಾಂಗತ್ಯದಲ್ಲಿ ಸಿಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಮತ್ತೆ ಆ ರತ್ನಾಜಿಯನ್ನ ನಿರಾಕರಿಸಿದಾಗ ನೋಡಿ, ಮಂತ್ರಿ ಎಷ್ಟು ಮುಖ್ಯ ಆಗ್ತಾನೆ ಒಬ್ಬ ರಾಜನಿಗೆ ಅಂದ್ರೆ, ಅವನ್ ತಲೆ ಕಡಿ ಅಂತೇಳಿ ರಾಜ ಕಂಪಿಲ ರಾಜ ಹೇಳಿದಾಗ, ಅಂದ್ರೆ ಕುಮಾರರಾಮನ ತಂದೆಯೇ ಹೇಳಿದಾಗ್ಲೂ ಕೂಡ ಅವನನ್ನ ಒಂದು ನೆಲಮಾಳಿಗೆಯಲ್ಲಿ ಇಟ್ಟು ಕಾಪಾಡುವಂಥದ್ದು. ಮತ್ತೆ ಮುಸ್ಲಿಮಾನರವರಿಗೆ ಈ ನ್ಯೂಸ್ ಹೋಗುತ್ತೆ, ಇಲ್ಲ ಅವನ್ ಸತ್ತೋಗಿದ್ದಾನೆ, ಅವನ ತಲೆ ಕಡ್ದಾಗಿದೆ ಅಂದಾಗ ಮತ್ತೆ ಅವರು ಈ ಸಲ 2 ಸಲ ಕಳಿಸಿದಂತಹ ನೇಮಿಕಾನ್ನ ಬಿಟ್ಟು ಬೇರೆಯವನ ಮಾತಂಗಿ ಅನ್ನುವಂತಹ ಒಬ್ಬ ಮಹಿಳೆಯನ್ನ ಯುದ್ಧಕ್ಕೆ ಕಳಿಸುವಂಥದ್ದು. ಅಲ್ಲೂ ಕೂಡ ಕುಮಾರರಾಮ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ನೆಲಮಾಳಿಗೆಯಿಂದ ಬಂದು ತನ್ನ ರಾಜ್ಯವನ್ನ ಉಳಿಸ್ಲಿಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಅವನು ಹೆಣ್ಣಿನ ಜೊತೆ ನಾನು ಯುದ್ಧ ಮಾಡೋದಿಲ್ಲ ಅಂತೇಳಿ, ನನಗಿಂತ ಏನು ಶಕ್ತಿಶಾಲಿ ಅಲ್ಲದ ಅಂಥವ್ರ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ ಅಂತೇಳಿ ತನ್ನ ಶಸ್ತ್ರವನ್ನ ಕೆಳಗಿಟ್ಟು ಸಾಯುವಂತಹ ದೃಶ್ಯವನ್ನು ಕೂಡ ನಾವು ಅಲ್ಲಿ ನೋಡ್ತೇವೆ. ಈ ಎಲ್ಲ ಕಾರಣದಿಂದ ಕುಮಾರರಾಮ ಇವತ್ತಿಗೂ ಕೂಡ ಉಳಿದಿರೋದಕ್ಕೆ ಕಾರಣ ಯಾಕೆ ಅಂತಂದ್ರೆ ಅವನ ಗುಣ ಅನ್ನುವಂಥದ್ದನ್ನ ಇಡೀ ಜನಪದರು ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಅದ್ರ ಜೊತೆಗೆ ಆ ಕಾಲಘಟ್ಟದ ಕನ್ನಡ ನಾಡು ಕಂಪ್ಲಿ ಭಾಗ ಮತ್ತೆ ಕುಮಾರರಾಮ ಹೇಳುವಂತಹ ಈ ಸಾಂಗತ್ಯದಲ್ಲಿ ಬರುವಂತಹ ನಂಜುಂಡ ಕವಿ ಕಟ್ಟಿಕೊಡುವಂತಹ ಇಡೀ ಕಾವ್ಯದಲ್ಲಿ ನಾವು ನೋಡುವಂತಹ ವಿಜಯನಗರ ಸಾಮ್ರಾಜ್ಯ ಬರ್ಲಿಕ್ಕೆ ಮುಂಚೆ ಇದ್ದಂತಹ ಇಡೀ ಪ್ರಕರಣವನ್ನ ನಾವಲ್ಲಿ ನೋಡ್ತೇವೆ ಅನ್ನುವಂಥದ್ದನ್ನ ಗಮನಿಸಬಹುದು. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಾನು ಇಲ್ಲಿ 1-2 ಮಾತುಗಳನ್ನ ಸೇರಿಸಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಆತ ಯಾವುದನ್ನ ತನ್ನ ರಾಜ್ಯದಲ್ಲಿ ಆಭರಣಗಳನ್ನ ಮಹಾರಾಜರು ಧರಿಸ್ತಿದ್ರು, ಮಹಿಳೆಯರು ಧರಿಸ್ತಿದ್ರು, ಅವೆಲ್ಲವನ್ನೂ ಕೂಡ ಕೊಡ್ತಾನೆ. ಅಂದ್ರೆ ಎಷ್ಟು ಒಡವೆಗಳನ್ನ ಅವರೆಲ್ಲ ಧರಿಸ್ತಿದ್ರು ಅನ್ನುವಂಥದ್ದು ಮತ್ತು ಕನ್ನಡ ನಾಡಿನ ಸಂಪ್ರದಾಯಗಳನ್ನ ಕೂಡ ನಾವಿವತ್ತು
ಚಂದ್ರನನ್ನ ಮದುವೆ ಆದ್ಮೇಲೆ ಶುಕ್ರನನ್ನ ತೋರಿಸ್ಲಿಕ್ಕೆ ಅಂತ ಹೊರಗಡೆ ಕರ್ಕೊಂಡು ಹೋಗಿ ತೋರಿಸ್ತೀವಲ್ಲ, ಕಾಣಿಸ್ತದೋ ಬಿಡ್ತದೋ ಅದು ಬೇರೆ ಪ್ರಶ್ನೆ. ನವದಂಪತಿಗಳಿಗೆ ತೋರಿಸ್ತೀವಲ್ಲ, ಅದೆಲ್ಲ ಸಂಪ್ರದಾಯವನ್ನು ಕೂಡ ಇಲ್ಲಿ ಕುಮಾರರಾಮನ ಕಾವ್ಯದಲ್ಲಿ ಕಟ್ಟಿಕೊಡ್ತಾನೆ ಅನ್ನುವಂಥದ್ದು. ಮತ್ತು ಮದುವೆಗೆ ಮುಂಚೆ ಹೊರಳಲ್ಲಿ ಕುಟ್ಟುವಂಥದ್ದು, ಅರಿಶಿನ ಕುಟ್ಟುವಂಥದ್ದು, ಈ ತರದ ಎಲ್ಲ ಸಂಪ್ರದಾಯಗಳನ್ನು ಕೂಡ ಆತ ಕಟ್ಟಿಕೊಡ್ತಾನೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಮತ್ತೆ ಜನಸಾಮಾನ್ಯರು ಹೇಗಿದ್ರು ಆ ಕಾಲಘಟ್ಟದಲ್ಲಿ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಮುಂದಿನ ಕವಿ 18ನೇ ಶತಮಾನದಲ್ಲಿ ಇದ್ದಂತಹ ಮುದ್ದಣ್ಣ ಕವಿಯ ಬಗ್ಗೆ ನಾನು ಹೇಳೋದಾದ್ರೆ, ಬಹಳ ಮುಖ್ಯವಾಗಿ ಸೀತೆಯ ಕಣ್ಣಿಂದ ನೋಡಿದಂತಹ ಒಂದು ಕಾವ್ಯವನ್ನ ಬರೆದಂಥವನು ಯಾರು ಅಂದ್ರೆ ಮುದ್ದಣ್ಣ. ಬಹಳಷ್ಟು ಸಲ ಮುದ್ದಣ್ಣನ ಬಗ್ಗೆ ಬರೀ ಒಂದೆರಡು ಮಾತು, ನೀರಿಳಿಯದ ಗಂಟಲೊಳಗೆ ಕಡದು ತುರುಕಿದಂತಾಯ್ತು, ಈ ತರದ ಒಂದು 2-3 ಇವನ್ನ ಹೇಳ್ಬಿಟ್ಟು ನಿಲ್ತಿವೆ ಹೊರತು ನಿಜವಾಗಿ ಮುದ್ದಣ್ಣನನ್ನ ಪೂರ್ತಿಯಾಗಿ ಬಹಳಷ್ಟು ಜನ ನೋಡಿಲ್ಲ ಅನ್ನುವಂಥದ್ದನ್ನೇ ಗಮನಿಸಬೇಕು. ಯಾಕಂದ್ರೆ ಅಷ್ಟು ಅದ್ಭುತವಾದಂತಹ, ಅತ್ಯಂತ ಬಡತನದಲ್ಲಿ ಇದ್ದಂತಹ ಮತ್ತು ತನ್ನ ಹೆಸರನ್ನು ಕೂಡ ಹಾಕೊಳ್ಳಿಕ್ಕೆ ಸಂಕೋಚ ಪಡ್ತಾ ಇದ್ದಂತಹ ಕಾಲಘಟ್ಟದ ಕವಿ ಅವನ ಅನೇಕ ಮೊದಲು ಬಂದಂತಹ ಕೃತಿಗಳಿಗೆ ಅವನ ಹೆಸರೇ ಇಲ್ಲ. ನಾನು ರೆಫರ್ ಮಾಡಿದಂತಹ ಒರಿಜಿನಲ್ ಕೃತಿಯಲ್ಲೂ ಮುದ್ದಣ್ಣನ ಹೆಸರೇ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಸಂಕೋಚದ ಸ್ವಭಾವದ ಮುದ್ದಣ್ಣ ಒಂದು ಅದ್ಭುತವಾದ ಕಾವ್ಯವನ್ನ ಬರೀತಾನೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂತಂದ್ರೆ ಆ ಮುದ್ದಣ್ಣ ಇಡೀ ತನ್ನ ಕಾರ್ಕಳ ತಾಲೂಕಿನ ನಂದಳಿಕೆ ಗ್ರಾಮದ ಅಲ್ಲಿ ಇದ್ರೂ ಕೂಡ ಪ್ರಸಿದ್ಧನಾಗೋದು ಅವನ ಕಾವ್ಯಗಳ ಮೂಲಕ. ಒಂದು ಕಾವ್ಯ, ಅವನ ಪದ್ಯವನ್ನ ಪಕ್ಕಕ್ಕಿಟ್ಟು ಗದ್ಯ ಬರೆಯುವಂತಹ ಕಾವ್ಯದಿಂದ ಪ್ರಸಿದ್ಧನಾಗ್ತಾನೆ. 31 ವರ್ಷಕ್ಕೆ ಕ್ಷಯ ಬಂದು ಸತ್ತೋಗ್ತಾನೆ ಕೂಡ. ಆದ್ರೆ ಅವನು ಬಾಡಿ ಬಿಲ್ಡರ್ ಆಗಿದ್ದ, ಅದಕ್ಕೋಸ್ಕರನೇ ಇದರಿಂದನೇ ಅವನು ಶಾಲೆಯಲ್ಲಿ ಕೆಲಸಕ್ಕೆ ಸೇರಿದ್ದ. ಅವನಿಗೆ ಒಂದಷ್ಟು ಭಾಷೆಗಳು, ತುಳು ಬರ್ತಿತ್ತು, ಮಲಯಾಳಂ ಬರ್ತಿತ್ತು, ಕನ್ನಡದ ಜೊತೆಗೆ ಬೇರೆ ಬೇರೆ ಭಾಷೆಗಳು ಅವನಿಗೆ ಬರ್ತಿತ್ತು, ಇಂಗ್ಲಿಷು ಕೂಡ ವ್ಯವಹಾರದಷ್ಟು ಬರ್ತಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಅವನು ಶ್ರೀರಾಮ ಪಟ್ಟಾಭಿಷೇಕ ಆಗಲಿ, ಅದ್ಭುತ ರಾಮಾಯಣ ಬರೆದಾಗ ಅದನ್ನ ಪದ್ಯದಲ್ಲಿ ಬರೀತಾನೆ. ಶ್ರೀರಾಮಾಶ್ವಮೇಧವನ್ನು ಬರೆದಾಗ ಮಾತ್ರ ಅವನು ಅದು ಪತ್ನಿ ಹೇಳ್ತಾಳೆ, ನಂಗೆ ಬೇಕಾಗಿಲ್ಲ ನೀನು ಪದ್ಯ, ನಂಗೆ ಬೇಡ, ನಂಗೆ ಅರ್ಥವೇ ಆಗೋಲ್ಲ, ಗದ್ಯದಲ್ಲಿ ಬರಿ ಅನ್ನುವಂಥದ್ದು. ಅದನ್ನು ಬಹಳಷ್ಟು ವಿಮರ್ಶಕರು ಹೇಳೋದೇನಂದ್ರೆ, ಒಬ್ಬ ಓದುಗ ತನಗೇನ್ ಬೇಕು ಅಂತ ಕೇಳ್ತಾನಲ್ಲ, ಅದನ್ನ ಅದ್ಭುತವಾಗಿ ಮುದ್ದಣ್ಣ ಮತ್ತು ಮನೋರಮೆಯ ಸಂಭಾಷಣೆಯ ಮೂಲಕ ಅದನ್ನ ಕಟ್ಟಿಕೊಡುವಂತಹ ಹೊಸತನವನ್ನ ಆತುರರಿತಿರುವಂತಹ ಪರಂಪರೆಯಿಂದ ಬಂದಿರುವುದನ್ನ ಕಳಚಿ ಬಿಸಾಕಿ ಹೊಸದು ನನಗೆ ಬೇಕು ಅಂತೇಳಿ ಕೇಳುವಂತಹ ಓದುಗರು ಯಾರಿದಾರಲ್ಲ ಅಂಥದನ್ನ ಕೊಟ್ಟಂತವನು ಮುದ್ದಣ್ಣ ಅನ್ನುವಂಥದ್ದನ್ನ ಗಮನಿಸಬೇಕು. ಬಹಳ ಮುಖ್ಯವಾಗಿ ಆಕೆ ಎಷ್ಟು ಚಂದ ಅದರಲ್ಲಿ ಕಾವ್ಯದಲ್ಲಿ ತನ್ನ ಮಾತುಗಳನ್ನ ಅವಳ ಬಾಯಲ್ಲಿ ಹೇಳಿಸುವಂತಹ ಕೆಲಸ ಮಾಡ್ತಾನಲ್ಲ. ಅವಳು ತೂಕಡಿಸ್ತಾ ಇರ್ತಾಳೆ, ಕತೆ ಕೇಳಿ 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 ತೂಕಡಿಸ್ತಾ ಇದ್ದಾಗ ಇದ್ಯಾಕೆ ಹಿಂಗ್ ತೂಕಡಿಸ್ತಿದೀಯಾ ಅಂತಾನೆ. ಅದಕ್ಕೆ ಅವಳು ಇನ್ನೇನ್ ಮತ್ತೆ ನೀನ್ ಯಾವಾಗ ನೋಡು ಯುದ್ಧ 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 ಅಂತ ಯುದ್ಧ ವರ್ಣನೆ ಮಾಡ್ತಾ ಇದ್ರೆ ಯಾರಿಗೆ ಕೇಳಕ್ಕಾಗುತ್ತೆ ಮರೆಯ, ನಿದ್ದೆ ಗ್ಯಾರಂಟಿ ಬರುತ್ತೆ ಅನ್ನುವಂಥದ್ದು. ಅಂದ್ರೆ ಯಾವ ಓದುಗನಿಗೆ ಏನು ಬೇಕು, ಯಾವುದು ಬೇಕು ಅನ್ನುವಂಥದ್ದು ಈ ಕಡೆ ಕನ್ನಡ ಮತ್ತು ಹೊಸ ಕನ್ನಡಕ್ಕೆ ತಿರುಗುತ್ತಿದ್ದಂತಹ, ಗದ್ಯ ಸಾಹಿತ್ಯಕ್ಕೆ ತಿರುಗುತ್ತಿದ್ದಂತಹ ಕಾಲಘಟ್ಟದಲ್ಲಿ ತಮಗೆ ಏನು ಬೇಕು ಅನ್ನುವಂಥದ್ದನ್ನ ಕೇಳುವಂಥದ್ದು, ಕೊಡುವಂಥದ್ದನ್ನ ಮುದ್ದಣ್ಣ ಮಾಡ್ತಾನೆ ಅನ್ನುವಂಥದ್ದನ್ನ ಈ ಕಾವ್ಯದಲ್ಲಿ ಗಮನಿಸಬೇಕು. ಮತ್ತು ಅಲ್ಲಿ ಬಹಳ ಮುಖ್ಯವಾಗಿ ಅವನು ಕಥೆಯನ್ನ ಶುರು ಮಾಡ್ತಿದ್ದಂಗೆ ಅವಳು ಅಪೋಸ್ ಮಾಡ್ತಾಳೆ, ಬೇಡ ಬೇಡ, ನಂಗೆ ಇಂತಹ ಕಥೆ ಬೇಡ, ನಂಗೆ ಇಂಥದೇ ಕಥೆ ಬೇಕು, ನನ್ಗೆ ಇದೇ ಬೇಕು ಅಂತ. ಅಂದ್ರೆ ದಿಸ್ ಇಸ್ ರೀಡರ್ಸ್ ಚಾಯ್ಸ್ ಅಂತ ಹೇಳ್ತೀವಲ್ಲ, ಇವತ್ತು ನಾವು ಹೇಳ್ತಿದ್ವಿ ನನಗೆ ಯಾವುದು ಬೇಕು ಅದನ್ನ ನೀನು ಬರಿಬೇಕು, ಅದನ್ನ ಕೊಡಬೇಕು, ಅದನ್ನ ಮಾತ್ರ ನಾನು ತಗೊಳಕ್ ಸಾಧ್ಯ, ನೀನು ಕೊಟ್ಟಿದ್ದೆಲ್ಲ ನಾನು ತಗೊಳ್ಳೋದಿಲ್ಲ ಅಂತೇಳಿ ನಿರಾಕರಣೆ ಮಾಡುವಂಥದ್ದನ್ನು ಕೂಡ ಅದ್ಭುತವಾಗಿ ಅವಳು ಹೇಳ್ತಾಳೆ ಅನ್ನುವಂಥದ್ದನ್ನ ನಾವು ಈಗಾಗಲೇ ಅದನ್ನ ಸರ್ ಕೂಡ ಪ್ರಸ್ತಾಪ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರಿಂದ ನಾನು ಮತ್ತೆ ಅದನ್ನ ತುಂಬಾ ಮುಂದುವರ್ಸಕ್ ಹೋಗೋದಿಲ್ಲ. ಅಂದ್ರೆ ಈ ತರದ ಹೇಗಿದ್ದ ಅನ್ನುವಂಥದ್ದನ್ನ CN ರಾಮಚಂದ್ರ ಸರ್ ಅವರು ಮತ್ತೆ ಗೋವಿಂದಪ್ಪಯ್ಯವರು ಕಟ್ಟಿಕೊಡುವಂತಹ ಮಾತನ್ನು ಕೂಡ ಗಮನಿಸಿದ್ರೆ, ಅದು ಕಾವ್ಯ ಶುರುವಾಗೋದೇ ಒಂದು ಯಾವುದೇ ಪರಂಪರೆಯಿಂದ ಬಂದಂತಹ ದೇವರ ಸ್ತುತಿಯಿಂದ ಕಾವ್ಯ ಶುರುವಾಗುವುದಿಲ್ಲ. ಹಳಬರನ್ನ ಜ್ಞಾಪಿಸಿಕೊಳ್ಳುವಂಥದ್ದು ಕೂಡ ಪರಂಪರೆಯಿಂದ ಇರುವಂಥದ್ದು ಯಾವುದೂ ಇಲ್ಲದೆ ಅದ್ಭುತವಾದ ಒಂದು ಮಳೆಗಾಲವನ್ನ ವರ್ಣಿಸೋದ್ರ ಮೂಲಕ ಕವಿತೆ ಈ ಕಥೆ ಶುರುವಾಗುತ್ತೆ ಅನ್ನುವಂಥದ್ದನ್ನ ಗಮನಿಸುವಂಥದ್ದು. ಅಂದ್ರೆ ಪರಂಪರೆಗೆ ಕೈ ಬಿಡುವುದು ಅಷ್ಟು
ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ನಿಗೆ ಹೆದರಿಕೆ, ತನ್ನ ಹೆಸರನ್ನ ಹಾಕಿದ್ರೆ ಯಾರೇನಂತಾರೋ ಅಂತೇಳಿ. ಕಡೆಗೆ ಎಲ್ಲರೂ ಹೇಳ್ತಾರೆ ಟೆಕ್ಸ್ಟ್ ಬುಕ್ ಎಲ್ಲ ಆಗುತ್ತೆ, ಈ ಪುಸ್ತಕಗಳು ಟೆಕ್ಸ್ಟ್ ಬುಕ್ ಆದಾಗ ನಿನಗೆ ರಾಯಲ್ಟಿ ಸಿಗುತ್ತೆ ಹೇಳು ಅಂತ ಪ್ರಿಂಟಿಂಗ್ ಪ್ರೆಸ್ನವ್ರು ಹೇಳಿದ್ರು ಕೂಡ ಇಲ್ಲ, ನಾನು ಫೇಮಸ್ ಆದ್ಮೇಲೆ ನನ್ನ ಹೆಸರು ಹೇಳೋದಿಲ್ಲ ಅನ್ನುವಂತಹ ವಿನಯವಂತಿಕೆಯನ್ನ, ಆ ಥರದ ಒಂದು ಗುಣವನ್ನ ತೋರಿಸ್ತಂಥವ್ರು ಮುದ್ದಣ್ಣ ಅನ್ನುವಂಥದ್ದು. ಸೊ ಇಡೀ ರಾಮಾಶ್ವಮೇಧದ ಕಾವ್ಯದಲ್ಲೇ ಆಕೆ ಸೀತೆಯನ್ನ ಕರ್ಕೊಂಡೋಗಿ ಬಿಡುವಂತಹ ಕಾಲಘಟ್ಟದಲ್ಲಿ ಅವಳ ಮಾತುಗಳು ಎಷ್ಟು ಅದ್ಭುತವಾಗಿ ಮುದ್ದಣ್ಣ ಮಾತಾಡಿಸ್ತಾನೆ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ, ಈ ಕಾವ್ಯ ಹೊಸಗನ್ನಡಕ್ಕೆ ಒಂದು ಹೊಸ ತಿರುವನ್ನ ಕೊಟ್ಟಂಥದ್ದು, ಮುಂದೆ ಬರೆಯುವಂಥವ್ರಿಗೆ ಸ್ಫೂರ್ತಿ ಕೊಟ್ಟಂಥದ್ದು ಅನ್ನುವಂಥದ್ದಕ್ಕೂ ಕೂಡ ಈ ಕಾವ್ಯ ಬಹಳ ಮುಖ್ಯ ಅಂತೇಳಿ ನಾನು ಅನ್ಕೋತೀನಿ. ನನ್ನ ಸಮಯ ಮುಗ್ತಾ ಇರೋದ್ರಿಂದ ಇನ್ನೆರಡು ಮಾತನ್ನ ಸೇರಿಸ್ತೇನೆ. ಆ ಕಾಲದಿಂದ ಈ ಕಾಲಘಟ್ಟಕ್ಕೆ ಬಂದ್ರೆ ನಾನು ದಳವಾಯಿ ಸರ್ ಹೇಳಿದ್ದನ್ನ ಮುಂದುವರಿಸ್ತೇನೆ. ಬ್ಯಾಂಕ್ಗಳಲ್ಲಿ ATM ಅಲ್ಲಿ ನೀವು ಬಳಸದೇ ಇದ್ರೆ ಕನ್ನಡ ಹೋಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ರು. ಅದಕ್ಕೆ ಮುಂದುವರೆದ ಭಾಗವಾಗಿ ನಾನು 2 ಮಾತು ಸೇರಿಸ್ತೇನೆ. ಇವತ್ತು ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತಿರುವ ಅನೇಕ ಜನ ಯಂಗ್ಸ್ಟರ್ಸ್ ಸರ್ ವಿದೇಶಕ್ಕೆ ಹೋದ್ಮೇಲೆ ಇದ್ದಕ್ಕಿದ್ದಂಗೆ ಕನ್ನಡ ಪ್ರೀತಿ ಉಟ್ಕೊಂಡ್ಬಿಡ್ತಾ ಇದೆ. ನಾನು ಸ್ವೀಡನ್ ನಲ್ಲಿ ನನ್ನ ಮಕ್ಕಳಿದ್ದಾಗ ನಾನು ಹೋದಾಗ ಅಲ್ಲಿ ಕನ್ನಡ ಸಂಘದವರು ಸುಮಾರು ಇಲ್ಲಿಂದ 100 ಪುಸ್ತಕ ಬೇಕು ಅಂತ ನನಗೆ ರಿಕ್ವೆಸ್ಟ್ ಮಾಡಿದ್ರು. ಪುಸ್ತಕ ಓದುವ ಸಂಸ್ಕೃತಿ ಇಲ್ಲಿ ಹೋಗ್ತಾ ಇದೆ, ಅಲ್ಲಿ ಇಷ್ಟು ಪುಸ್ತಕ ಓದಬೇಕು ಅಂದ್ರೆ ಪುಸ್ತಕ ಸಿಗ್ತಿಲ್ಲ. ಫಾರಿನಿಗೆ ಬರೋರೆಲ್ಲರೂ ಕೂಡ ಸೂಟ್ಕೇಸ್ ತುಂಬಾ ಬೇರೆ ಬೇರೆ ಏನೋ ತರ್ತಾರೆ, ಅದರಲ್ಲೂ ಇಲ್ಲಿಂದ ಇಂಡಿಯಾದಿಂದ ಹೋಗೋರು ಬರೀ ಫುಡ್ ಎತ್ಕೊಂಡು ಹೋಗ್ತಾರೆ ಬಿಟ್ರೆ ಪುಸ್ತಕ ತರೋದೇ ಇಲ್ಲ ಅಂತೇಳಿ ಕೇಳಿದಾಗ ನಾನು ಸುಮಾರು ಒಂದು 100 ಪುಸ್ತಕಗಳು, ಅದು ಏನೋ ಸುಮ್ಮನೆ ಯಾರು ಫ್ರೀ ಕೊಡೋ ಪುಸ್ತಕ ಬೇಡ ಅಂತ ಅವರು ನಿರಾಕರಿಸಿ ತಮ್ಮ ಲಿಸ್ಟ್ ಕಳಿಸಿದ್ರು, ಇಷ್ಟು ಪುಸ್ತಕಗಳು ಇಂಥವ್ರದ್ದು ಬೇಕು ಅಂತೇಳಿ. ಅಂಥದನ್ನ ಕಳಿಸಿದ್ರೆ ಎಷ್ಟು ಅದ್ಭುತ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ, ಅಲ್ಲಿ ಪೋಸ್ಟ್ ಬಾಕ್ಸ್ ಅಂತೇಳಿ ಒಂದು ಜನರಲ್ ಆಗಿ ರೈಲ್ವೆ ಸ್ಟೇಷನ್ ಹತ್ರ, ಬಸ್ ಸ್ಟ್ಯಾಂಡ್ ಹತ್ರ ಒಂದು ಪೋಸ್ಟ್ ಬಾಕ್ಸ್ ಇರುತ್ತೆ. ಅಲ್ಲಿಗೆ ಹಾಕಿದ್ರೆ ಅವರು ಯಾರು ಬೇಕು ಅವ್ರು ಮಾತ್ರ ಅದನ್ನು ಓಪನ್ ಮಾಡಿ ತೆಕ್ಕೊಂಡು, ಅದು ಕೋಡ್ ಇದೆ, ಅದನ್ನು ಓಪನ್ ಮಾಡಿ ತೆಕ್ಕೊಂಡು ಹೋಗ್ತಾರೆ. ಹಾಗೆ ಪುಸ್ತಕಗಳನ್ನು ಹಂಚಿಕೊಂಡು ಓದ್ತಾ ಇರುವಂಥವ್ರು ಇದ್ದಾರೆ. ನೀವು ನಂಬ್ತೀರಿ ಇಲ್ಲ ಸರ್, ಕೆಲವು ಯಂಗ್ಸ್ಟರ್ಸ್ ಇಲ್ಲಿಂದ ಹೋಗೋರು ಕನ್ನಡದ ಕೊಟೇಶನ್ ಹಾಕೊಂಡಿರೋ ಟೀ ಶರ್ಟ್ ಹಾಕೊಂಡು ಹೋಗ್ತಾರೆ. ಕೆಲವು ಏರ್ಪೋರ್ಟ್ಗಳಲ್ಲಿ ಈ ಕೊಟೇಶನ್ಗಳನ್ನ ಕಂಪ್ಲೇಂಟ್ಸ್ ಆಗಿ ಕೆಲವರು ಏನಿದೆ ಅನ್ನೋದು ಹೇಳ್ಬೇಕು ಅವರಿಗೆ. ಕೆಲವು US ಅಲ್ಲಂತೂ ಅದನ್ನು ಕಂಪಲ್ಸರಿಯಾಗಿ ನಿಲ್ಲಿಸಿ ಇಂಗ್ಲಿಷ್ನಲ್ಲಿ ಇಲ್ಲ ಅಂದ್ರೆ ಅಥವಾ ಬೇರೆ ಭಾಷೆಯಲ್ಲಿ ಇದೆ ಅಂದ್ರೆ ಕೇಳ್ತಾರಂತೆ. ಇವ್ರು ಅಲ್ಲಿ ಹಾಕೊಂಡು ಏನು ಕನ್ನಡದ ಕೊಟೇಶನ್ಗಳು, ಕನ್ನಡ ಕಸ್ತೂರಿ ಅಲ್ಲದೆ ಇನ್ನೊಂದು ಮತ್ತೊಂದು ಕುವೆಂಪು ಅವರ ಕೊಟೇಶನ್ಸ್ನ ಹಾಕೊಂಡೋಗಿ ಅದು ನಮ್ಮ ಹತ್ರ ಕೇಳ್ತಾರೆ. ತಗೊಂಡೋಗ್ಬೇಕಾದ್ರೆ ಇದ್ರದ್ದು ಏನು ಅರ್ಥ ಹೇಳು ಅಂತ ಕೇಳಿಕೊಂಡು ಅಲ್ಲೋಗಿ ಪ್ರತಿರೋಧ ಅನ್ನುವಂಥದ್ದು ಅಥವಾ ನಾನು ಅನ್ನುವಂಥದ್ದು ವಿದೇಶದಲ್ಲಿ ಇರುವಷ್ಟರ ಮಟ್ಟಿಗೆ ಇಲ್ಲಿ ಇಲ್ಲ ಅನ್ನುವಂಥದ್ದು ಕಮ್ಮಿ ಆಗ್ತಿದೆ ಅನ್ನುವಂಥದ್ದನ್ನು ಗಮನಿಸಿದಾಗ, ಇವತ್ತು ಬೇರೆ ಬೇರೆ ದೇಶದಲ್ಲಿ ಕನ್ನಡ ಕೃತಿಗಳು ಕನ್ನಡವನ್ನು ಉಳಿಸುವ ಬೆಳೆಸುವ ಕೆಲಸ ಮಾಡ್ತಿದ್ದಾವೆ. ಇಲ್ಲೂ ಕೂಡ ಅದು ಒಂದಷ್ಟು ಈ ಥರದ ಸಾಹಿತ್ಯದ ವಾತಾವರಣದಿಂದ ಅದು ಜಾಸ್ತಿ ಆಗಲಿ ಅಂತ ಅಂದ್ಕೊಂಡು ಶಿಕ್ಷಣದ ವ್ಯವಸ್ಥೆ ಕೂಡ SCP NEPಗಳು ಬದಲಾವಣೆಯ ಕಷ್ಟದಲ್ಲಿ ನಾವು ಸಿಕ್ಕಾಕೊಂಡಿರೋದ್ರಿಂದ ಇವೆಲ್ಲವನ್ನು ಗಮನಿಸಿ ಇವತ್ತು ಸಮಾಜಮುಖಿ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದೆ. ಆ ಮೂಲಕ ಕನ್ನಡವನ್ನು ಕಟ್ಟುವ, ಬೆಳೆಸುವ, ಬಳಸುವ ಕೆಲಸಗಳಾಗಲಿ ಅಂತ ಹೇಳ್ತಾ ಅವಕಾಶ ನೀಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ. ವಂದನೆಗಳು. ಇದುವರೆಗೂ ಕನ್ನಡ ಕತ್ತುರಿಯಂತೆ ಕನ್ನಡ ನಾಡು ಎಂಬ ವಿಷಯವಾಗಿ 3 ಜನ ವಿದ್ವಾಂಸರು ಪ್ರತಿಯೊಬ್ಬರು ಆಲಿಸಿದ್ದೇವೆ. ಇದೀಗ ವೇದಿಕೆಯಲ್ಲಿರುವ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಸಂವಾದ ನಡೆಸಲು ಯಾರಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಸಂವಾದ ನಡೆಸಲಿಕ್ಕೆ ಇಚ್ಛಿಸ್ತೀರಾ? ಇವತ್ತಿನ ಪದವಿ ತರಗತಿಗಳಲ್ಲಿ ಏನಪ್ಪ ಅಂದ್ರೆ ಬಹುತೇಕವಾಗಿ ವಿಮರ್ಶಾ ಪ್ರಬಂಧಗಳ ಸಂಖ್ಯೆ ಜಾಸ್ತಿ ಆಗ್ತಿದ್ದಾವೆ. ಮತ್ತೆ ಸೆಮಿಸ್ಟರ್ ಒತ್ತಡದಲ್ಲಿ ಮಕ್ಕಳಿಗೆ ಕನ್ನಡದ ಕಂಪನ್ನ, ಕನ್ನಡದ ಆಸಕ್ತಿ ಬೆಳೆಸೋದ್ರೆ ದೊಡ್ಡ ಸವಾಲು ನಿಂತ್ಕೊಂಡಿದೆ. ಇದರ ವಿಚಾರವಾಗಿ ಏನಪ್ಪ ಅಂದ್ರೆ ಪಠ್ಯಪುಸ್ತಕ ರಚನಾ ಸಮಿತಿಗಳವರು ಸ್ವಲ್ಪ ಇವತ್ತೇನು ನಾವು ಶಾಸ್ತ್ರೀಯ ಕನ್ನಡ ಸಾಹಿತ್ಯ ಸಂಬಂಧಪಟ್ಟಂತೆ ಮಾತನಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ಅದರ ವಿಚಾರಗಳನ್ನ ಅವರಿಗೆ ಬೋಧನೆ ಮಾಡಲಿಕ್ಕೆ ಒಂದು ಸೂಕ್ತವಾದ ಕಾಲಾವಕಾಶಗಳು ಮತ್ತೆ ಪಠ್ಯಭಾಗಗಳು ಕೂಡ ಏನಪ್ಪ ಅಂದ್ರೆ ಆಸಕ್ತಿದಾಯಕವಾಗಿರೋ ರಚನೆ ಆಗಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೀವಿ. ಆ ವಿಚಾರವಾಗಿ ಒಂದಷ್ಟು ಚಿಂತಕರು ನಿಮ್ಮ ಮನವಿನ ನಾವು ಸ್ವೀಕರಿಸಿದ್ದೀವಿ, ಅದು ತಲುಪಿಸೋದು ಯಾರಿಗೆ? ಅದು ಪರವಾಗಿ ಚಿಂತನೆ ಆಗಬೇಕು. ಈಗ ಸಮಸ್ಯೆಗೆ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು? ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಕನ್ನಡದ ವಿವೇಕ ಇಲ್ಲದೆ ಇರುವವರು ಆಡಳಿತ ಮಾಡ್ತಾ ಇರೋದ್ರಿಂದಲೇ ಇಷ್ಟಕ್ಕೆಲ್ಲ ಕಾರಣ. ಅವರು ಮೇಲ್ನೋಟ ಕನ್ನಡದವ್ರ ಥರ ಕಾಣ್ತಾರೆ ಅಷ್ಟೇ. ಅದು NEP ಆಗಲಿ, ಓಲ್ಡ್ EP ಆಗಲಿ, ಯಾವುದೇ ಆಗಲಿ, ಏನು ಎಜುಕೇಷನ್ ಪಾಲಿಸಿ
ವರ್ಷದಲ್ಲಿದ್ದದನ್ನ 2 ಸರಿ ಮಾರ್ಕ್ಸ್ ಕಾರ್ಡು 2 ಸರಿ ಪರೀಕ್ಷೆ ಮಾಡಿದ್ರೆ ಅಷ್ಟೇ. ಏನು ಕಲಿಸಿದ್ವಿ? ನೀವು ಏನನ್ನು ಕಲಿಬಾರದು, ಆಟ ಕೆಡಿಸುವ ಆಟ ಇವು ತಿಳ್ಕೋಬೇಕು. ಶಿಕ್ಷಣ ಅಂದರೆ ಎಲ್ಲಿಯವರೆಗೆ ತಳ ಸಮುದಾಯದವರು ವಿದ್ಯಾಭ್ಯಾಸ ಕಲಿಯಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲೆಲ್ಲ ಇದೇ ಮಂಗಾಟ ನಡೆಯೋದು, ತಿಳ್ಕೊಳ್ಳಿ ಸ್ಪಷ್ಟವಾಗಿ. ಶಿಕ್ಷಣ ಅಥವಾ ವಿದ್ಯೆ ಅಥವಾ ಅಧಿಕಾರ ಕೆಲವು ಜಾತಿಗಳ ಸ್ವತ್ತಾಗಿರೋದ್ರಿಂದಲೇ ಈ ಎಲ್ಲ ಆಟಗಳು ನಡೀತಾ ಇರುತ್ತೆ. ಪಾಲಿಸಿ ಮಾಡೋರು ಯಾರು? ಪಾಲಿಸಿ ಮಾಡೋರವೇ ಶಾಲೆಗಳಿದೆ. ಅವರಿಗೆ ಅನುಕೂಲ ಬೇಕಾಗಿರೋ ಅವ್ರ ಸಂಪತ್ತು ಈ ಕಡೆ ಬರುವ ದುಡ್ಡೆಲ್ಲ ಅಲ್ಲಿ ಎಜುಕೇಷನ್ ಕಾಂಟ್ರಿಬ್ಯೂಷನ್ ಅಂತ ಆಗುತ್ತೆ. ಅಲ್ಲೇ ಅವ್ರ ಮನೆ ಕಾಂಪೌಂಡಲ್ಲೇ ಸುತ್ತರಿಯುತ್ತೆ ಅವ್ರ ಗಳಿಕೆ ಎಲ್ಲ. ಇದು ವಸ್ತುಸ್ಥಿತಿ. ನೀವು R.L. ಜಾಲಪ್ಪ ಅವ್ರನ್ನ ಇಟ್ಕೊಂಡು, ಶಾಮೂರು ಶಿವಶಂಕರಪ್ಪನ ಇಟ್ಕೊಂಡು ಕನ್ನಡನ ಉಳಿಸಕ್ಕಾಗಲ್ಲ. ತಿಳ್ಕೊಳ್ಳಿ. ಎಜುಕೇಷನ್ ಕೂತ್ಕೊಳ್ಳಿ ಪ್ಲೀಸ್. ಮೆಡಿಕಲ್ ಮತ್ತು ಇಂಜಿನಿಯರಿಂಗಿಗೆ 10,000 ಹುದ್ದೆಗಳನ್ನು ಬರಗೂರು ರಾಮಚಂದ್ರಪ್ಪ ಸೃಷ್ಟಿ ಮಾಡಿದ್ರು. ಇವತ್ತು 10 ಪೋಸ್ಟ್ ಇಲ್ಲಂಗೆ ಮಾಡೋದಕ್ಕೆ ಕಾರಣ ಯಾರು ಗೊತ್ತಾ? ಜಾಲಪ್ಪ ಮತ್ತು ಶಿವಶಂಕರಪ್ಪ. ಕನ್ನಡ ತಂದ ತಕ್ಷಣನೇ ಅವ್ರ ಮೆಡಿಕಲ್ ಕಾಲೇಜ್ ಇಂಗ್ಲಿಷ್ ಕಡ್ಡಾಯ. ಇಂಗ್ಲಿಷ್ ಇರಲಿಲ್ಲ ಮುಂಚೆ ಭಾಷೆನೇ ಇರಲಿಲ್ಲ. 15 ವರ್ಷದ ಹಿಂದೆ 20 ವರ್ಷದ ಹಿಂದೆ ಮೆಡಿಕಲ್ ಇಂಜಿನಿಯರಿಂಗ್ ಲ್ಯಾಂಗ್ವೇಜೇ ಇರಲಿಲ್ಲ. ಕನ್ನಡ ಜಾರಿ ಮಾಡುವ ಸಲುವಾಗಿ ಅದು ಆರಂಭ ಆಯಿತು. ಕನ್ನಡಕ್ಕೆ ಪಠ್ಯವನ್ನು ಮಾಡಿದರು. ಕನ್ನಡ ವಿಶ್ವವಿದ್ಯಾಲಯ ಎಂಜಿನಿಯರಿಂಗಿಗೆ ತಾಂತ್ರಿಕ ಕನ್ನಡ ಮತ್ತು ವೈದ್ಯ ಕನ್ನಡ ಅಂತ ಪುಸ್ತಕಗಳನ್ನು ಸಿದ್ಧ ಮಾಡಿದ್ರು. ಅವನ್ನ ಕಲಿಸಿದಾರ್ದಲ್ಲೇ 10,000 ಜನಕ್ಕೆ ಉದ್ಯೋಗ ಸಿಕ್ಕಿತ್ತು. ಎಂಥ ಮಂಗಾಟ ಮಾಡಿದ್ರೆ ಗೊತ್ತಾ? ಬೇರೆ ಸ್ಟೇಟ್ನವ್ರು ಬಂದರೆ ಅವ್ರು ಇಂಗ್ಲೀಷ್ನಲ್ಲಿ ಓದಲಿ, ಕನ್ನಡನ ಕಲಿಯಕ್ಕೆ ಅವ್ರು ರೆಡಿ ಇದ್ದಾರೆ. ಈಗ IAS ಮಾಡೋರು ಕಲಿಯಲ್ವ ಕನ್ನಡ? ನಾನು 86ನೇ ಇಸ್ವಿಲಿ IAS ಮಾಡ್ಲಿಕ್ಕೆ ಡೆಲ್ಲಿಲಿದ್ದೆ, JNUನಲ್ಲಿ. ನಾನು ಓದಿದ್ದಕ್ಕಿಂತ ಕನ್ನಡ ಹೇಳ್ಕೊಟ್ಟಿದ್ದೆ ಜಾಸ್ತಿ ಆಯಿತು. ಇದೇ ಕೆಲಸ ನಾನು ಯಾಕೆ ನನ್ನ ಸ್ಟೇಟಲ್ಲಿ ಮಾಡಬಾರ್ದು ಅಂತ ವಾಪಸ್ ಬಂದೆ. ನಿಮಗೆ ಅನಿವಾರ್ಯ ಇದ್ರೆ ಎಲ್ಲರೂ ಎಲ್ಲ ಭಾಷೆ ಕಲಿದೆ. ನಾವಾಗ ಹಿಂದಿ ಕಲಿಯಲ್ವ? ನಾವಾಗ ಇಂಗ್ಲೀಷ್ ಕಲಿಯಲ್ವ? ಅನಿವಾರ್ಯ ಇದ್ರೆ ಎಲ್ಲರೂ ಎಲ್ಲ ಭಾಷೆ. ನಾವು ಅನಿವಾರ್ಯ ಸೃಷ್ಟಿ ಮಾಡಿಲ್ಲ. ಅಸ್ಸಾಮಿಂದಲೋ ಇನ್ನೆಲ್ಲಿಂದಲೋ ಬಂದವನು ಇಲ್ಲಿ ಮೆಡಿಕಲ್ ಮಾಡಿದ ಮೇಲೆ ಅವ್ನು ಕನ್ನಡ ಅನಿವಾರ್ಯ ಪ್ರಾಕ್ಟೀಸ್ ಇಲ್ಲೇ ಮಾಡೋದ್ರೆ ಕಲಿತಾನೆ. ಓದಿ ಕಡ್ಡಾಯ ಆದಾಗ ಏನಾಗುತ್ತೆ? ನಮಗೆ ಉದ್ಯೋಗ ಸೃಷ್ಟಿ ಜಾಸ್ತಿ ಆಗುತ್ತೆ. ಎಲ್ಲಿಯವರೆಗೆ ನೋಡ್ರಿ, ಒಂದು ತಿಳ್ಕೊಳ್ಳಿ, ನೀವು ನಮ್ಮ ಎದುರಿಗಿರೋರಿಗೆ ಅನ್ನ ಕೊಟ್ಟು ನಾವು ಬದುಕಬೇಕು ಅಂತ ಯೋಚಿಸ್ತೀವೋ ಅಥವಾ ಅವನ ಅನ್ನ ಕಿತ್ಕೊಂಡು ತಿಂದು ಬದುಕಬೇಕು ಅಂತ ಯೋಚಿಸ್ತೀವೋ, ಇಷ್ಟೇ ಇರೋದು. ಅದರ ಒಂದು ರಿಪರ್ಕೇಷನ್ನೇ ಈ NEP ಅವು ಇವು ಎಲ್ಲ. ಏನು ಕಲಿಸ್ತಾ ಇದ್ದೀವಿ? ಏನನ್ನೋ ಕಲಿಸದೇ ಇರುವ ಮಟ್ಟಕ್ಕೆ ಇಳಿಸಿದ್ದೀವಿ. 6 ಪೀರಿಯಡ್ ಇತ್ತು, 5 ಮಾಡಿದ್ವಿ, 4 ಮಾಡಿದ್ವಿ, 3 ಮಾಡಿದ್ದೀವಿ. ಇನ್ಮುಂದೆ ಬೇಡ ಕನ್ನಡ ಅಂತ ಹೇಳ್ತಾರೆ. ಅದು ಕೇಳಿದ್ರೆ ನಮ್ಮವರೇ ಪಾಲಿಸಿದ್ರೆ. ನಮ್ಮ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿದೆಯಲ್ಲ, ಇವರಂಥ ಕನ್ನಡ ಧೋಕಗಳು ಯಾರೂ ಇಲ್ಲ. ಬರೆದಿಟ್ಕೊಳ್ಳಿ. ಮ್ಯಾನೇಜ್ಮೆಂಟ್ ಕೋರ್ಸ್ ಬಂದಾಗಿಂದಲೇ ಕನ್ನಡಕ್ಕೆ ಅಪಾರವಾದಂತಹ ಕುತ್ತು ಬಂದಿದ್ದು. ಯಾರಿಗೆ ಹೇಳ್ತೀರಿ? ಬಹಳ ದೊಡ್ಡ ಜಾಲ ಇದೆ. ಖಂಡಿತ ಇದೆ. ನೀವು ಕನ್ನಡ ಕಲಿದಲೇ ಕರ್ನಾಟಕದಲ್ಲಿ ನೀವು ಬದುಕಬಹುದು ಅಂತ ಸ್ಪೇಸ್ ಮಾಡಿದ್ರೆ ಯಾರೇ ಇರಲಿ, ಫಸ್ಟ್ ಜನ. ಅವನ ಹಿಂದಿಲಿ ಕೇಳಿದ್ರೆ ನೀವು ಹಿಂದಿಲಿ ಮಾತಾಡ್ತೀರಿ. ಅವನಿಗೆ ಕನ್ನಡ ಪದ ಕೇಳೋದೇ ಇಲ್ಲ, ಕೇಳದೇನೂ ಅವನು ಬದುಕಬಹುದು. ಅದಕ್ಕೆ ನಾವು ನೀವೇನು ಬೇಡರಿ, ಬೆಂಗಳೂರಿನ ಕೆಲವು ಸ್ಟ್ರೀಟ್ಗೆ ಹೋಗಿ ಕನ್ನಡ ಓಟೋಗಿ ಎಷ್ಟೋ ವರ್ಷ ಆಗೋಗಿದೆ. ಸೊ ಎಜುಕೇಶನ್ ಒಂದೇ ಅಲ್ಲ, ಸಾಮಾನ್ಯ ಜನಜೀವನ, ಎಜುಕೇಶನ್ ಪಾಲಿಸಿ ಮಾಡೋದು ಯಾರು? ನಾವು ಪಡ್ಕೊಂಡಿದ್ದೀವಿ. 40 ವರ್ಷ ನಾವು ಪಡ್ಕೊಂಡಿದ್ದೀವಿ. ಎಲ್ಲಿ ಕೇಳ್ತಾರೆ? ನಾವು ಕೊಟ್ಟಷ್ಟು ಮಾಡಪ್ಪ ಅಂತ. ನೀವೊಂದು ಮ್ಯಾನೇಜ್ಮೆಂಟ್ ಆಗಿದ್ರೆ ಒಂದು ಪೀರಿಯಡ್ ಜಾಸ್ತಿ ಪಾಠ ತಾಳಂಗಿಲ್ಲ. ಅರ್ಧ ಗಂಟೆ ಜಾಸ್ತಿ ತಗೊಂಡ್ರೆ ಮ್ಯಾನೇಜ್ಮೆಂಟ್ ಕೋರ್ಸ್ನವ್ರು ಬೈತಾರೆ. ಕನ್ನಡ ಮಾತಾಡ್ರೆ ಕ್ಯಾಂಪಸ್ಸಲ್ಲಿ ಕಂಪ್ಲೇಂಟ್ ಕೊಡೋದೆಲ್ಲ ದಂಡ ಹಾಕ್ತಾರೆ. ಅದಕ್ಕಿಂತ ನಾಚಿಕೆಗೆ ಕಾನ್ಸ್ಟಿಟ್ಯೂಷನ್ ಡಿಬೇಟಲ್ಲಿ ಈ ದೇಶಕ್ಕೆ ಯಾವ ಭಾಷೆ ಜಾರಿ ಆಗಬೇಕು ಅನ್ನುವುದೇ ಅತಿ ಹೆಚ್ಚು ಚರ್ಚೆ ಆಗೋದು. ಹಿಂದಿ ಆಗಬೇಕು ಅಂತೇಳಿ ಅತಿ ಹೆಚ್ಚು ಕಾಲಮಾನವನ್ನು ಚರ್ಚೆ ಮಾಡಿದ್ದಾರೆ. ಅವತ್ತೇ ಹಿಂದಿಯನ್ನು ವಿರೋಧಿಸಿದ್ದಾರೆ. ತಮಿಳುನಾಡಿನವರು ವಿರೋಧಿಸಿದ್ದಾರೆ, ಕರ್ನಾಟಕದವರು ವಿರೋಧಿಸಿದ್ದಾರೆ. ಈಗ ಪರ ವಿರೋಧ ಅಂತ ಹಿಂದಿ
ಅನ್ನೋದು ನಮಗೆ ಹೇರಿಕೆ. ನಿಮಗೆ ಸರಳ ಹೇಳ, ಡೆಲ್ಲಿಯ ಕಾನಾಟ್ ಪ್ರದೇಶದಲ್ಲಿ ಕಾನಾಟ್ ಪ್ಲೇಸಲ್ಲಿ ನಿಂತ್ಕೊಂಡು ನೀನು ಯಾವ ಸ್ಟೇಟ್ ನಾವು ಅಂತ ಕೇಳಿದ್ರೆ ಕರ್ನಾಟಕ ಅಂತ ಹೇಳಿ ಎಲ್ಲಿದೆ ಅದು ಅಂತ ಕೇಳ್ತಾರೆ. ಅವ್ರು ಅಷ್ಟು ದಿನದ್ದು ನಿಮ್ಮನ್ನೆಲ್ಲ ಒಟ್ಟು ಮದ್ರಾಸಿಗಳು ಅಂತ ಮಾತ್ರ ಕರೀತಾರೆ ಅಷ್ಟೇ. ಕರ್ನಾಟಕ ಅನ್ನೋದೊಂದು ರಾಜ್ಯ ಇದೆ, ಅವರಿಗೊಂದು ಇಷ್ಟೆಲ್ಲ ವ್ಯಾಪಕವಾದ ಬೌಂಡ್ರಿ ಇದೆ, ಆಡಳಿತ ಇದೆ. ಬೆಂಗಳೂರು ಅನ್ನೋದೊಂದು IT ಹಬ್ಬು, ಅದು ಅದರೊಳಗೆ ಬರುತ್ತೆ ಅನ್ನೋ ಸಾಮಾನ್ಯ ವಿವೇಕ ಕೂಡ ಇರೋದಿಲ್ಲ. ಸೊ ನಾವು ಕೂಡ ಅನೇಕ ಭಾಷಾ ಭ್ರಮೆ, ಆಡಳಿತದ ಭ್ರಮೆ ಮತ್ತು ರಾಜ್ಯದ ಹೆಚ್ಚು ಕನ್ನಡ ನಿಮ್ಮನ್ನು ಭಾವನಾತ್ಮಕಗೊಳಿಸಿದೆ ಪ್ರಾಕ್ಟಿಕಲ್ ಆಗಿರೋದಕ್ಕಿಂತ. ಸೊ ಅದರಿಂದ ನೀವು ದೆಹಲಿಯ ರಾಜಕಾರಣ ಎಲ್ಲಿಯವರೆಗೆ ಹೀಗೆ ಮುಂದುವರಿಯುತ್ತೆ, ಈ ಹಿಂದಿ ದಬ್ಬಾಳಿಕೆ ಇದ್ದೇ ಇರುತ್ತೆ. ನಿಮಗೆ ಅದು ರಾಜಕಾರಣದ ಇಶ್ಯೂ ಆಗಿರುತ್ತೆ. ಬರೀ ಭಾಷೆ ಅಷ್ಟೇ ಅಲ್ಲ, ಕನ್ನಡದ ಬಗ್ಗೆ ನಾವು ನಾವು ಮಾತಾಡ್ಬೋದು ಅಷ್ಟೇ. ಆದರೆ ಇಲ್ಲಿಂದ ಕಳಿಸುವ ಪ್ರತಿನಿಧಿ ಒಬ್ಬನೂ ಕೂಡ, ಒಬ್ಬನೇ ಒಬ್ಬ MP ಜಯೇಶ್ ಪಟೇಲ್ ಫಸ್ಟ್ ಕನ್ನಡ ಸಂಸತ್ನಲ್ಲಿ ಕನ್ನಡದಲ್ಲಿ ಮಾತನಾಡಿದವರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸುವುದಿಲ್ಲ. ಏನು ಹೇಳಿ? ಇಂದಿನ ಶಾಸ್ತ್ರೀಯ ವೇದಿಕೆಯ ಮೊದಲ ಗೋಷ್ಠಿ ಮುಕ್ತಾಯದ ಹಂತ ತಲುಪಿದೆ. ಧನ್ಯವಾದ ಸಮರ್ಪಣೆ. ಕನ್ನಡ ಕತ್ತುರಿಯಲ್ತೆ ಕನ್ನಡ ನಾಡು ನುಡಿ ಪರವಾಗಿ ದನಿ ಎತ್ತಿದವರು ಪ್ರಮುಖ ವಿಷಯದಲ್ಲಿ ಶ್ರೀ ವಿಜಯ ಮತ್ತು ನಯಸೇನರ ಬಗೆಗೆ ವಿಷಯ ಸಾದರಪಡಿಸಿದ ಡಾಕ್ಟರ್ ರಾಜಪ್ಪ ದಳವಾಯಿ ಸರ್ ಅವರಿಗೆ ಹೃನ್ಮನದ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆಯೇ ಹರಿಹರ ಆಂಡಯ್ಯ ಮಹಾಲಿಂಗರಂಗ ಇವರ ಬಗೆಗೆ ವಿಷಯ ಮಂಡಿಸಿದ ಡಾಕ್ಟರ್ ಕಾವೇರಿ ಶ್ರೀನಿವಾಸ ಮೂರ್ತಿ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಸಮನ್ವಯಕಾರರಾಗಿ ರಾಧಾ ನಾಡಿಗವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ, ಅವರಿಗೆ ವಂದನೆಗಳು. ಪದ್ಮಿನಿ ನಾಗರಾಜ್ ಅವರು ಮುದ್ದಣ್ಣ ಮತ್ತು ನಂಜುಂಡ ಕವಿಯನ್ನು ಕುರಿತು ಅದ್ಭುತವಾಗಿ ಮಾತನಾಡಿದರು, ಅವ್ರಿಗೂ ವಂದನೆಗಳು.